ಮುಂಭಾಗದಲ್ಲಿ ಆಗಮಿಸಿರುವ ಎಲ್ಲ ಸಭಾ ಸದಸ್ಯರುಗಳಿಗೂ ಶುಭ ಮಧ್ಯಾಹ್ನ. ಹೊಟ್ಟೆ ತುಂಬಿದೆ ಅಂತ ನಿದ್ದೆ ಮಾಡಬೇಡಿ, ಕಾರ್ಯಕ್ರಮನ ಮುಂದುವರ್ಸೋಣ. ಇಂದು ಶ್ರೀಯುತ ರಮೇಶ್ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬ. ಹಾಗಾಗಿ ಎಲ್ಲರೂ ಹುಟ್ಟುಹಬ್ಬ ರಮೇಶ್ ಬಗ್ಗೆ ಮಾತಾಡೋ ಬದಲು ನನಗೆ ಅವರು ಕೊಟ್ಟಿರೋ ವಿಚಾರ ಅಭಿರುಚಿ ಬಳಗ ಮತ್ತು ಆಸಕ್ತಿ ಪ್ರಕಾಶನದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಅಭಿರುಚಿ ಬಳಗ ಆಸಕ್ತಿ ಪ್ರಕಾಶನ ಅಂದ್ರೂ ಒಂದೇ, ಎನ್.ವಿ. ರಮೇಶ್ ಅಂದ್ರೂ ಒಂದೇ. ಅವೆರಡು ಬೇರೆ ಬೇರೆ ಆಗಕ್ ಸಾಧ್ಯನೇ ಇಲ್ಲ. ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಬೇಕಾದ್ರೂ ಹೇಳ್ಬೋದು. ಹಾಗಾಗಿ ಅಭಿರುಚಿ ಬಳಗದ ಬಗ್ಗೆ ಮಾತಾಡಿದ್ರು ಎನ್.ವಿ. ರಮೇಶ್ ಬಗ್ಗೆ ಮಾತಾಡ್ದಂಗ ಆಗತ್ತೆ, ಹಾಗೆ ಆಸಕ್ತಿ ಪ್ರಕಾಶನದ ಬಗ್ಗೆ ಮಾತಾಡಿದ್ರು ಎನ್.ವಿ. ರಮೇಶ್ ಬಗ್ಗೆನೆ ಮಾತಾಡ್ದಂಗ ಆಗತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ. ಅಭಿರುಚಿ ಬಳಗ ಎಷ್ಟು ವರ್ಷ ಆಯ್ತು ಸರ್? 10 ದಾಟ್ತಾ? 10ನೇ ವರ್ಷನ? 10 ವರ್ಷ ದಾಟಿದೆ. ಅಭಿರುಚಿ ಬಳಗದಲ್ಲಿ ಮನುಷ್ಯನಲ್ಲಿ ಒಂದು ಜನಗಳಲ್ಲಿ ಇರೋ ಅಭಿರುಚಿನ ಅಭಿವ್ಯಕ್ತಿ ಪಡಿಸಕ್ಕೆ ಅದು ಒಂದು ವೇದಿಕೆ ಅಂತಂದ್ರೆ ತಪ್ಪಾಗಲ್ಲ. ನಮ್ಮನೆಯಲ್ಲೂ ಒಂದ್ಸತಿ ಕಾರ್ಯಕ್ರಮ ಏರ್ಪಡಿಸಿದ್ವು. ನಾನು ಹಲವಾರು ಅಭಿರುಚಿ ಬಳಗದ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಎನ್.ವಿ. ರಮೇಶ್ ಅವರು ನಿವೃತ್ತ ಆಕಾಶವಾಣಿ ಅಧಿಕಾರಿ. ಹಾಗಾಗಿ ಮೈಸೂರಲ್ಲಿ ಅಥವಾ ರಾಜ್ಯದಾದ್ಯಂತ ಅವರ ಪರಿಚಯಸ್ಥರು ತುಂಬಾ ದೊಡ್ಡವರಿದ್ದಾರೆ. ಆದ್ರೆ ಅದ್ರ ಜೊತೆಗೆ ಅವರು ತಮ್ಮೊಂದಿಗೆ ಎಲ್ಲರೂ ಬೆಳಿಬೇಕು ಅನ್ನೋದು ಅವರ ಅಭಿಪ್ರಾಯ, ಅವರ ಅಭಿರುಚಿ. ಹಾಗಾಗಿ ಸುಮ್ನೆ ಬನ್ನಿ ನೀವು ಕೂತ್ಕೊಳ್ಳಿ ನೀವು ಅಂತ ಹೇಳಿ ಬಂದು ಕೂತ್ಕೊಂಡವರೆಲ್ಲ ತಮ್ಮ ಇದು ಅಭಿರುಚಿಗಳನ್ನ ತಮ್ಮ ಅನುಭವಗಳನ್ನ, ಅಭಿರುಚಿ ಬಳಗದ ಟ್ಯಾಗ್ ಲೈನೇನೆ ಅನುಭವಗಳ ಹಂಚಿಕೆ ಅಂತ ನಮ್ ರಮೇಶ್ ಅವರು ಕೊಟ್ಟಿದ್ದಾರೆ. ರಮೇಶ್ ಅವರು ಉಮಾ ಅವರು ಸೇರಿ ಕೊಟ್ಟಿದ್ದು ಅಂತ ನಾನಾದ್ರೂ ಭಾವಿಸ್ತೀನಿ. ಸ್ಟೇಜ್ ಮೇಲೆ ರಮೇಶ್ ಅವರು ಎಲ್ರೂ ಪ್ರೋತ್ಸಾಹ ನೀಡ್ತಾ ಇದ್ರೆ ಮುಂದೆ ಕೂತ್ಕೊಂಡು ನೀವು ಹೋಗಿ ಅಂತ ಪ್ರತಿಯೊಬ್ಬರನ್ನು ವೇದಿಕೆಗೆ ಕಳಿಸ್ತಾ ಇದ್ದವರು ನಮ್ಮ ಆತ್ಮೀಯರಾದ ಉಮಾ ಅವರು. ಹೀಗೆ ಅಭಿರುಚಿ ಬಳಗದ ಟ್ಯಾಗ್ ಲೈನ್ ಅನುಭವ ಹಂಚಿಕೆ ಅಂತ ಇದ್ದಾಗ ಅದೇ ಹೇಳದ್ನಲ್ಲ, ಒಂಥರ ಏನಪ್ಪಾ ಅಂತಂದ್ರೆ ಶ್ರೀಗಂಧದ ಜೊತೆ ಇದ್ದು ಜೊತೆಲಿ ಇರೋ ಎಲ್ಲಾ ವಸ್ತುಗಳಿಗೂ ಗಂಧದ ಪರಿಮಳ ಬರೋ ತರ ಅಲ್ಲಿ ದೊಡ್ಡವರೆಲ್ಲ ಬಂದು ಮಾತಾಡುವಾಗ ಅದನ್ನ ಕೇಳ್ತಾ ಅಯ್ಯೋ ಹೌದಲ್ವಾ, ಈ ವಿಚಾರನ ನಾನು ಹೇಳ್ಬೋದಿತ್ತಲ್ವಾ ಅಂತ ಒಬ್ರು ಮನಸ್ಸೊಳಗೆ ಬರಕ್ಕೆ ಮುಂಚೆನೆ ರಮೇಶ್ ಅವರು ಉಮಾ ಅವರು ಅವ್ರನ್ನ ವೇದಿಕೆಗೆ ಕರ್ಕೊಂಡ್ ಬಂದ್ ಬಿಟ್ಬಿಡ್ತಾರೆ. ಇಲ್ಲ ನೀವು ನಿಮ್ಮ ಅನುಭವ ಹೇಳಿ, ನಿಮ್ಗೆ ಯಾವ್ದಾದ್ರು ಒಂದು ನಿಮಗ್ ಜ್ಞಾಪಕ ಇರೋ ವಿಚಾರ ಹೇಳಿ. ನೀವೇನ್ ಬರೀಲೇಬೇಕು ಓದ್ಲೇಬೇಕು ಅಂತಿಲ್ಲ. ನಿಮ್ಗೆ ಯಾವ್ದಾದ್ರು ನಿಮ್ಗೆ ಕಾಡಿದ ವಿಚಾರ ಹೇಳಿ, ನಿಮ್ಗೆ ಸಂತಸ ನೀಡಿದ ವಿಚಾರ ಹೇಳಿ, ನಿಮಗೆ ಮನ್ಸಲ್ಲಿ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ನೋವಿದ್ರೆ ಅದನ್ನ ಹೇಳ್ಕೊಡಿ, ಹಂಚ್ಕೊಡಿ ಅಂತ ಹೇಳಿ ಅವರಲ್ಲಿ ಒಂದು ಆತ್ಮವಿಶ್ವಾಸ ತುಂಬೋ ಕೆಲಸನ, ಅವರಲ್ಲಿ ಒಂದು ಅಭಿವ್ಯಕ್ತಿ ಪಡಿಸೋಂತ ಒಂದು ಚಾತುರ್ಯನ ಹುಟ್ಟಾಕೋದ್ರಲ್ಲಿ ಅಭಿರುಚಿ ಬಳಗ ಮುಂದಿದೆ. ಅಭಿರುಚಿ ಬಳಗ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಹಾಗೇನೆ ಇನ್ನು ಆಸಕ್ತಿ ಪ್ರಕಾಶನ ಅಂತ ಹೆಸರೇ ಹೇಳೋ ಹಂಗೆ ಅದರಲ್ಲಿ ಹಾಕಿದರೆ 111 ಪುಸ್ತಕಗಳು, ಅವರು ಬರೆದ ವಿವಿಧ ಪುಸ್ತಕಗಳ ಪ್ರಕಾಶನ ಆಸಕ್ತಿ ಪ್ರಕಾಶನದಿಂದ ಆಗಿದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಅವರಿಗೆ ಮಾತಾಡಕ್ಕೂ ಇಷ್ಟ, ಬರೆಯಕ್ಕೂ ಇಷ್ಟ, ಬರ್ದಿದ್ದನ್ನ ಪ್ರಕಾಶಿಸಕ್ಕೂ ಇಷ್ಟ, ದೇಶ ಸುತ್ತಕ್ಕೂ ಇಷ್ಟ, ಕೋಶ ಓದಕ್ಕೂ ಇಷ್ಟ. ಹಾಗೇನೆ ಅವರು ತಾವು ಬರ್ದಿದ್ದ ಪುಸ್ತಕಗಳನ್ನ ಪ್ರಕಾಶನ ಮಾಡ್ತಾ ಕೂತ್ಕೊಳ್ಳಲ್ಲ. ಏನೇ ಒಂದು ಒಕೇಶನ್ ಬರ್ಲಿ, ರಾಜ್ಯೋತ್ಸವ ಬಂತ, ಸ್ವತಂತ್ರ ದಿನಾಚರಣೆ ಬಂತ, ಗಣರಾಜ್ಯೋತ್ಸವ ಬಂತ, ಇದ್ರ ಬಗ್ಗೆ ನೀವೊಂದ್ ಲೇಖನ ಬರೀರಿ, ನೀವೊಂದ್ ಕವಿತೆ ಬರೀರಿ, ನೀವೊಂದ್ ಲೇಖನ ಬರೀರಿ ಅಂತ ಎಲ್ರಿಗೂ ಅದೇನು ಸರಿಯಾದ ವರ್ಡೋ ಇಲ್ಲ ಗೊತ್ತಿಲ್ಲ, ಬೆಂಬಿದ್ದು ಬರೆಸ್ತಾರೆ. ಹಂಗಾಗಿ ಅದು ಒಂದು ಪುಸ್ತಕ ಆಗಿ ಹೊರಹೊಮ್ಮತ್ತೆ. ಅದನ್ನ ತಮ್ಮ ಆಸಕ್ತಿ ಪ್ರಕಾಶನದಿಂದ ಹೊರತರ್ತಾರೆ. ಹೀಗೆ ತಾವೂ ಬೆಳೆದು ತಮ್ಮ ಸುತ್ತಮುತ್ತಲಿರೋರ್ನು ಬೆಳೆಸ್ತ, ಅದಲ್ದೇನೆ ದೊಡ್ಡವ್ರನ್ನ ಒಂದು ಯಾವ್ದಾರಪ್ಪ ಅಂದ್ರೆ ಅನುಭವಸ್ಥರನ್ನ ಕರೆಸಿ ಅವರಿಗೆ ಒಂದು ಅವರ ಅನುಭವಗಳನ್ನ ನಮಗೆ ಹಂಚ್ಕೊಳಕ್ಕೆ ವೇದಿಕೆ ಮಾಡಿಕೊಟ್ಟಿರೋ ಎನ್.ವಿ. ರಮೇಶ್ ಅವರಿಗೆ ಎಷ್ಟು ಅವರ ಉತ್ಸಾಹ, ಅವರ ಚಟುವಟಿಕೆಗೆ ಒಂಥರ ಎಲ್ಲನೇ ಇಲ್ಲ ಅಂತ ಹೇಳ್ಬೇಕು. ಕಾರ್ಯಕ್ರಮ ಮಾಡ್ತಾನೆ ಇರ್ಬೇಕು, ಬರಿತಾನೆ ಇರ್ಬೇಕು, ಪ್ರಕಾಶಿಸ್ತಾನೆ ಇರ್ಬೇಕು. ಅದ್ರ ಜೊತೆಗೆ ತಾವೊಬ್ರೇ ಮಾಡಿದ್ರೆ ಸಾಲದು, ತಮ್ಮೊಂದಿಗೆ ಇಡೀ ಒಂದು ದಂಡೇ ಬರ್ಬೇಕು, ಎಲ್ಲಾರು ಭಾಗವಹಿಸ್ಬೇಕು,
ಅನ್ನೋದೇ ಅವ್ರ ಇಷ್ಟ. ಬರಕ್ಕಾಗಲ್ಲ ಸರ್, ಯಾಕೆ ಬರಕ್ಕಾಗಲ್ಲ, ಬನ್ನಿ, ಎಷ್ಟೊತ್ತಾರು ಬನ್ನಿ, ನಿಮ್ಗೆ ಯಾವ ಟೈಮ್ ಬೇಕೋ ನಾನು ಆ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಅವರು ಪ್ರೋತ್ಸಾಹಿಸೋ ರೀತಿ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಈ ರೀತಿ ಅಭಿರುಚಿ ಬಳಗ ಆಸಕ್ತಿ ಪ್ರಕಾಶನದ ಮುಖಾಂತರ ತಾವೂ ಬೆಳೆಯುತ್ತಾ ತಮ್ಮ ಸುತ್ತಮುತ್ತಲಿರೋರ್ನು ಬೆಳೆಸುತ್ತಾ ಈಗಾಗಲೇ ಬೆಳೆದಿರುವವರನ್ನು ಕರೆಸಿ ಅವರನ್ನು ಸನ್ಮಾನಿಸುತ್ತಾ ಗೌರವಿಸುತ್ತಾ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡ್ತಾ ನಡ್ಕೊಂಡು ಹೋಗ್ತಾ ಇದೆ. ಇದಲ್ಲದೆ ಈಗ 2 ವರ್ಷದಿಂದ ಇನ್ನೂ ಒಂದು ಹೊಸದನ್ನ ಅವರು ಅಭಿರುಚಿ ಬಳಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದು ರಾಜ್ಯಾದ್ಯಂತ ಹಿಂದಿನ ವರ್ಷ ಪ್ರಕಟಗೊಂಡ ಪುಸ್ತಕಗಳ ಒಂದು ತರಿಸ್ಕೊಂಡು ಅದಕ್ಕೆ ಬಹುಮಾನಗಳು, ಅದು ಏನು 5,000 ರೂಪಾಯಿ ಬಹುಮಾನ ಎಲ್ಲ ಇಟ್ಟಿರ್ತಾರೆ. ಅದು ಪ್ರಕಾಶಿತ ಪುಸ್ತಕಗಳನ್ನ ತರಿಸ್ಕೊಂಡು ಅದರಲ್ಲಿ ಉತ್ತಮ ಪುಸ್ತಕಗಳನ್ನ ಗುರುತಿಸಿ ಅದಕ್ಕೆ ಬಹುಮಾನ ನೀಡೋ ರೀತಿನೂ ಒಂದು ಬರಹಗಾರರನ್ನ ಪ್ರೋತ್ಸಾಹಿಸೋ ಕೆಲಸ ಮಾಡ್ತಾ ಇದೆ ಅಭಿರುಚಿ ಬಳಗ. ಹೀಗೆ ಹಲವಾರು ರೀತಿಯ ಅಭಿರುಚಿಗಳನ್ನ ಬೆಳೆಸ್ಕೊಂಡು ಒಂಥರ ಶುರು ಮಾಡಿದಾಗ ಏನೋ ಒಂದು ವಿಷನ್ ಇಟ್ಕೊಂಡು ಶುರು ಮಾಡಿದ್ರು ಅದು ಮುಂದಕ್ಕೆ ಹೋಗ್ತಾ ಏನೇನು ಬೇಕು ಅಂತ ಅನ್ಸುತ್ತೆ, ಏನೇನು ಮಾಡಿದ್ರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಸೇವೆ ಅಂತ ಆಗತ್ತೆ, ಕನ್ನಡ ಸಾಹಿತ್ಯನ ಬೆಳೆಸೋ ನಿಟ್ಟಿನಲ್ಲಿ ಯಾವ ರೀತಿ ನಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಅವೆಲ್ಲವನ್ನು ತಮ್ಮ ಅಭಿರುಚಿ ಬಳಗದಲ್ಲಿ ಬಳಸ್ಕೊಂಡು ಅದನ್ನೆಲ್ಲ ಬೆಳೆಸ್ಕೊಂಡು ಉಳಿಸ್ಕೊಂಡು ಮುನ್ನಡಿತಾ ಇದೆ ಅಭಿರುಚಿ ಬಳಗ. ಅಭಿರುಚಿ ಬಳಗದ ಅನುಭವಗಳನ್ನ ಲಿಖಿತ ರೂಪ ಕೊಟ್ಟು ಅದಕ್ಕೆ ಬರಹದ ರೂಪ ಕೊಟ್ಟು ಆಸಕ್ತಿ ಪ್ರಕಾಶನದಲ್ಲಿ ಪ್ರಕಟಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರದೇ ಪುಸ್ತಕಗಳಂತೂ 111 ಅಂದ್ರೆ ಅದು ಒಂಥರ ಅದಕ್ಕೆ ರಮೇಶೇ ಮಾಡ್ಬೋದೇ ಹೊರತು ಎಲ್ಲರೂ ಮಾಡಕ್ಕಾಗಲ್ಲ. ಅದಲ್ದೇನೆ ಅದು ಅವ್ರು ಎಲ್ಲರನ್ನೂ ಮಾಡ್ತಾ ಇದ್ದಾರೆ. ಆದ್ರೆ ಅವರೇ ಬೇಜಾರ್ ಮಾಡ್ಕೊಂಡಂಗೆ ಇಷ್ಟು ಜನಕ್ಕೆ ಬರೆಯಕ್ಕೆ ಹೇಳ್ಕೊಟ್ರು ಮಾಡಿದ್ರು, ಅವ್ರ ಹೆಂಡತಿದ್ ಒಂದ್ ಬುಕ್ ಮಾಡ್ಲಿಲ್ಲ ಅನ್ನೋದೊಂದು ಕೊರಗು ಅವರಲ್ಲೂ ನಮ್ಮಲ್ಲೂ ನಮ್ಮ ಸಾಹಿತ್ಯ ದಾಸೋಹದಲ್ಲೂ ಅವ್ರಿಗೆ ಎಷ್ಟೇ ಪ್ರೇರಣೆ ಕೊಟ್ರು ಅವ್ರು ಬರೀಲಿಲ್ಲ. ಇದನ್ನ ಅವ್ರ ಮನ್ಸಲ್ಲೂ ಇದೆ. ಆಗ್ಲೇ ಇರ್ಲಿ ಬಿಡಿ, ಅವರ ಮುಖಸ್ಥಿತಿ ಅವರ ಮುಖಪುಟನೇ ನಮ್ಮ ರಮೇಶ್ ಅವರಾಗಿದ್ದಾರೆ. ಉಮಾ ಅವರ ಭಾವನೆಗಳಿಗೂ ಅವರು ಒಂದು ಪುಸ್ತಕ ರೂಪ ಕೊಡ್ತಾರೆ ಅಂತ ಹೇಳ್ತಾ ನನಗೆ ಇಷ್ಟ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ. ರಮೇಶ್ ಅವರ 75ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನಾವೆಲ್ಲ ಸೇರಿದ್ದು ತುಂಬಾ ಸಂತೋಷ ಆಗತ್ತೆ. ನಿಜವಾಗ್ಲೂ ರಮೇಶ್ ನೋಡಿದ್ರೆ ಹುಚ್ಚಪ್ಪ ಅಂತ ನನ್ಗೆ ಅನ್ಸುತ್ತಾ ಇರುತ್ತೆ, ಅಷ್ಟು ಪರಿಚಯ ಇದೆ. ಅಷ್ಟು ಕಷ್ಟದಲ್ಲಿ ಸಹಿತ ಅವರು ಬರೀಬೇಕಂತ ಏನೋ ಒಂದು ಸಾಹಿತ್ಯ ಸಭೆ ಆರಂಭ ಮಾಡೋದು, ಅದ್ರ ಬಗ್ಗೆ ರಾತ್ರಿ ಹಗಲು ಕಷ್ಟ ಪಡೋದು, ಎಲ್ಲಿಂದಾನು ಅವ್ರನ್ನೆಲ್ಲ ಕರ್ಸೋದು, ಕಾರ್ಯಕ್ರಮಗಳು ಮಾಡೋದು ಒಂದು ಹವ್ಯಾಸವಾಗಿ ಇಟ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಅದು ಒಳ್ಳೇದೇ ನಿಜ. ಬರೀ ಯಾವ ಕೆಲಸನೂ ಇಲ್ಲದೆ ಮನುಷ್ಯ ಮನೆಯಲ್ಲಿ ಕೂತಿದ್ರೆ ಕೂತಿದೆಯಂತೆ. ಅದರಲ್ಲಿ ಸಾಹಿತ್ಯಗಳಿಗೆ ಬೇಕು, ಬರೆಯಕ್ಕೂ ಬೇಕು, ಮಾತಾಡಕ್ಕೂ ಬೇಕು ಉಪನ್ಯಾಸ. ಇನ್ನು ನಮ್ಮ ರಮೇಶ್ ಅವ್ರಿಗೆ ಮೈಕ್ ಕೊಟ್ಟಿದ್ರೆ ಬೇಕಂದ್ರೆ 3 ತಾಸು ಮಾತಾಡ್ತಾನೆ ಇರ್ತಾರೆ. ನಾವು ಮಾತಾಡ್ಬೇಕು, ಸಾಕು ಕೂತ್ಕೊಳ್ಳಿ ಅಂತ ಪಾಪ ಇದು ಮಾಡ್ತಾ ಇರ್ತೀವಿ. ಅಷ್ಟು ಒಳ್ಳೆ ಮನುಷ್ಯ. ಅದೇ ರೀತಿ ಅವರು ಬರೀ ಸಾಹಿತ್ಯನೇ ಇಲ್ಲ, ಕಲಾದ ಅಂದ್ರೆ ನಾಟಕ ಕಲಾ ಇದರಲ್ಲಿ ನಮ್ಮನ್ನೆಷ್ಟೋ ಜನನ್ನು ನಾಟಕ ರೂಪದಲ್ಲಿ ನಮ್ಮ ಪಾತ್ರೆಗಳು ಕೊಟ್ಟು ಹೇಳ್ಕೊಟ್ಟು ನಾಟಕಗಳು ಮಾಡಿಸಿದಾರು. ತುಂಬಾ ಹಿಟ್ ಆಗಿವೆ ಅವೆಲ್ಲಾನು. ಎಲ್ಲರೂ ಸಂತೋಷ ಪಟ್ಟಿದ್ರು. ಎಂತಂತ ನಟನೆ ಬರೋರು ಸಹಿತ ಅವರಲ್ಲಿ ನಾವು ಕಲ್ತು ಮಾಡಿದೀವಿ. ಲತಾ, ಇವರು ನಮ್ಮ ಕುಮಾರು, ನಾವೆಲ್ಲ ಸೇರಿ ತುಂಬಾ ಖುಷಿ ಅಲ್ವಾ. ಮೋಹನ್ ಇಲ್ಲ ಆ ತರ ಮಾಡೋದೇ ಅಲ್ದ. ಊಟಗಳು ಎಲ್ಲರ ಮನೆಯಿಂದ ಒಂದೊಂದ್ ತರ ಊಟ ತರೋದು, ತಿನ್ನೋದು, ಸ್ನೇಹ ಪಡಿಸಕ್ಕೆ ನೋಡಿದಾರೆ ಅವರು. ಒಬ್ರು ನಾವು ನಮ್ಮೊಬ್ಬಳನ್ನೇ ಇಲ್ಲ, ಲತಾ ಬನ್ನಿ, ಇನ್ನೊಬ್ರು ಬನ್ನಿ ಅಂತ ಕರೆಯೋದು, ಮನೆಗೆ ನಾವೇ ಅಡಿಗೆ ಮಾಡ್ಕೊಡೋದು. ಅಡಿಗೆ ಅಂತೂ ಎಷ್ಟು ಚೆನ್ನಾಗ್ ಮಾಡ್ತಾರೆ. ನಾನು ಈಗ್ಲೂ ಕೇಳಿದ್ವಿ, ಸಾಂಬಾರ್ ಮಾಡಿದ್ರೆ ತಕೊಂಡ್ಬಂದೆ ಹತ್ತಿನ ಅಂತ ಪಾಪ ಮೇಲಿಂದ ತಕೊಂಡ್ಬಂದು ನನಗ್ ಕೊಡ್ತಾರೆ. ಆ ತರ ಮನುಷ್ಯ ಒಳ್ಳೆಯವರು. ಇದೇ ತರ ಅವರು ತುಂಬಾ ಹುಟ್ಟಿನ ಹಬ್ಬಗಳು ಮಾಡಿಕೊಂಡು ನಮ್ಗೆ ಒಳ್ಳೆ ಬಜ್ಜಿ
ಪುಳಿಯೋಗರೆ, ಬಿಸಿ ಬಾಳಬಾತು ಅಲ್ಲದೆ ಇನ್ನು ಏನಾದ್ರು ಕೊಡಿಸಿದ್ರು ತಿಂತೀವಿ. ರಮೇಶ್ ಕೇಳಿದ್ರ? ಅವೆಲ್ಲ ನೆಕ್ಸ್ಟ್ ಟೈಮ್ ಗುಂಡು ಹಾಕೋದು ಪರಿಚಯ ಮಾಡ್ಕೊಡ್ತಾರೆ. ಗುಂಡು ಅವ್ರ ಹುಟ್ಟಿದಬ್ಬಕ್ಕೆ ನೆಕ್ಸ್ಟ್ ನಾವೆಲ್ಲ ಗುಂಡು ಹಾಕೊಳ್ಳೋ ತರ ಮಾಡ್ತದ. ತಮಾಷೆಗೆ ಹೇಳ್ತಾ ಇದ್ರಿ, ಖುಷಿ ಆಗತ್ತೆ. ಅಲ್ಲದೆ ಬರೆಯೋದು ಏನು ಹುಚ್ಚಲ್ವಾ ಸಾಮಾನ್ಯನ. ನಾನು 1 ಬುಕ್ 2 ಬುಕ್ 3 ಬುಕ್ ಮಾಡಿಸಿ ಪಬ್ಲಿಷರ್ ಕೊಟ್ಟು ಇಂಟರ್ವ್ಯೂ ಕೊಡೋದಕ್ಕೆ ಸುಸ್ತಾಗ್ತಾ ಇದೆ. ಹೇಗ್ ಬರ್ತೀರಿ, ಹೇಗೆ ಪಬ್ಲಿಷ್ ಮಾಡ್ತಿದ್ರಿ ಅನ್ನೋದು ಗೊತ್ತಾಗಲ್ಲ. ಇವತ್ತು ಪುಸ್ತಕ ಆವಿಷ್ಕರಣ ಇದೆ ಅಂದ್ರೆ ನಿನ್ನೆ ರಾತ್ರಿ 12 ಗಂಟೆಗೆ ಅವ್ರ ಮನೆಗೆ ಬಂದಿದ್ದಾರೆ. ನನ್ಗೆ ಆಟೋ ಶಬ್ದ ಕೇಳಿಸ್ತು. ಅಲ್ಲಿ ಕೂತ್ಕೊಂಡು ಮಾಡಿಸಿ ತನಗೆ ಬೇಕಂದಂಗೆ ತರೋದು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ನಿಜವಾಗ್ಲು. ಅವ್ರು ಇನ್ನೂ ಅಭಿವೃದ್ಧಿಗೆ ಬರ್ಲಿ, ನಾನ್ ನೋಡ್ಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಒಂದೇ ಬೀದಿನಲ್ಲಿ ಇದ್ದೀವಿ. ತುಂಬಾ ಒಳ್ಳೆ ಮನುಷ್ಯ, ಸಹಾಯ ಮಾಡ್ತಾ ಇದ್ದಾರೆ. ನನ್ನ ಕರಿ ಹಂಗೆ ಮನೆ ಒಳಗಡೆ ಕುತ್ಕೋಬೇಡಿ, ಬನ್ನಿ ನಾನು ಅದ್ ಮಾಡ್ತಾ ಇದ್ದೀನಿ ಇದ್ ಮಾಡ್ತಾ ಇದ್ದೀನಿ ಅಂತ ಕರೀತಾ ಇದ್ರು. ತುಂಬಾ ಖುಷಿ ಆಗುತ್ತೆ. ರಮೇಶ್, ಹ್ಯಾಪಿ ಬರ್ಡೇ ಟು ರಮೇಶ್. ಹ್ಯಾಪಿ ಬರ್ಡೇ ಹೇಳಿ ಎಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ರಮೇಶ್, ಹ್ಯಾಪಿ ಬರ್ಡೇ ಟು ಯು, ಗಾಡ್ ಬ್ಲೆಸ್ ಯು. ಆಡಮ್ಮ ನೋಡಿ, ಈಗ ನಿಮ್ಗೆ ಬಜ್ಜಿ ಕೊಟ್ಟಿದ್ದು. ಓಕೆ, ಥ್ಯಾಂಕ್ ಯು ಸರ್. ನನ್ಗೆ ಈ ಅವಕಾಶ ಕೊಟ್ಟಿದ್ದ ರಮೇಶ್ ಅವರಿಗೆ ಧನ್ಯವಾದಗಳು. ಮಾಡಿ ಬನ್ನಿ, ನೀವೇ ಮಾಡಿ. ಅಯ್ಯೋ ಮಾಡಿ ಹ್ಯಾಪಿ ಬರ್ಡೇ ಸರ್. ಈಗ ಪ್ರಭಾಶಾಸ್ತ್ರಿ ಮೇಡಮ್ ಅವರು ತಮ್ಮ ಮನದಾಳದ ಮಾತುಗಳ ಮೂಲಕ ಹುಟ್ಟುಹಬ್ಬದ ಶುಭಾಶಯರನ್ನ ಗಣೇಶ್ ಅವರಿಗೆ ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದ. ಸಾಹಿತ್ಯವರಿಗೆ ಬಂಗಾರ ಕೊಟ್ಟರೆ ಅಂತ ತಿಳ್ಕೊಳ್ಳಿ. ಬನ್ರಿ ಲತಾ ಬನ್ರಿ. ಯಾಕಂದ್ರೆ ಹೊಟ್ಟೋದ್ರಿ ಬನ್ನಿ ಯಾಕೆ ಕುಮಾರ್ ಬನ್ರಿ. ಕುಮಾರ್ ಬರ್ತಾರೆ. ಬನ್ನಿ 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 ಅಕ್ಕ ನನ್ನ ಪಕ್ಕದಲ್ಲಿ. ಬನ್ನಿ
ನಿಜವಾಗಲೂ ಅವ್ರು ಹಿಂದೆ ಇಟ್ಕೊಂಡು ನಮ್ಮನ್ನೆಲ್ಲ ಮಾಡೋಷ್ಟರಲ್ಲಿ ಸುಸ್ತು ಮಾಡ್ಬಿಡ್ತೀವಿ. ಹಿಂಗಿಂದ 10 ಸಲ ಓಡಾಡಿ, ಹಂಗಿಂದ 10 ಸಲ ಹತ್ತಿ, ಮೆಟ್ಲ ಹತ್ತಿ, ಇಳೀರಿ, ಹಿಂಗೇಳಿ ಹಂಗೇಳಿ, ಮುಖ ಇಷ್ಟ ಕೈ ಬಾಳ ಅಲ್ಲಾಡಿಸ್ಬೇಡಿ, ಕಾಲ್ ಬಾಳ ಅಲ್ಲಾಡಿಸ್ಬೇಡಿ. ಈಗ ಮಧುಡಿ 2 ನಿಮಿಷ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ರಮೇಶ್ ಸರ್ ಅವ್ರು ಹೇಳ್ದಂಗೆ ಅವರ ಎಷ್ಟೊಂದ್ ಜನಕ್ಕೆ ಡೈರೆಕ್ಷನ್ ಮಾಡಿದ್ದಾರೆ, ಎಷ್ಟೊಂದ್ ಜನ ಇಂಟ್ರೂ ಮಾಡಿದ್ದಾರೆ. ಎಸ್ಪೆಷಲಿ ಡಾಕ್ಟರ್ ರಾಜ್ಕುಮಾರ್ ಹೊರನಾಟ ಅಂತವ್ರನ್ನ ಇಂಟ್ರೂ ಮಾಡಿರೋರ್ನ ನಾನು ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂತಂದ್ರೆ ಅದು ತಮಾಷೆ ವಿಚಾರ ಅಂತೂ ಅಲ್ವೇ ಅಲ್ಲ. ನಮಗೆ ಸ್ವಲ್ಪ ಭಯ, ಹೆದರಿಕೆ, ಆತಂಕ. ಕೆಲವು ಸಂದರ್ಭದಲ್ಲಿ ಸಾಕ್ಷ್ಯಚಿತ್ರ ಮಾಡೋದು ಯಾರು ಆಗ್ಬೇಕು ಅಂತಂದ್ರೆ ಸರ್ಕಾರದಿಂದ ಇಂಥವ್ರ ಸಾಕ್ಷ್ಯಚಿತ್ರಗಳು ಆಗ್ಬೇಕಾಗತ್ತೆ. ಆದ್ರೆ ಸರ್ಕಾರ ಮಟ್ಟಿಗೆ ರೆಕಗ್ನೈಸ್ ಮಾಡಿ ಚಂದನ ವಾಹಿನಿ ಇರ್ಬೋದು, ವಾರ್ತಾ ಇಲಾಖೆ ಇರ್ಬೋದು, ಅಂತವ್ರು ಇಂಥ ಮಹಾ ವ್ಯಕ್ತಿಗಳನ್ನ ಡಾಕ್ಯುಮೆಂಟ್ರಿ ಮಾಡೋದ್ರಿಂದ ಇದು ನಮ್ಮಷ್ಟಕ್ಕೆ ಮಾತ್ರ ಸೀಮಿತ ಆಗಲ್ಲ, ಕರ್ನಾಟಕದಾದ್ಯಂತ ಇದು ರೆಕಗ್ನೈಸ್ ಆಗಂತ ಒಬ್ಬ ಹಲವು ಸ್ಟೇಟ್ ಅಲ್ಲಿ ರೆಕಗ್ನೈಸ್ ಮಾಡುವಂತ ಒಬ್ಬ ವ್ಯಕ್ತಿತ್ವದ ವ್ಯಕ್ತಿ ಅಂತಂದ್ರೆ ನಮ್ಮ NV ರಮೇಶ್ ಅವರು. ಇವ್ರದ್ದು ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂತಂದಾಗ ಫಸ್ಟ್ ನನಗೆ ಅಪರ್ಚುನಿಟಿ ಸರ್ ಕರೆದಿದ್ರು. ಯಾವಾಗ ಅಂತಂದ್ರೆ ಇದೇ ನವೆಂಬರ್ 2021 ಇಸ್ವಿ ಫೋನ್ ಮಾಡಿದ್ರು. ಫಸ್ಟ್ ಹಲೋ ಮಧು ಅಂತಂದ್ರು. ನಾನ್ ನಮ್ಮ ಮಾವ ಮಾತಾಡ್ತಿದ್ವು ಅಂತ. ಮಾವ ಹೇಳಿ ಅಂತ. ಆಮೇಲೆ ಗೊತ್ತಾಯ್ತು ಅಂತ ಮಾವ ಅಲ್ಲ ರಮೇಶ್ ಸರ್ ಅಂತ. ಹೆಂಗೆ ಅಂತಂದ್ರೆ ಶ್ರೀಮತಿ ಹರಿಪ್ರಸಾದ್ ಅವ್ರದ್ದು ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ರು. ಶ್ರೀಮತಿ ಹರಿಪ್ರಸಾದ್ ಮೇಡಮ್ ನಾನು ಮಾಡಿದ್ದ ಡಾಕ್ಯುಮೆಂಟ್ರಿನ, ಆ ಡಾಕ್ಯುಮೆಂಟ್ರಿನ ರಮೇಶ್ ಸರ್ ಬಂದು ಕೂತ್ಕೊಂಡು ನೋಡಿದ್ರು. ನೋಡ್ಬಿಟ್ಟು ಅವರು ಮೇಡಮ್ ಹತ್ರ ನನ್ನ ನಂಬರ್ ತಗೊಂಡಿದ್ದಾರೆ. ತಗೊಂಡು ಕೇಳಿದ್ರು ಯಾರು ಮಾಡಿದ್ದು ಅಂತ. ಹಂಗಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ 2021. ಅವಾಗ ಹೇಳಿದ್ರು ನಮ್ಮ ತಂದೆದೊಂದು ಸಾಕ್ಷ್ಯಚಿತ್ರ ಮಾಡ್ತಾ ಇದ್ದೀನಿ, ಈ ತರ ಬರ್ಬೇಕು ಅಂತ. ಎಷ್ಟು ಚಾರ್ಜ್ ಮಾಡ್ತೀರಾ ಅಂತಂದ್ರು. ಸರ್ ನಾನು ದುಡ್ಡುಗೋಸ್ಕರ ಬರೋದಲ್ಲ, ನನ್ನ ಹವ್ಯಾಸ ಇದು. ನಾನು ಯಾರು ಸಾಧಕರಿರ್ತಾರೆ ಅಂಥವ್ರದ್ದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಗುತ್ತೆ, ಸ್ಪೋರ್ಟಿವ್ನೆಸ್ ಇರುತ್ತೆ. ಸೊ ನಾನು ಬಂದೇ ಬರ್ತೀನಿ, ಯಾವಾಗ ಬರ್ಬೇಕು ಹೇಳಿ, ಎಲ್ಲಿ ನಿಮ್ಮ ಮನೆ ಅಂತ ಹೇಳಿದಾಗ ಅಡ್ರೆಸ್ ಎಲ್ಲ ಹೇಳಿದ್ರು. ಮನೆಗೆ ಹೋದೆ. ಮನೆಗೆ ಹೋಗಿ ನೋಡ್ತೀನಿ ಅವ್ರ ಮನೆ ಹೆಂಗಿರುತ್ತೆ ಅಂತಂದ್ರೆ ನಿಜವಾಗ್ಲು ಇಷ್ಟೆಲ್ಲ ಇದೆಯಾ ಮನೇಲಿ, ಇಷ್ಟೆಲ್ಲ ಸಾಧಕರು ಇದಾರ ಇವ್ರ ಮನೇಲಿ, ಇಂಥವ್ರ ಡಾಕ್ಯುಮೆಂಟ್ರಿನ ನಾನು ಮಾಡ್ತೀನ, ನನ್ ಕೆಲ ಆಗುತ್ತಾ ಇದು, ನನ್ಗೆ ಯೋಗ್ಯತೆ ಇದೆಯಾ ಫಸ್ಟ್ ಆಫ್ ಆಲ್ ಇವ್ರು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ? ಅಲ್ಲ ಇವ್ರದೆಲ್ಲ ಇವ್ರ ತಂದೆ NS ವಾಮನ್ ಎಂತ ವ್ಯಕ್ತಿ ಅವರು. ನಮ್ ತಂದೆ ಎಲ್ಲ ಹೇಳ್ತಾರೆ NS ವಾಮನ್ ಅವ್ರದ್ದು ನಾನು ಡಾಕ್ಯುಮೆಂಟ್ರಿ ಅಲ್ಲ, ಇದು ನಾವು ರೇಡಿಯೋದಲ್ಲಿ ಆಕಾಶವಾಣಿ ಕಾರ್ಯಕ್ರಮ ನಾವು ನೋಡಿದೀವಿ, ನೋಡ್ಕೊಂಡು ಬೆಳೆದಿದೀವಿ, ಅವ್ರನ್ನ ಅವ್ರು ಮಾಡಿಸುವಂತ ನಾಟಕಗಳನ್ನ ಅಬ್ಸರ್ವ್ ಮಾಡಿದೀವಿ ಅಂತ ಹೇಳಿದ್ರು. ಅಂತವ್ರ ಸಾಕ್ಷ್ಯಚಿತ್ರನ ನಾನು ನೋಡೇ ಇಲ್ಲ ಅವ್ರನ್ನ. ಆಮೇಲೆ ಗೊತ್ತಾಯ್ತು ಅವರು ವ್ಯಕ್ತಿತ್ವಗಳನ್ನ ಒಂದು ಕಡೆ ಶೇಖರಣೆ ಮಾಡೋದಕ್ಕೆ ಒಂದ್ ಫೋಟೋ ಅಲ್ಲ, 2 ಫೋಟೋ ಅಲ್ಲ, ಲಕ್ಷಾಂತರ ಫೋಟೋಗಳು ಕೊಟ್ರು. ಎಷ್ಟು ಬೇಕು, ಯಾವ್ದು ಬೇಕು ತಗೋ, ಇಲ್ಲಿದೆ, ಇದ್ ಬೇಕಾ ಅದ್ ಬೇಕಾ ಅಂತ ಎಲ್ಲಾ ತರನು ಡಾಕ್ಯುಮೆಂಟ್ಸ್ ಇದ್ದಿದ್ದಕ್ಕೇನೆ ಇವ್ರ ತಂದೆಯವರ ಸಾಕ್ಷ್ಯಚಿತ್ರ ಮಾಡೋದಕ್ಕೆ ಪಕ್ಕದಲ್ಲಿ ಕೂತ್ಕೊಂಡು 1 ತಿಂಗಳು ಕೂತಿದೀವಿ. ಒಂದು ದಿನ ಆದ್ರೂ ನನ್ಗೆ ಒಂದು ಮಾತು ಬೈಯೋದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಲಿಲ್ಲ. ಪಾಪ ಏನ್ ಬೇಕು, ಯಾವ ತರ ಬೇಕು ಎಲ್ಲನೂ ವ್ಯವಸ್ಥೆ ಮಾಡ್ಕೊಟ್ರು. ಅಂತ ಮಹಾ ವ್ಯಕ್ತಿ ಇವ್ರಾಗ್ಲಿ ಇವ್ರ ತಂದೆಯವರಾಗ್ಲಿ. ರಾಜ್ಕುಮಾರ್ಗೆ ಡೈರೆಕ್ಷನ್ ಮಾಡಿದ್ದಾರೆ ಅಂತಂದ್ರೆ ಅಂತವ್ರದ್ದು ನಾನು ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂತಂದ್ರೆ ನನಗೆ ನಿಜವಾಗ್ಲೂ ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ಅವ್ರ ಮಗಂದು ಸಾಕ್ಷ್ಯಚಿತ್ರ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು, ಮತ್ತೆ ಅವ್ರ ಹೆಂಡತಿಯವ್ರದ್ದು ಸಾಕ್ಷ್ಯಚಿತ್ರ ಮಾಡೋದಕ್ಕೂ ನನ್ಗೆ ಅವಕಾಶ ಸಿಕ್ತು. ನೆಕ್ಸ್ಟ್ ಇವ್ರ ಮಗ ಇದಾರೆ ಯಾರು, ಅಶ್ವಿನ್ ಅವ್ರದ್ದು ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಮಾಡ್ತೀವಿ. ಮತ್ತೆ NV ರಮೇಶ್ ಅವರ ಮನೆಗೆ ಹೋದಾಗ ನಿಜವಾಗ್ಲೂ ನಮ್ಮ ಮನೆಗೆ ಹೋದಷ್ಟೇ ಫೀಲ್ ನಮ್ಗೆ. ನಾನು ತುಂಬಾ ಡಾಕ್ಯುಮೆಂಟ್ರೀಸ್ ಮಾಡಿದ್ದೀನಿ, ಒಂದ್ 17-18 ಆಗಿರ್ಬೋದು. ಈಗ ನಾಳೆ ಒಂದ್ ಬಿಡುಗಡೆ ಆದ್ರೆ 19ನೇದಾಗತ್ತೆ. ನನಗೆ ಸಿಕ್ಕಿರೋ ಕಾಲಾವಕಾಶ ಬಂದು ಒಂದು 15 ಡೇಸ್ ಅಷ್ಟೇ. 15 ದಿನದಲ್ಲಿ ಇವರು ಕಾರ್ಯಕ್ರಮದೇ ಒಂದಷ್ಟು ಕೆಲಸಗಳಿದಾವೆ. ಅಷ್ಟು ಕೆಲಸದ ಬಿಡುವಿನಲ್ಲಿ ನನಗೆ ಟೈಮ್ ಕೊಟ್ಕೊಂಡು 6:30ಯಿಂದ 10 ಗಂಟೆ ತನಕ ನಾನು ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ದಾಗ ಅವ್ರು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಏನೇ ಕೇಳಿದ್ರು, ಯಾವ ತರ ಬೇಕು, ಹಂಗ್ ಬೇಕಾ ಹಿಂಗ್ ಬೇಕಂತ ಪ್ರತಿ ಒಂದನ್ನು ಫೀಡ್ ಮಾಡ್ತಾ ಬಂದ್ರು. ಅದು NV ರಮೇಶ್ ಅವ್ರಿಗಿರೋಂತ ಒಂದು ತಾಳ್ಮೆ, ಜಾಣ್ಮೆ. ನನ್ನಂತ ಮೊಬೈಲ್ ಅಲ್ಲಿ ಎಡಿಟ್ ಮಾಡೋನ್ಗೆ ಇಂತ ಅವಕಾಶ ಕೊಡ್ತಾರೆ ಅಂತಂದ್ರೆ ಅದು ನಾನು ಅವ್ರಿಗೆ ಋಣಿಯಾಗಿರ್ಬೇಕು. ಅಂತ ಒಳ್ಳೆ ಮನೆತನ. ಆ ಮನೆತನದಲ್ಲಿ ಉಮಾ ಮೇಡಮ್ ಅವ್ರು ಹೇಳೋರು, ನಿನ್ ನೋಡಿದ್ರೆ ನನ್ಗೆ ಅಶ್ವಿನ್ ನೋಡ್ದಂಗೆ ಅನ್ಸುತ್ತೆ ಅಂತ. ಅವತ್ತೊಂದಿನ ಅವರು ನಾನು ಬರ್ತೀನಿ ಅಂತಂದ್ರೆ ದೋಸೆ ಮಾಡಿರೋರು, ಉಪ್ಪಿಟ್ಟು ಮಾಡಿರೋರು. ಮಧು ಬರ್ತಾನ ದೋಸೆ ಮಾಡ್ತೀನಿ, ಮಧು ಬರ್ತಾನ ಉಪ್ಪಿಟ್ಟು ಮಾಡ್ತೀನಿ. ಅವ್ನಿಗೆ ದೋಸೆ ಚಟ್ನಿ ಪುಡಿ ಅಂದ್ರೆ ತುಂಬಾ ಇಷ್ಟ.
ಅವನ್ಗೆ ನಾನು ಏನಾದ್ರು ಮಾಡ್ಕೊಡ್ತೀನಿ ಅಂತ ಹೇಳಿ ಪಾಪ ಫೋನ್ ಮಾಡೋರು ಉಮಾ ಮೇಡಮ್. ಮಧು ಇವತ್ತು ದೋಸೆ ಮಾಡಿದೀನಿ ಬಂದ್ಬಿಡು ಬೇಗ ಅಂತ. ನಾನು ಕಾಲೇಜ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡೆಲ್ಲ ಬರ್ತಾ ಇದ್ದೆ. ನಾಟ್ ಓನ್ಲಿ ಫಾರ್ ಡಾಕ್ಯುಮೆಂಟ್ರಿ, ಅವ್ರ ಮನೆ ಮಗನಾಗಿ ನನ್ನ ನೋಡ್ಕೊಂಡ್ರು. ಒಂದು 7-8 ತಿಂಗಳಿಂದ ಫೋನ್ ಬರುತ್ತೆ ಸರ್ದು, ಏನ್ ಸಾರ್ ನೆನ್ಸ್ಕೊಬಿಟ್ಟಿದ್ದೀರಾ ಫೋನ್ ಮಾಡಿದ್ರಿ ಅಂತ. ನಮ್ಮ ಮನೆ ನಂದಾದೀಪ ಆರೋಯ್ತು ಕಣಪ್ಪ ಅಂತಂದ್ರು. ಏನ್ ಹೇಳ್ತಾ ಇದ್ದೀರಾ ಸರ್, ಹಂಗ ಏನ್ ಅರ್ಥ ಅಂತಂದ್ರೆ, ಉಮಾ ಹೋಗ್ಬಿಟ್ಲು, ನಾನು ಉಮಾನ ಇವಾಗ ಬರ್ನ್ ಮಾಡ್ಬಿಟ್ಟು ಬಂದಿದ್ದೀನಿ ಅಂತ. ಏನ್ ಜೋಕ್ ಮಾಡ್ತಿದ್ದೀರಾ ಸರ್, ಯಾವಾಗ ಏನು ಎತ್ತ ಈಗ ಬಂದೆ ಅಂತ ಹೇಳಿದ್ರು. ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ. ಯಾಕೆಂದ್ರೆ ನಾವು ಅವ್ರ ಮಗನ್ ಕಳ್ಕೊಂಡಿದ್ದಾಗ ನನ್ನನ್ನ ಮಗನ್ ತರ ನೋಡ್ದವ್ರು, ಅವ್ರ ಕೈಯಲ್ಲಿ ಅನ್ನ ತಿಂದವನು, ನಾನು ಊಟ ಮಾಡ್ದವನು. ನಮಗ್ ತುಂಬಾ ನೋವಾಗಿದ್ದು ದಿನ ಅಂದ್ರೆ ಅವತ್ತು. ನೀನ್ ಯಾವಾಗ ಬರ್ತೀಯ ಹೇಳು, ಫ್ರೀ ಮಾಡ್ಕೊಂಡ್ ಬಾ, ಉಮಾ ಮೇಲೊಂದು ಸಾಕ್ಷ್ಯಚಿತ್ರ ಮಾಡೋಣ ಅಂತಂದ್ರು. ಇದ್ದಿದ್ದೆ ನಮ್ಗೆ ಎಷ್ಟು ಸರ್, ಒಂದ್ 5 ದಿನ 2 ದಿನನೋ 3 ದಿನನೋ. ನೋಡಿ, ಒಂದು ಡಾಕ್ಯುಮೆಂಟರಿ ಮಾಡ್ಬೇಕು ಅಂತಂದ್ರೆ ಬರೀ ಸ್ಕ್ರಿಪ್ಟ್ ಮಾಡೋದಕ್ಕೆ ನಮ್ಗೆ ಹೆಚ್ಚು ಕಮ್ಮಿ 15ರಿಂದ 20 ಸಮಯ ಬೇಕಾಗತ್ತೆ. ಅಷ್ಟು ಒಂದು ವಾರ ಅನ್ನೋರು ಬೇಕು. ಅಂತದ್ರಲ್ಲಿ ಸರ್ ಈಗ ಉಮಾ ಮೇಡಮ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಒಂದ್ ಸ್ಕ್ರಿಪ್ಟ್ ಮಾಡ್ಕೊಡಿ ಅಂತಂದೆ. ಅಯ್ಯೋ ಇಡಿಯಪ್ಪ ಮೊಬೈಲ್ ನಾನು ಮಾಡ್ತೀನಿ, ವಾಯ್ಸ್ ರೆಕಾರ್ಡ್ ಮಾಡ್ತೀನಿ. ಜಸ್ಟ್ ಫೋನ್ ಹಿಡ್ದೆ ಬಾಯ್ ಹತ್ರ, ಕಣ್ಣು ಮುಚ್ಕೊಂಡು 20 ನಿಮಿಷ ಮದುವೆ ಆಗಿದ್ದ ದಿನದ ಮೊದಲನೇ ದಿನದಿಂದ ಹಿಡಿದು ಕೊನೆ ದಿನ ಅವರು ಉಮಾ ಮೇಡಮ್ ಹೋಗೋ ದಿನದವರೆಗೂ ಪ್ರತಿ ಒಂದು ಮಾತನ್ನು ಮನಸ್ಸಿನ ಅಂತರಾಳದ ಭಾವನೆಯಿಂದ ವ್ಯಕ್ತಪಡಿಸ್ಕೊಂಡು ಹೇಳಿದ್ರಲ್ವಾ ಎನ್ ವಿ ರಮೇಶ್ ಸರ್. ಅಂತ ವ್ಯಕ್ತಿತ್ವದ ಅಂತ ಪ್ರತಿಭೆನ ನಾನು ನನ್ನ ಜೀವನದಲ್ಲಿ, ನನ್ನ ಪುಟ್ಟ ಅನುಭವದಲ್ಲಿ ನಾನು ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಅಂತ ಮೇರು ಪರ್ವತಗಳನ್ನ ನಾವು ಸಂದರ್ಶನ ಮಾಡ್ಕೊಂಡು, ಡಾಕ್ಯುಮೆಂಟರೀಸ್ಗಳು ಮಾಡ್ಕೊಂಡು ಅವ್ರದನ್ನೆಲ್ಲ ನಾವು ಎಕ್ಸಿಬಿಟ್ ಮಾಡೋದಕ್ಕೆ ಅಂತಂದ್ರೆ ನನಗೆ ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ನೀನ್ ಯಾವುದೇ ಡಾಕ್ಯುಮೆಂಟರಿ ಮಾಡಿದ್ರು ನಾನು ಸ್ಕ್ರಿಪ್ಟ್ ಮಾಡ್ಕೊಡ್ತೀನಿ, ನಿಂತರೆ ನಾನು ಉಚಿತವಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಅಂತವ್ರ ಆಶೀರ್ವಾದ ನಮ್ಮಂತವ್ರ ಮೇಲಿದ್ರೆ ಇನ್ನು ಬೇಕಾದಷ್ಟು ಕೆಲಸಗಳು ಮಾಡ್ಬೋದು ಅಂತ ಹೇಳ್ತಾ, ರಮೇಶ್ ಸರ್ ಅವ್ರದ್ದು 75ನೇ ವರ್ಷದ ಹುಟ್ಟುಹಬ್ಬದ ಡಾಕ್ಯುಮೆಂಟರಿ ಮಾಡಕ್ ನನ್ಗೆ ಅವಕಾಶ ಸಿಕ್ತು. ಅವ್ರದ್ದು 100ನೇ ವರ್ಷದ್ದು ಡಾಕ್ಯುಮೆಂಟರಿ ಮಾಡಕ್ಕೆ ನನಗೆ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ನಾನು ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು. ಅವರಿಗೆ ನನ್ನ ಆತ್ಮೀಯ ಅನಂತ ನಮನವನ್ನು ಸಲ್ಲಿಸ್ತೇನೆ. ಹಾಗೆ ಮುಂದಿನ ಕೂಡ ಅವರಿಗೆ ನಿಶ್ಚಿತಾರ್ಥವನ್ನು ತೋರಿಸ್ತೇನೆ. ಅದೇ ಕೂಡ ನಿಸ್ವಾರ್ಥವಾಗಿ ಡಾಕ್ಯುಮೆಂಟರಿನ ಮಾಡ್ತೀನಿ. ಅವರಿಗೆ ಒಂದು ಚಪ್ಪಾಳೆಯನ್ನು ಮತ್ತೊಮ್ಮೆ ನಾವೆಲ್ಲರೂ ಸಲ್ಲಿಸೋಣ. ಈಗ ನಿಮ್ಮ ಕಾರ್ಯಕ್ರಮ ನಿಸ್ವಾರ್ಥ ಕಾರ್ಯಕ್ರಮದಲ್ಲಿ ಮುಂದೆ ನಿವೃತ್ತ ಪ್ರಾಚಾರ್ಯ ನಂತರ ಶ್ರೀಯುತ ಮಾಡ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಬೇರೆ ಬೇರೆಯವ್ರನ್ನೆಲ್ಲ ಅವ್ರು ಸಂಪರ್ಕ ಮಾಡಿ ನನಗೂ ಒಂದು ಕೃತಿಯನ್ನ PDF ಫಾರ್ಮ್ಯಾಟ್ ಅಲ್ಲಿ ಕಳಿಸ್ಕೊಟ್ರು. ಶೀರ್ಷಿಕೆ ಕಾವ್ಯ ನಾಟಕ ಸಾಹಿತ್ಯ ಸಂಗಮ. ಶೀರ್ಷಿಕೆ ಆಕರ್ಷಕವಾಗಿತ್ತು, ಆದ್ರೆ ಕೃತಿಯನ್ನ ನೋಡಿದಾಗ ಓದಿದಾಗ ಏನ್ ಇದ್ರ ಬಗ್ಗೆ ನಾನು ಹೇಳಬಹುದು, ಏನ್ ಬರೀಬಹುದು ಅಂತ ಒಂಥರ ಗೊಂದಲ ಶುರುವಾಯಿತು. ಯಾಕೆ ಅಂತಂದ್ರೆ ಅದು ಮೊದಲಿಗೆ ಯಾವುದೇ ವಸ್ತು ಉಳ್ಳಂತ ಕೃತಿ ಆಗಿರಲಿಲ್ಲ. ಅದು ಬೇರೆ ಬೇರೆಯವರು ರಮೇಶ್ ಅವರ ಬೇರೆ ಬೇರೆ ಮುಖಗಳನ್ನ, ಅವರ ಬೇರೆ ಬೇರೆ ಕೃತಿಗಳನ್ನ ವಿಮರ್ಶೆ ಮಾಡಿದಂತಹ ಒಂದು ಕೃತಿ ಅದು. ವಿಮರ್ಶೆ ನಾನ್ ಮಾಡ್ಬೇಕಾಗಿ ಬಂತು. ನನಗೆ ಮೂಲ ಕೃತಿ ನನಗ್ ಗೊತ್ತಿಲ್ಲ, ಅದ್ರಲ್ಲಿ ಏನು ವಿಷಯ ಇದೆ ಅಂತಕ್ಕಂಥದ್ದು ನೇರವಾಗಿ ನನಗ್ ಗೊತ್ತಿಲ್ಲ. ಅವರಿವರು ಏನು ಹೇಳಿದ್ರು ಅದರ ಆಧಾರದ ಮೇಲೆ ನಾನು ನನ್ನ ಒಂದು ವಿಮರ್ಶೆಯನ್ನ ಮಾಡ್ಬೇಕಾಗಿ ಬಂತು. ನನ್ನ ಪರಿಸ್ಥಿತಿ ಒಂಥರ ಅಂದನೊಬ್ಬ ಆನೆಯನ್ನ ವಿವರಿಸಿದ ಹಾಗೆ. ಒಬ್ಬನಿಗೆ ಯಾವುದೋ ಒಂದು ಸೊಂಡಲು ಸಿಕ್ತು, ಅದೇ ಆನೆ ಅಂತ ಅನ್ಕೊಂಡ, ಇನ್ನೊಬ್ಬನಿಗೆ ಬಾಲ ಸಿಕ್ತು ಅಂತ ಅನ್ಕೊಂಡ. ಹಾಗೆ ಆ ಕೃತಿಯಲ್ಲಿ ಬೇರೆ ಬೇರೆಯವರು ಇವರ ಕೃತಿಯ ಬಗ್ಗೆ ಏನು ಹೇಳಿದ್ದಾರೆ ಅಂತ ಇಟ್ಕೊಂಡು ಅದರಲ್ಲಿ ಅವ್ರೇನಾದ್ರೂ ಉದಾಹರಿಸಿದ್ರೆ ಆ ಉದಾಹರಣೆಗಳನ್ನೇ ತಕೊಂಡು ನಾನು ನಿಮ್ಮ ಮುಂದೆ ಇವತ್ತು ಇಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರ ಒಂದು ಕೃತಿಗಳಲ್ಲಿ ಒಂದು ಭಾಗ ಕಾವ್ಯ, ಇನ್ನೊಂದು ಭಾಗ ಸಾಹಿತ್ಯ ನಾಟಕ. ಈ ಕಾವ್ಯ ಸಾಹಿತ್ಯ ನಾಟಕ ಅನ್ನೋದು ಒಂದೊಂದೇ ಪದ ನಾನು ಬಳಸಿದ್ರು ಸಹ
ಅವರು ಒಂದು ಕಾವ್ಯ ಅಂತ ಯಾವುದೋ ಒಂದನ್ನ ಹೆಸರಿಸಿದ್ರೆ ಅದರಲ್ಲೊಂದು 20 ಇರುತ್ತೆ. ನಾಟಕ, ಮಕ್ಕಳ ನಾಟಕ ಅದೊಂದು ಅಷ್ಟೊಂದಿರುತ್ತೆ. ಹಾಗೆ ಹಲವಾರು ಕೃತಿಗಳ ಬಗ್ಗೆ ಅಲ್ಲಿ ಕೊಟ್ಟಿದ್ದಾರೆ. ಒಂದು 300 ಪುಟಗಳ, ಒಂದು 200 ಪುಟಗಳ ಒಂದು ಕೃತಿ ಅದು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿನ ಮೊದಲ ಭಾಗ ಈ ಸಾಹಿತ್ಯದ ಕೃತಿಗಳ ಬಗ್ಗೆ ಬಂದಾಗ ಅವರು ಅವಸರದ ಅವಾಂತರ ಅಂತಕ್ಕಂಥದ್ದು, ಜಿಲೇಬಿ ಸಂಚಾರ ಅಂತಕ್ಕಂಥದ್ದು, ಕಾವ್ಯ ಭಾಮಿನಿ ಅಂತಕ್ಕಂಥದ್ದು ಕೆಲವು ಕೃತಿಗಳ ಬಗ್ಗೆ ಅದರಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಈ ಕಾವ್ಯ ನಾಟಕ ಸಾಹಿತ್ಯ ಸಂಗಮ ಅನ್ನತಕ್ಕಂಥ ಕೃತಿಯನ್ನ ಸಂಪಾದನೆ ಮಾಡಿರೋರು ಶ್ರೀಮತಿ ಉಮಾರ್ ಅವರು. ಅವರು ಅದರಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ, ಶ್ರೀ ರಮೇಶ್ ಅವರು ಸಾಹಿತ್ಯ ಕಲಾಕ್ಷೇತ್ರಕ್ಕೆ 7ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದರು ಅಂತಕ್ಕಂಥದ್ದು. ಅವರ ಮೊದಲ ಕವನ ಸಂಕಲನ ಪ್ರಕಟವಾಗಿದ್ದು 2003ರಲ್ಲಿ. 2005ರ ವೇಳೆಗೆ 2 ನಾಟಕ ಸಂಕಲನಗಳನ್ನ ಮಾಡಿದ್ರು. 2017ಕ್ಕೆ ಅವರ ತಂದೆ ವಾಮನ್ ಅವರ ಬಗ್ಗೆ ಕೃತಿಯನ್ನ ಹೊರತಂದ್ರು. ಅದೇ ಅವಧಿಯಲ್ಲಿ 5 ಕವನ ಸಂಕಲನಗಳು, 8 ಪುಸ್ತಕಗಳು ಹೀಗೆ ಪ್ರಕಟಿಸ್ಕೊಂಡು ಬಂದ್ರು ಅಂತ ಇವತ್ತು ಅದರ ಸಂಖ್ಯೆ 111 ಮಿಕ್ಕಿತು ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ರಮೇಶ್ ಅವರ ವೈಶಿಷ್ಟ್ಯ ಅಂದರೆ ಎಲ್ಲ ರೀತಿಯ ಮಾಧ್ಯಮಗಳ ಬಗ್ಗೆ, ಮಾಧ್ಯಮಗಳಲ್ಲಿ ಸಿಗತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಿಸಿ ಇಟ್ಕೊಳ್ತಕ್ಕಂಥದ್ದು. ಅವರ ಮಾತಿನಲ್ಲೇ ಅವರು ಈಗ ತಾನೇ ಪ್ರಾರಂಭದಲ್ಲಿ ಹೇಳಿದ್ರು, ನಮ್ಮ ಮನೆಯಲ್ಲಿ ನನ್ನ ಸಂಗ್ರಹದಲ್ಲಿ ಇರತಕ್ಕಂಥದ್ದು ವಿಶ್ವದ ಎಲ್ಲ ಮಾಹಿತಿಗಳು ನನ್ನ ಹತ್ರ ಇದೆ. ನಮ್ಮ ಸಂಸಾರದ ಎಲ್ಲ ಮಾಹಿತಿಗಳು 3 ತಲೆಮಾರು ಅದರ ಮಾಹಿತಿನ ನಾನು ಸಂಗ್ರಹಿಸಿದ್ದೀನಿ ಅಂತಕ್ಕಂಥ ಮಾತನ್ನ ಅವರೇ ಹೇಳಿದ್ದಾರೆ. ಅವರ ಕೃತಿಗಳ ಬಗ್ಗೆ ಮಾಸ್ಟರ್ ಹಿರಣ್ಣಯ್ಯನವರು ಮಾತಾಡಿದ್ದಾರೆ. NK ಕುಲಕರ್ಣಿ ಅಂತಕ್ಕಂಥವರು ಇವರು ರೇಡಿಯೋ ನಾಟಕದಲ್ಲಿ ಮತ್ತೆ ರೇಡಿಯೋ ನಾಟಕಕ್ಕೂ ರಂಗ ಪ್ರಯೋಗಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಅವರು ಹೇಳ್ಕೊಂಡು ಹೋಗಿದ್ದಾರೆ. ನಮ್ಮ ಆಕಾಶವಾಣಿಯಲ್ಲಿ ನಿರ್ದೇಶಕರಾಗಿದ್ದಂತ ಪ್ರಭುಸ್ವಾಮಿ ಮಳಿಮಠ ಅವರು ಈ ಸಂಕಲನ ಏನಿದೆ ಅದರ ಬಗ್ಗೆ ಹೇಳುವಾಗ ಅವರು, ಅವರ ಪತ್ನಿ, ಇವರುಗಳು ಪ್ರತಿ ಮಾತಿನಲ್ಲೂ ಕಾವ್ಯವನ್ನ ಬಳಸತೊಡಗಿದ್ರು, ಮುದ್ರಣ ಮನೋರಮೆ ರೀತಿಯಲ್ಲಿ ಬಳಸತೊಡಗಿದ್ರು ಅಂತಕ್ಕಂಥದ್ದು. ಅದು ಸಹ ಅವರ ಒಂದು ಆ ಕೃತಿಯಲ್ಲಿನ ಒಂದು ಅಂಶ ಅಷ್ಟೇನೆ. ಅದು ಅವರ ಬೆಳವಣಿಗೆ ಹೀಗೆ ಮುಂದಕ್ಕೆ ಸಾಗಲಿ ಅಂತ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ರಮೇಶ್ ಅವರ ಒಂದು ಸಂಪರ್ಕ ಏನಿದೆ, ಅವರು ಆಕಾಶವಾಣಿಯಲ್ಲಿ ಇದ್ರು, ರಂಗಭೂಮಿಯಲ್ಲಿ ಇದ್ರು, ಹಾಗೆ ಆಗಿನ ಹಿರಿಯ ನಟರಾದಂತ ರಾಜ್ಕುಮಾರ್ ಅವರು, ಅಶ್ವಥ್ ಅವರು, ಅವರ ಎಲ್ಲರ ಜೊತೆಗೆ ಒಡನಾಟ, ಇನ್ನು ರಂಗ ದಿಗ್ಗಜಗಳ ಜೊತೆನೂ ಸಹ ಅವರ ಒಂದು ಒಡನಾಟ ಇತ್ತು ಅಂತಕ್ಕಂಥದ್ದು. ಅವರ ಪಾತ್ರಕ್ಕೆ ಅವರು ಏನು ಪ್ರಯೋಗಗಳನ್ನ ಮಾಡ್ತಾ ಇದ್ರು ರೇಡಿಯೋದಲ್ಲಿ, ಅದರ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ, ರಂಗದಲ್ಲಾದ್ರೆ ಜನಗಳಿಗೆ ಕಾಣ್ತಾ ಇರುತ್ತೆ, ಅಭಿನಯ ಅಂತಕ್ಕಂಥದ್ದು, ಸಂಗೀತ ಅಂತಕ್ಕಂಥ ಸಾಹಿತ್ಯ ಎಲ್ಲವನ್ನು ಸೇರಿಸಿ ಜನರ ಮುಂದೆ ಅವರು ಪ್ರಸ್ತುತಪಡಿಸ್ತಾ ಇರ್ತಾರೆ, ಪ್ರತಿಕ್ರಿಯೆ ಅಲ್ಲೇ ಬರ್ತಾ ಇರುತ್ತೆ. ಆದರೆ ನಾಟಕದಲ್ಲಿ, ಈ ರೇಡಿಯೋ ನಾಟಕದಲ್ಲಿ ಬಂದಾಗ ಇದ್ಯಾವುದು ಇರೋದಿಲ್ಲ, ವೇಷಭೂಷಣಗಳು ಇರೋದಿಲ್ಲ, ಮೇಕಪ್ ಅಂತಕ್ಕಂಥದ್ದು ಇರೋದಿಲ್ಲ. ಆದ್ರೆ ಬರೀ ಅವರ ಧ್ವನಿಯ ಏರಿಳಿತದಿಂದಲೇ ಅವರು ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂಥ ವಿಷಯವನ್ನ ಅದರಲ್ಲಿ ತೋರಿಸ್ತಾ ಇರ್ತಾರೆ. ಶ್ರೀಮತಿ ಲತಾ ಮೋಹನ್ ಅವರ ಮಾತಿನಲ್ಲಿ ಹೇಳೋದಾದ್ರೆ, ಯಾವ ರೀತಿ ಅವರ ಕೃತಿಯಲ್ಲಿ ಮತ್ತೆ ಬಂದಿರತಕ್ಕಂಥದ್ದು, ಯಾವ ರೀತಿ ನಾವು ಈ ಮೋಸದ ಜಾಲಕ್ಕೆ ಸಿಕ್ಕಿ ಬೀಳ್ತೀವಿ, ಅವರ ಮಾತುಗಳಿಂದ, ಮಾತಿನ ಮೋಡಿಯಿಂದ ನಾವು ಹೇಗೆ ಸಿಕ್ಕಿ ಬೀಳ್ತೀವಿ ಅಂತಕ್ಕಂಥದ್ದನ್ನ ಇವರು ನಾಟಕದಲ್ಲಿ ಚಿತ್ರಿಸಿದ್ದಾರೆ. ಇನ್ಯಾವುದು ಒಂದು ಜಿಲೇಬಿ ಅಂತಕ್ಕಂಥ ಒಂದು ಸಣ್ಣ ಮಕ್ಕಳ ನಾಟಕವನ್ನ ಇಟ್ಟುಕೊಂಡು ಆ ಜಿಲೇಬಿಯ ಕಥೆಯ ಮುಖಾಂತರ ಜನಗಳು, ಅವರ ನಡವಳಿಕೆಗಳು ಅದನ್ನ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಹೇಳುತ್ತಾರೆ. ರಮೇಶ್ ಅವರೇ ಹೇಳೋ ಹಾಗೆ ಅವರು, ಅವರ ತಂದೆಯವರು ನಾಟಕದಲ್ಲೇ
ಆ ಒಂದು ಆಕಾಶವಾಣಿ ಇದರಲ್ಲೇನೆ ಬೆಳೆದಂತಹವರು. 7ನೇ ವಯಸ್ಸಿಗೆ ಕಾರ್ಯಕ್ರಮಗಳನ್ನ ಉಚಿತವಾಗಿ ನಾನು ನಡೆಸ್ತಾ ಇದ್ದೆ. ಆಮೇಲೆ ನನಗೆ ವಾರಕ್ಕೆ 5 ರೂಪಾಯಿ ಸಂಭಾವನೆ ಅಂತಕ್ಕಂಥದ್ದನ್ನ ಕೊಡಕ್ಕೆ ಶುರು ಮಾಡಿದ್ರು ಅಂತಕ್ಕಂಥ ವಿಷಯವನ್ನು ಅವರು ಹೇಳಿದ್ದಾರೆ. ಆಮೇಲೆ ನಮ್ಮ ಸಾಹಿತ್ಯ ದಾಸೋಹಿ ಲಲಿತಾ ಅವರು ಅವರ ರಂಗರೂಪಕ ಅಂತಕ್ಕಂಥ ಕೃತಿಯ ಬಗ್ಗೆ ಅದರಲ್ಲಿ 5 ಕಿರು ನಾಟಕಗಳು ಸೇರಿವೆ ಅಂತಕ್ಕಂಥದ್ದು ಹೇಳಿದ್ರು. ಆಮೇಲೆ ಮಂತ್ರ, ಪರಿಸರ ಸಂರಕ್ಷಣೆ ಇವುಗಳ ಬಗ್ಗೆ ಮಾಹಿತಿಯನ್ನು ಅದು ಕೊಡುತ್ತೆ ಅಂತಾರೆ. ರಮೇಶ್ ಅವರು ರೇಡಿಯೋ ನಾಟಕದ ಬಗ್ಗೆ ಹೇಳ್ತಕ್ಕಂಥದ್ದು, ಕೇಳುಗನ ಮಿದುಳೆ ರಂಗಸ್ಥಳ, ಕೇಳುಗನ ಮಿದುಳೆ ರಂಗಸ್ಥಳ, ರಂಗಸಜ್ಜಿಕೆ ಮೇಕಪ್ಗಳ ಗೋಜಲಿಲ್ಲ, ಎಲ್ಲ ಪರಿಣಾಮಗಳನ್ನು ಶಬ್ದಗಳ ಮೂಲಕವೇ ತಲುಪಿಸಬೇಕಾಗುತ್ತದೆ. ಈ ಮೇಲೆ ತಿಳಿಸಿದ 2 ನಾಟಕಗಳನ್ನು ಬಿಟ್ಟು ಇನ್ನು 3 ನಾಟಕಗಳು ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಈ ತಮ್ಮಣ್ಣ ಅಂತಕ್ಕಂಥ ಒಂದು ಪಾತ್ರವನ್ನು ಅವರು ಸೃಷ್ಟಿಸಿದ್ದಾರೆ. ಇನ್ನೊಂದರಲ್ಲಿ ಆರೋಗ್ಯಕ್ಕೆ ಒಂದು ಪ್ರಾಶಸ್ತ್ಯ ಅಥವಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹೆಂಡತಿ ಪ್ರಾಣ ಹೆಂಡತಿ ಅಂತಕ್ಕಂಥ ಪ್ರಬಂಧ ಸಂಕಲನ ಕುರಿತು GH ರಾಜಶೇಖರನ್ ಅವರು ಬಹಳ ಚೆನ್ನಾಗಿ ವಿಮರ್ಶೆಯನ್ನ ಮಾಡಿದ್ದಾರೆ. ಹೆಂಡತಿ ಜೊತೆಗಿದ್ದಾಗ ಅವಳನ್ನ ಮೂದಲಿಸ್ತಾ ಇರತಕ್ಕಂಥದ್ದು, ಯಾವಾಗ್ಲೂ ಅಳಿಸ್ತಕ್ಕಂಥದ್ದು. ಅವಳು ತವರಿಗೆ ಹೋಗ್ತೀನಿ ಅಂತಂದಾಗ ಬಸ್ ಚಾರ್ಜ್ ಕೊಟ್ಟು ಕಳಿಸ್ಕೊಟ್ಟು ಬಿಡೋದು. ಆಮೇಲೆ ಕೈ ಮೈ ಸುಟ್ಕೊಂಡು ಇವ್ರ ಕೆಲಸ ಮಾಡ್ಕೊಳ್ಳುವಾಗ ಒದ್ದಾಡ್ತಕ್ಕಂಥದ್ದು. ಈ ಅಂಶಗಳನ್ನ ಆ ನಾಟಕದಲ್ಲಿ ಅವರು ತೋರಿಸಿದ್ದಾರೆ. ಪಾನಪ್ರಿಯರು ಅಂತಕ್ಕಂಥ ಇನ್ನೊಂದು ಇದರೊಳಗಡೆ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಒಬ್ಬ ಕೂಕನ ಪಕ್ಕದಲ್ಲಿ ಕೂತಾಗ ಆಗ್ತಕ್ಕಂಥದ್ದು ಅನುಭವ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಅದರಲ್ಲಿ ತೋರಿಸಿರ್ತಾರೆ. ಆಮೇಲೆ ಚಾಲಕ ಆದವನೇ ಕುಡಿದು ವಾಹನ ಚಲಾಯಿಸಿದ್ರೆ ಆಗಬಹುದಾದ ಪ್ರಮಾದಗಳು ಏನು ಅಂತಕ್ಕಂಥದ್ದು. ಒಂಟಿತನದ ಬಾಳಿನ ಬಗ್ಗೆ ಅವರು ಹೇಳಿದ್ದಾರೆ. ಇನ್ನೊಬ್ಬರು ಆಶಾಕುಮಾರಿ ಅಂತಕ್ಕಂಥವ್ರು, ಕಷ್ಟದ ಕಷ್ಟ ಅಂತ ಈ ಹೇರ್ ಕಟಿಂಗು, ಸೆಲೂನ್ ಬಗ್ಗೆ ಸ್ವಾರಸ್ಯಕರವಾದ ವಿಷಯಗಳನ್ನ ಅವರಿಗೆ ಹೇಳಿದ್ದಾರೆ. ಇನ್ನು ಕಾವ್ಯ ಭಾಗಕ್ಕೆ ಬಂದಾಗ ಅವ್ರದ್ದು ದರ್ಶನ ಕವನ ಅಂತಕ್ಕಂಥದ್ದು ಒಂದನ್ನು ಇಟ್ಕೊಂಡು ಮೈಸೂರು ಉಮೇಶ್ ಆಕಾಶವಾಣಿಯವರು ಮತ್ತೆ ಅವ್ರು ಹೇಳ್ತಕ್ಕಂಥದ್ದು, ನೀಡ ಬಂದಿದೆ ಬಾಗಿಲಿಗೆ, ಇವರ ಕವನನೇ ಮತ್ತೆ, ನೀಡ ಬಂದಿದೆ ಬಾಗಿಲಿಗೆ ಟಿವಿ ಆಗಮನದಿಂದ ಮುದ್ರಣ ಮತ್ತು ರೇಡಿಯೋ ಮೇಲೆ ಕೆಟ್ಟ ಪರಿಣಾಮಗಳನ್ನು ಅದು ಚಿತ್ರಿಸ್ತಾ ಹೋಗುತ್ತೆ. ನಾನು ಯಾರು ಕವನ, ವೀರಗಲ್ಲು, ಮಾಸ್ತಿಕಲ್ಲುಗಳ ಮೂಲಕ ತಮ್ಮ ಕಥೆಗಳನ್ನು ಬಿಂಬಿಸುತ್ತದೆ ಅಂತ ಅವರು ಹೇಳಿದ್ದಾರೆ. ಹಾಗೆ ನಮ್ಮ ಕೆರೋಡಿ ಲೋಲಾಕ್ಷಿ ಮೇಡಮ್ ರಮೇಶ್ ಅವರನ್ನ ಅವರ ತಂದೆಯ ಹೆಸರನ್ನು ಸೇರಿಸಿಕೊಂಡು ತ್ರಿವಿಕ್ರಮನಾದ ವಾಮನ ಅಂತ ಬಣ್ಣಿಸಿದ್ದಾರೆ. ಬಿಸಿ ಸುದ್ದಿ ಅಂತಕ್ಕಂಥ ಕವನದ ಸಾಲುಗಳು ಉತ್ತರ ಕರ್ನಾಟಕದ ಭಾಷಾ ಸೊಗಡನ್ನ ಬಿಂಬಿಸುತ್ತವೆ. ಆ ಕವನ ಹೀಗಿದೆ, ಅಂದ್ರೆ ಕವನದ ಕೆಲವು ಸಾಲು ಅಷ್ಟೇ. ಭೂಮಿ ಮಾತ್ರ ಇದ್ದಷ್ಟೇ ಐತಿ, ಇಂದು ಮಂದಿ ಬೆಳಕೋತ ಹೊಂಟೈತಿ. ಹಿಂಗಾದ್ರೆ ದೇಶದ ಪ್ರಗತಿ ಹೇಂಗಂತ ಎಲ್ಲರ ಕಲ್ಯಾಣ ಆಗೋದು ಕನಸೈತಿ. ಹಾಗೆ ಅಮೃತ ಸಿಂಚನ ಅಂತಕ್ಕಂಥದ್ರಲ್ಲಿ 6 ಭಾಗಗಳಿವೆ. ದೇಶ ಪ್ರೇಮ, ನಾದ ಪ್ರೇಮ, ಭಕ್ತಿ, ಹಳೆಯ ಹೊಸ ವರ್ಷ, ಗುರು, ವ್ಯಕ್ತಿ ಚಿತ್ರ, ಆರೋಗ್ಯವೇ ಭಾಗ್ಯ ಇಂಥವು. ಅದರಲ್ಲಿ ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಕವನದ ಕೆಲವು ಸಾಲುಗಳು ಹೀಗಿವೆ. ಹೆಣ್ಣು ಗಂಡುಗಳ ಮೈ ತುಂಬ ಬೇಕೇ ಬಂಗಾರ, ಆಯಸ್ಸು ಆರೋಗ್ಯ ಇರದಿರೆ ಎಲ್ಲ ಅಂಗಾರ. ಗೊತ್ತಾತು ಬಿಡು ಶಿವನೇ. ಸ್ವಚ್ಛತೆ ಶೌಚಾಲಯ ಕುರಿತ ಕವನ, ಅದರ ಬಗ್ಗೆ ಮತ್ತೆ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹೆಂಗಸರ ಈ ಪಾಡು ಬ್ಯಾಡ, ನಸುಕಿನಲ್ಲಿ ಎದ್ದು ಓಡ, ಯಾರಾದ್ರೂ ಬಂದಾರ ನೋಡ, ಎದ್ದೆದ್ದು ಕೂಡುವ ಪಾಡ.
ಹೀಗೆ ಇದೆಲ್ಲವನ್ನ ನಮ್ಮ ಕೆರೋಡಿ ಲೋಲಾಕ್ಷಿ ಮೇಡಮ್ ಅವರು ತಮ್ಮ ವಿಮರ್ಶೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಹಾಗೆ ಮತ್ತೊಬ್ಬ ಪ್ರಮುಖ ಲೇಖಕಿ ಶ್ರೀಮತಿ ಉಷಾ ನರಸಿಂಹನ್ ಅವರು ತಾಯಿ ಮಗು ಸಂಬಂಧ, ಬಾಲಕಾರ್ಮಿಕರ ಬವಣೆ, ದಾಂಪತ್ಯದೊಲ್ಮೆಯ ಪಾತಳಿಗೆ ಇಳಿಸುತ್ತದೆ, ಅದರಲ್ಲಿ ಬಂಜೇತನದ ಬಗ್ಗೆ ಅವರು ಹೇಳಿರ್ತಕ್ಕಂಥ ಆಯ್ಕೊಂಡಿರ್ತಕ್ಕಂಥ ಮಾತುಗಳು, ಬಂಜೆತನದ ಕತ್ತಲನ್ನು ದೂರ ಮಾಡಿ ತಾಯಿತನದ ಬೆಳಕಿನ ವರವ ನೀಡಿ ಕಾಪಾಡಿದ ದೈವಕ್ಕೆ ಶರಣು ಮಾಡಿ ಮೂಕಳಾದೆ ನಿನ್ನ ಬಾಲ ಲೀಲೆಗಳ ನೋಡಿ ಇರ್ತಕ್ಕಂಥ ಒಂದು ಉದಾಹರಣೆಯನ್ನ ಅವರು ಕೊಡ್ತಾರೆ. ಅದರ ಜೊತೆಗೆ ಈ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳು ಏನು ಆಟ ಪಾಠಗಳನ್ನ ಮಾಡ್ತಾರೆ ಅದರ ಬಗ್ಗೆ ಆಡಬೇಕಂತೀವಿ ನಾವು ಹಾಡಬೇಕಂತೀವಿ ಅಂತಕ್ಕಂಥ ಕವನದ ಕೆಲವು ಸಾಲುಗಳು ಹೀಗಿವೆ. ಆಡಬೇಕಂತೀವಿ ನಾವು ಹಾಡಬೇಕಂತೀವಿ ನಾವು, ಕಾಡತಾವ ಮನೆಯಲ್ಲಿ ಬಡತನ ಬೆಂಕಿ ಕಾವು, ಮಕ್ಕಳ ಆಟ ಕಂಡಾಗ ನಮ್ಮ ಮುಖವು ಬಾಡುವುದು, ಕೂಲಿಗೆ ಹೊರಟಾಗ ಮನೆ ನೆನಪು ಕಣ್ಣೀರು ಮೂಡುವುದು, ಭಿಕ್ಷೆ ಬೇಡ ಕೆಲಸಕ್ಕೆ ತಮ್ಮ ತಂಗಿ ದೂಡುವುದು, ಇಲ್ಲದಿದ್ದರೆ ತಣ್ಣನೆ ಒಲೆಯ ಉಪವಾಸ ಕಾಡುವುದು. ಹೀಗೆ ಅಮೃತ ಸಿಂಚನ ಅನ್ನತಕ್ಕಂಥ ಇವರ ಕೃತಿಯ ಬಗ್ಗೆ ಶ್ರೀ ಪ್ರಸನ್ನ ಹೆಗಡೆ ಅವರು ಕೆಲವು ಚರಣಗಳನ್ನ ಉದ್ಧರಿಸಿ ಅವುಗಳ ಪ್ರಾಮುಖ್ಯತೆಯನ್ನ ವಿವರಿಸಿದ್ದಾರೆ. ನಮ್ಮ ಕಬ್ಬಿನಾಲೆ ವಸಂತ ಬಾಲಜರವರು ನನ್ನ ಹೆಮ್ಮೆ ನಾನು ಹೆಮ್ಮೆಯ ಕನ್ನಡಿಗ ಅಂತಕ್ಕಂಥ ಕವನಗಳಲ್ಲಿ ಕನ್ನಡ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ಹೀಗೆ ಹೇಳಿದ್ದಾರೆ. ನೋವಾದಾಗ ಕನ್ನಡ ಉದ್ಧಾರದಲ್ಲೇ ಅಮ್ಮ, ಎದ್ದಾಗ ಮುಂದೆ ಹೋಗಲು ಬೇಕೆ ಇಂಗ್ಲಿಷ್ ಗುಮ್ಮ, ನೋವಾದಾಗ ಕನ್ನಡ ಉದ್ಗಾರದಲ್ಲೇ ಅಮ್ಮ, ಎದ್ದಾಗ ಮುಂದೆ ಹೋಗಲು ಬೇಕೆ ಇಂಗ್ಲಿಷ್ ಗುಮ್ಮ, ಖಾಸಗಿ ಶಾಲೆಯಿಂದಲೇ ಮಕ್ಕಳ ಉದ್ಧಾರ ಸುಳ್ಳಮ್ಮ, ಸರಕಾರಿ ಶಾಲೆಯಿಂದಲೇ ಅಸಂಖ್ಯ ಸಾಧಕರು ಬಂದಿಹರಮ್ಮ. ಹೀಗೆ ರಮೇಶ್ ಅವರ ಲೇಖನಗಳು, ಕೃತಿಗಳು, ಇವುಗಳ ಬಗ್ಗೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಹೇಳಿದ್ದಾರೆ. ಇನ್ನೂ ಹಲವಾರು ಜನ ಇದರ ಬಗ್ಗೆ ಹೇಳ್ಕೊಂಡು ಹೋಗಿದ್ದಾರೆ. ಎಲ್ಲವನ್ನು ಹೇಳ್ತಕ್ಕಂಥ ಸಮಯ ಇದಲ್ಲ. ಹಾಗಾಗಿ ಸದ್ಯಕ್ಕೆ ನನ್ನ ಒಂದು ಈ ವಿಮರ್ಶೆಯ ಕೆಲಸವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಎನ್ ವಿ ರಮೇಶ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎನ್ ವಿ ರಮೇಶ್ ಸರ್ ಬಗ್ಗೆ ಪರಿಚಯ ಮಾಡ್ಬೇಕು ಅಥವಾ ಏನಾರು ಹೇಳ್ಬೇಕು ಅನ್ನೋಂತ ಅವಶ್ಯಕತೆನೇ ಇಲ್ಲ. ಆದ್ರೂ ಒಂದು ಫಾರ್ಮಾಲಿಟಿಗೋಸ್ಕರ ಒಂದೆರಡು ಲೈನ್ಗಳನ್ನ ಬರ್ಕೊಂಡು ಕೆಮ್ಮಿದೆ, ಹಾಗಾಗಿ ಭಾಷಣ ಮಾಡಲ್ಲ. ಅವರ ಕೃತಿ ಕುರಿತು ನಾನೊಂದು 4 ಮಾತುಗಳನ್ನ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಆಕಾಶವಾಣಿಯ ನಿವೃತ್ತ ಅಧಿಕಾರಿಯಾಗಿರುವಂತಹ ಎನ್ ವಿ ರಮೇಶ್ ಅವರದ್ದು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಬಹುದೊಡ್ಡ ಹೆಸರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಪಾದರಸದಂತಹ ವ್ಯಕ್ತಿತ್ವದ ಎನ್ ವಿ ರಮೇಶ್ ರವರು ಈಗಾಗಲೇ ಕನ್ನಡ ಸಾರಸ್ವತ ಲೋಕಕ್ಕೆ 111ಕ್ಕೂ ಹೆಚ್ಚು ಕೃತಿಗಳನ್ನ ನೀಡಿದರೆ ಅನ್ನುವಂತ ವಿಚಾರಗಳನ್ನ ಈಗ ತಾನೇ ಕೇಳಿದೆ. ಬಹಳ ಖುಷಿ ಆಯ್ತು. ನಾನು ಬರೀ 50 ಅನ್ಕೊಂಡಿದ್ದೆ. ನಾವೆಲ್ಲ 4-5 ಪುಸ್ತಕಗಳನ್ನ ಮಾಡೋದಕ್ಕೆ ತಿಣ್ಕಾಡ್ಬಿಟ್ಟಿರ್ತೀವಿ. ಅವರು 111 ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅಂದ್ರೆ ಅವರಲ್ಲಿರುವಂತಹ ದೈತ್ಯ ಪ್ರತಿಭೆ ನಾವ್ ಅನ್ಬೋದು. ಅವ್ರನ್ನ ಅವರೊಬ್ಬ ಡೈನಮಿಕ್ ಮತ್ತೆ ದೈತ್ಯ ಪ್ರತಿಭೆ ಅಂತಾನೆ ಹೇಳ್ಬೋದು. ಅಂತಹ ಒಂದು ಉನ್ನತ ವ್ಯಕ್ತಿತ್ವನ ಹೊಂದಿರುವಂತಹ ವ್ಯಕ್ತಿಯ ಬಗ್ಗೆ, ಅವರ ಕೃತಿಯ ಬಗ್ಗೆ ಮಾತಾಡುವಂತಹ ಒಂದು ಸುವರ್ಣಾವಕಾಶ ನನಗೆ ದೊರಕಿರೋದಕ್ಕೆ ಮೊದಲಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ. ಮತ್ತೆ ಕೃತಿಗಳ ವಿಚಾರಕ್ಕೆ ಬರೋದಾದ್ರೆ ಇವರ ಎಲ್ಲಾ ಕೃತಿಗಳು ಒಂದೇ ಒಂದು ವಿಷಯಕ್ಕೆ ಅನ್ನೋದು ನಾವು ಅವರ ವಸ್ತು ವಿಚಾರಗಳನ್ನ ತಗೊಳ್ಳೋದಾದ್ರೆ ಯಾವುದಕ್ಕೂ ಅನ್ಕಂಪೇರಬಲ್ ಅಂದ್ರೆ ಒಂದಕ್ಕಿಂತ ಒಂದು ಬಹಳ ವೈವಿಧ್ಯಮಯವಾದಂತಹ ಕೃತಿಗಳನ್ನ ಅವರು ಪ್ರಕಟಿಸಿದ್ದಾರೆ. ಅದು ಬಹಳ ಒಂದು ಮೆಚ್ಚತಕ್ಕಂತ ವಿಚಾರ ಅಂತಾನೆ ಹೇಳ್ಬೋದು.
ಹಾಗೆ ತಮ್ಮ ಕೃತಿ ಮಕ್ಕಳ ನಾಟಕ ಜಿಲೇಬಿ ಸಂಚಾರದ ಬಗ್ಗೆ ನನಗೆ ಕರೆ ಮಾಡ್ಬಿಟ್ಟು ಮಾತಾಡ್ಬೇಕು ಅಂತ ಹೇಳಿದಾಗ ನನಗೆ ಕಬ್ಬಿಗು ಇದೇನಪ್ಪ ಇಷ್ಟು ದೊಡ್ಡ ವ್ಯಕ್ತಿಯ ಪುಸ್ತಕದ ಬಗ್ಗೆ ನಾನು ಮಾತಾಡೋದಾನಂತ ಒಂದು ಅಳುಕು ನನ್ನ ಕಾಡಿದ್ದು ಸುಳ್ಳಲ್ಲ. ಇಂತಹ ಹಿರಿಯ ಸಾಹಿತಿಗಳ ಕೃತಿಗಳ ಬಗ್ಗೆ ನಾನು ಮಾತಾಡೋದಾ ಅನ್ನೋ ಒಂದು ಪ್ರಶ್ನೆ ಕೂಡ ನನ್ನ ಮನಸ್ಸಿನಲ್ಲಿ ಮೂಡ್ತು. ಈ ಬಗ್ಗೆ ಅವ್ರನ್ನ ಕೇಳಿದಾಗ ಇಲ್ಲ ನೀವು ಮಾತಾಡ್ಲೇಬೇಕು ಅಂತ ಒಂದೇ ಆಜ್ಞೆ, ಅದು ಅವ್ರ ರೀತಿಲಿ ಆಜ್ಞೆ ಅಂತ ಹೇಳ್ಬೋದು. ಆತರ ಅವ್ರು ನೀವು ಮಾತಾಡ್ಲೇಬೇಕು ಅಂತ ಅನ್ಬಿಟ್ಟು ಹೇಳಿದ್ರು. ಪುಸ್ತಕವನ್ನ ಕೈ ಎತ್ಕೊಂಡಾಗ ಕಣ್ಣಿಗೆ ಬಿದ್ದ ಅದರ ಕೃತಿಯ ಆಕರ್ಷಕ ಮುಖಪುಟವೇ ರಮೇಶ್ ಅವರ ಎಷ್ಟು ಕ್ರಿಯಾಶೀಲ ವ್ಯಕ್ತಿ ಅನ್ನೋಂತನ ತೋರ್ಸ್ಕೊಟ್ಬಿಡುತ್ತೆ. ಅಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇರೋದು, ಮಕ್ಕಳ ಜೊತೆ ನಾಟಕಗಳನ್ನ ಮಾಡ್ತಾ ಇರೋಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುವಂತದ್ದು, ಅವುಗಳನ್ನೆಲ್ಲ ನೋಡಿದ್ರೆ ನಾವೇನು ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡ್ಬೇಕಾದಂತಹ ಅವಶ್ಯಕತೆನೇ ಇಲ್ಲ. ಆ ಚಿತ್ರಗಳೇ ಸಾಕು ಮಾತಾಡೋದಕ್ಕೆ, ಚಿತ್ರಗಳೇ ಮಾತಾಡುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಚಿತ್ರಗಳೇ ಅವರ ಬಗ್ಗೆ ಅವರ ವ್ಯಕ್ತಿತ್ವವನ್ನ ಪರಿಚಯ ಮಾಡ್ಕೊಟ್ಬಿಡುತ್ತೆ, ಅವರ ಪಾದರಸದಂತಹ ವ್ಯಕ್ತಿತ್ವದ ಪರಿಚಯ ಮಾಡಿಸುತ್ತೆ. ಇನ್ನು ಕೃತಿಯ ಬಗ್ಗೆ ತಿಳಿಸುವುದಾದ್ರೆ ಕೃತಿಯಲ್ಲಿ ತಿಳಿಸಿರುವಂತೆ ಹಿಂದೆ ಯಾರು ಆಡಿರಬಾರದು, ಮುಂದೆ ಯಾರು ಆಡಬಾರದು, ಕತಿ ಗೊತ್ತಿರಬಾರದು, ಅರ್ಥ ಆಗ್ಬೇಕು, ಹಳೆ ಶೈಲಿ ಹೊಸ ಭಾವ ಇರ್ಬೇಕು. ಅದನ್ನ ಪೇಜ್ ನಂಬರ್ 18 ಬರೀತಾರೆ. ತುಂಬಾ ಚೆನ್ನಾಗಿರುವಂತ ಸಾಲುಗಳು. ಅವರು ಹಿಂದೆ ಯಾರು ಬರ್ದಿರಬಾರ್ದು, ಮುಂದೆ ಯಾರು ಬರಿಬಾರ್ದು, ಅದನ್ನ ಸಂಸ್ಕೃತದಲ್ಲಿ ಹೇಳ್ತೀವಿ ನಭೂತೋ ನ ಭವಿಷ್ಯತಿ ಅಂತ ಅಂದ್ಬಿಟ್ಟು ಹೇಳ್ತೀವಲ್ಲ, ಆ ಲೆಕ್ಕದಲ್ಲಿ ಅವರು ಅವ್ರ ಸಾಲುಗಳು ಅವರ ಕೃತಿಯಲ್ಲೇನೆ ಹೇಳ್ಬಿಟ್ಟಿದ್ದಾರೆ. ಆದ್ರ ಒಂದು ನಾಟಕವನ್ನ ನಾನು ಬರ್ದಿದ್ದೀನಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಅದು ನಿಜಕ್ಕೂ ಸತ್ಯ ಕೂಡ. ಕಥೆನ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ ಕೂಡ. ಇಡೀ ನಾಟಕ ಈ ಅಂಶಗಳಿಂದ ಕೂಡಿಯೇ ರಚಿತವಾಗಿ ಮಕ್ಕಳ ಮನಸೂರೆಗೊಳ್ಳುತ್ತೆ ಅಂತಾನೆ ಹೇಳ್ಬೋದು. ನಾಟಕವು ಮಕ್ಕಳನ್ನ ಪಾಲಕರನ್ನ ರಂಜಿಸ್ಬೇಕು ಅನ್ನೋಂತ ಮಾತನ್ನ ಹೇಳ್ತಾರೆ. ನಾಟಕ ಸಪ್ಪೆ ಆಗಿದ್ರೆ ಮಕ್ಕಳು ಕೇಳೋದಿಲ್ಲ. ಹೇಳ್ಬೇಕು ಅಂದ್ರೆ ದೊಡ್ಡವರೇ ಭಾಷಣಗಳನ್ನ ಕೇಳಲ್ಲ, ತೂಕಡಿಸ್ತಾ ಇರ್ತೀವಿ. ಇನ್ನು ಮಕ್ಕಳು ನಾಟಕ ಚೆನ್ನಾಗಿದ್ರೆ ಮಾತ್ರ ಆಸಕ್ತರಾಗಿ ನೋಡ್ತಾರೆ. ನಾಟಕ ಚೆನ್ನಾಗಿಲ್ವಾ ಅವರವರಲ್ಲೇ ಗುಸು ಶುರು ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಾಟಕ ಅನ್ನುವಂಥದ್ದು ರಸವತ್ತಾಗಿರ್ಬೇಕು, ಮನರಂಜನಾತ್ಮಕವಾಗಿರ್ಬೇಕು ಅನ್ನುವಂತ ಅಂಶವನ್ನ ಅವರು ಹೇಳ್ತಾರೆ. ಖುಷಿ ಪಡಿಸ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಕೃತಿಯಲ್ಲಿ ಅವರು. ಅದಕ್ಕೆ ತಕ್ಕಂಗೆ ಕೃತಿಯು ಕೂಡ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಕೃತಿಯಲ್ಲಿ ಮಕ್ಕಳಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಬಣ್ಣದ ಮಾತುಗಳಿಗೆ ಮುರುಳಾಗಿ ಮೋಸ ಹೋಗ್ಬಾರದು ಅನ್ನುವಂತಹ ನೀತಿಯನ್ನ ಸಾರಿದ್ದಾರೆ. ಈಗಿರೋದೇ ಬಣ್ಣದ ಪ್ರಪಂಚ. ಯಾರು ತಳುಕು ಬಳಕು ತೋರಿಸ್ಕೊಂಡು ಓಡಾಡ್ತಿರ್ತಾರೆ ಅವ್ರಿಗೆ ಬೆಲೆನೆ ಹೊರತು ಮೂಲೆ ಕೂತು ಅವ್ರಿಗೆಲ್ಲೇ ಎಂತ ಒಳ್ಳೆ ಪ್ರತಿಭೆನೇ ಇರ್ಲಿ ಅಥವಾ ಏನೇ ಒಂದಿರ್ಲಿ ಅವ್ರು ಮೂಲೆ ಗುಂಪಾಗಿ ಹೋಗ್ತಾರೆ. ಆದ್ರೂ ಕೂಡ ಒಂದು ಸಾರ್ವಕಾಲಿಕ ಸತ್ಯ ಅಂತ ಏನು ಅಂತಂದ್ರೆ ಬಣ್ಣದ ಮಾತಿಗೆ ನಾವು ಮರಳಾಗ್ಬಾರ್ದು. ಯಾರೋ ನಮ್ಮನ್ನ ಹೊಗಳ್ತಾರೆ ಅಂದ್ ಮಾತ್ರಕ್ಕೆ ನಾವು ಅಟ್ಟಕ್ಕೆ ಹತ್ತು ಕೂತ್ಕೊಂಡ್ರೆ ಅವ್ರನ್ನ ನಮ್ಮನ್ನ ಯಾವತ್ತೋ ಅವ್ರು ಕೆಡು ಬಿಡ್ತಾರೆ. ಹಾಗಾಗಿ ಅಟ್ಟಕ್ಕೆ ಹತ್ತು ಕೂತ್ಕೊಳ್ಳೋದು ಅವರು ಬಸವಣ್ಣನವ್ರು ಹೇಳ್ತಾರೆ, ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ಬಿಟ್ರಪ್ಪ ನನ್ನ ಅಂತ ಅಂದ್ಬಿಟ್ಟು. ಹಾಗಾಗಿ ಹೊಗಳಿಕೆ ಮಾತುಗಳಿಗೆ ನಾವು ಮರಳಾಗ್ಬಾರ್ದು ಅನ್ನುವಂಥ ಒಂದು ಸಾರ್ವಕಾಲಿಕ ಸತ್ಯವನ್ನ ಕೃತಿಯಲ್ಲಿ ಬಹಳ ಚೆನ್ನಾಗಿ ಮಕ್ಕಳಿಗೆ ಅಲ್ಲ ದೊಡ್ಡವ್ರಿಗೂ ಕೂಡ ಮನದಟ್ಟು ಮಾಡ್ಕೊಟ್ಟಿದ್ದಾರೆ. ಜಿಲೇಬಿ ಭೇಟಿ ಮಾಡುವಂತಹ ಪ್ರಾಣಿಗಳು, ಈ ಜಿಲೇಬಿ ಸಂಚಾರವನ್ನು ಕೊಟ್ಟಿರೋ ಕೃತಿಯಲ್ಲಿ ಜಿಲೇಬಿ ಮತ್ತೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನ ಒಂದು ಪಾತ್ರವಾಗಿ ತಗೊಂಡಿದ್ದಾರೆ. ಮಕ್ಕಳಿಗೆ ಬೇಕಾಗಿರೋದು ಏನು ಅಂತಂದ್ರೆ ಮನರಂಜನೆ. ಮುಖ್ಯವಾಗಿ ಅವ್ರು ನೋಡೋದು ನೀತಿನ ಯಾವ ರೀತಿ ಮಕ್ಕಳಿಗೆ ನಾವು ನಾಟಕಗಳನ್ನ ಕೊಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಮನರಂಜನೆ ಇರ್ಬೇಕು. ಅವ್ರು ಫಸ್ಟ್ ನೋಡೋದೇ ಮನರಂಜನೆ. ಅವ್ರಿಗೆ ಆಕರ್ಷಕವಾಗಿರ್ಬೇಕು, ಏನೋ ಒಂದು ಖುಷಿ ಇರ್ಬೇಕು. ಆ ವಿಚಾರದ ಹಿಂದೆ ನಾವು ನೀತಿಯನ್ನ ಅಡಗಿಸಿಕೊಂಡು ನಾಟಕವನ್ನ ಅಥವಾ ಮಕ್ಕಳ ಕಥೆಗಳನ್ನ ನಾವು ಬರಿಬೇಕಾಗುತ್ತೆ. ಮಕ್ಕಳ ಸಾಹಿತ್ಯವನ್ನ ಅಥವಾ ಶಿಶು ಸಾಹಿತ್ಯವನ್ನ ಬರೆಯೋದು ಅಂದ್ರೆ ಬಹಳ ಸುಲಭದ ವಿಚಾರ ಅಂತ ಎಲ್ಲರೂ ಅನ್ಕೋತೀವಿ. ಆದ್ರೆ ಹೇಳ್ಬೇಕು ಅಂದ್ರೆ ಮಕ್ಕಳ ಸಾಹಿತ್ಯವನ್ನ ಶಿಶು ಸಾಹಿತ್ಯವನ್ನ ಬರೆಯುವಂಥದ್ದು ಬಹಳ ಕಷ್ಟದ ವಿಚಾರ. ಅವರ ವಯಸ್ಸಿಗೆ ತಕ್ಕಂತೆ, ಅವರ ಮನೋಧರ್ಮಕ್ಕೆ ತಕ್ಕಂತೆ ನಾವು ಅವರ ವಯಸ್ಸಿಗೆ ಇಳಿದು ನಾವು ಸಾಹಿತ್ಯವನ್ನ ರಚನೆ ಮಾಡುವಂತದ್ದು ಬಹಳ ಕಷ್ಟದ ವಿಚಾರ. ಅದನ್ನ ಎನ್.ವಿ. ರಮೇಶ್ ಅವರು ಅದರಲ್ಲಿ ಸಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾ ಹೌದು ಹೌದು. ಆ ಕಥೆನ ಓದಿದಾಗ, ನಾಟಕವನ್ನ ಓದಿದಾಗ ನನಗೆ ಅದೇ ಅನ್ಸಿದ್ದು. ಏನು ಅಂತಂದ್ರೆ ಏನೋ ನಾವು ಗಂಭೀರವಾಗಿ ಹೇಳ್ಬಿಟ್ರೆ ಮಕ್ಕಳು ಕೇಳೋದೇ ಇಲ್ಲ. ಆಕರ್ಷಕವಾದ ಪ್ರಾಣಿ ಪಕ್ಷಿಗಳ ಮೂಲಕವೋ ಅಥವಾ ಯಾವ್ದೋ ಒಂದು ಕಾರ್ಟೂನ್ಗಳ ಮೂಲಕವೋ ನಾವು ಹೇಳಿದ್ರೆ ಮಕ್ಕಳಿಗೆ ಸುಲಭವಾಗಿ ಆ ನೀತಿಯನ್ನ ನಾವು ಮನದಟ್ಟು ಮಾಡೋಕೆ ಸಾಧ್ಯ. ಆ ಒಂದು ಕಾರ್ಯವನ್ನ ಅವರು ಆ ಕೃತಿಯಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಜಿಲೇಬಿ ಭೇಟಿ ಮಾಡುವಂತಹ ಪ್ರಾಣಿಗಳು ಅವು ತಮ್ಮ ತಮ್ಮ ವಿಶೇಷತೆಗಳನ್ನ ತಾವೇ ಮಕ್ಕಳಿಗೆ ಪರಿಚಯಿಸುತ್ತಾ ಸಾಗುವುದು ಕೃತಿಯ ವೈಶಿಷ್ಟ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕೃತಿಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇನ್ ಪರಿಚಯ ಮಾಡ್ಕೊಡ್ಬೇಕಾದಂತ ಅವಶ್ಯಕತೆ ಏನಿಲ್ಲ. ಆ ಪಾತ್ರಗಳೇ ತಮ್ಮನ್ನ ತಾವು ಪರಿಚಯಿಸ್ಕೊಳ್ತಾ ಸಾಕ್ತಾ ಇರುತ್ತೆ. ಅದು ಒಂದು ವಿಶಿಷ್ಟತೆ ಅಂತ ಹೇಳ್ಬೋದು. ಉದಾಹರಣೆಗೆ ಸುಗಂಧ ಬೀರ್ತಾ ಇರೋ ಶ್ರೀಗಂಧದ ವೈಶಿಷ್ಟ್ಯ ಏನು? ಸುಗಂಧ ಬೀರುವಂತದ್ದು, ಪರಿಮಳವನ್ನ ಚೆಲ್ಲುವಂತದ್ದು, ಅದು ಅದೇ ಪರಿಚಯ ಮಾಡ್ಕೊಡುತ್ತೆ. ಹಾಗೆ ಎತ್ತರದ ದೊಡ್ಡ ಪ್ರಾಣಿ ಆನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರ ವೈಶಿಷ್ಟ್ಯ ದೊಡ್ಡ ಗಾತ್ರ. ಸೊ ಅದು ಪರಿಚಯವನ್ನ ಅದೇ ಮಾಡ್ಕೊಡ್ಬಿಡುತ್ತೆ. ಅದ್ರ ವೈಶಿಷ್ಟ್ಯ ಏನು, ಅದ್ರ ಸ್ಪೆಷಾಲಿಟಿ ಏನು, ಅದ್ರ ವೈಶಿಷ್ಟ್ಯ ಏನು ಅನ್ನೋ ಅದನ್ನೇ ಪದೇ ಪರಿಚಯ ಮಾಡ್ಕೊಡುತ್ತೆ. ಹಾಗೆ ಮೈ ಮೇಲೆ ವಿನ್ಯಾಸ ಇರುವಂತಹ ಚಿರತೆ ಅಂತ ಹೇಳ್ತಾರೆ.
ಚಿರತೆ ಅಂದ ತಕ್ಷಣ ಮಕ್ಕಳುಗಳ ಮೇಲೆ ದೊಡ್ಡ ದೊಡ್ಡ ಚುಕ್ಕೆಗಳಿರುವಂತಹ ಪ್ರಾಣಿ ಅಂತ ಸುಲಭವಾಗಿ ಗಮನಿಸ್ಕೋಬಹುದು, ಗುರುತಿಸ್ಕೋಬಹುದು. ಆದ್ರೆ ಅಲ್ಲೇ ಪಾತ್ರ ತನ್ನ ವೈಶಿಷ್ಟ್ಯತೆಯನ್ನ ತಾನೇ ಪರಿಚಯ ಮಾಡ್ಕೊಟ್ಬಿಡುತ್ತೆ. ಹಾಗೆ ಬಣ್ಣ ಬಣ್ಣದ ಗರಿಗಳ ಒಡತಿ ನವಿಲು, ಹೀಗೆ ಅನೇಕ ಪ್ರಾಣಿ ಪಕ್ಷಿಗಳು, ಬಳ್ಳಿ, ಕಾಡು, ಗುಡ್ಡ, ನದಿ ಎಲ್ಲವೂ ಮಕ್ಕಳಿಗೆ ಸರಳವಾಗಿ ಸುಲಭವಾಗಿ ತಮ್ಮ ಮಹತ್ವವನ್ನ, ವೈಶಿಷ್ಟ್ಯವನ್ನ ತಿಳಿಸ್ಕೊಡುವಂತದ್ದನ್ನ ಇಲ್ಲಿ ನಾವು ಕಾಣಬಹುದು. ಇಲ್ಲಿ ಕಾಡು ತನ್ನನ್ನ ಓದುಗರಿಗೆ, ಮಕ್ಕಳಿಗೆ ಪರಿಚಯ ಮಾಡಿಕೊಡುವಂತಹ ಪರಿಸರ ಪ್ರಜ್ಞೆಯನ್ನ, ಮಕ್ಕಳಲ್ಲಿ ಕಾಡಿನ ಮಹತ್ವವನ್ನ ತಿಳಿಸ್ಕೊಡುವಲ್ಲಿ ತುಂಬಾ ವೈಶಿಷ್ಟ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾನಿದ್ದರೆ ಮಳೆ, ನಾನಿದ್ದರೆ ಇರೆ, ನೀನು ಯಾರು, ನೀನು ಯಾರು ಎಂಬ ಸಾಲುಗಳು ಮಕ್ಕಳಿಗೆ ಕಾಡಿನ ಮಹತ್ವವನ್ನ ಸುಲಭವಾಗಿ ಪರಿಚಯ ಮಾಡ್ಕೊಡುತ್ತೆ. ಇವಾಗ ಎಲ್ಲಾ ಕಡೆನೂ ನಾವು ದೊಡ್ಡ ಕೂಗು ಏನಂತಂದ್ರೆ ಕಾಡ್ ಹಾಳಾಗ್ತಾ ಇದೆ, ಎಲ್ಲ ಕಾಂಕ್ರೀಟ್ ಕಾಡಾಗ್ತಾ ಇದೆ, ಪರಿಸರ ಹಾಳಾಗ್ತಾ ಇದೆ, ಜಾಗತಿಕ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ, ತಾಪಮಾನ ಜಾಸ್ತಿ ಆಗ್ತಿದೆ ಅಂತ ಎಲ್ಲೆಲ್ಲ ಕಡೆ ಕೂಗಿಲು ಬರ್ತಾ ಇದೆ. ಆದ್ರೆ ಮುಖ್ಯವಾಗಿ ಮೂಲಭೂತವಾಗಿ ಮಕ್ಕಳಲ್ಲಿ ನಾವು ಪರಿಸರ ಪ್ರಜ್ಞೆಯನ್ನ ಬೆಳೆಸಿದ್ರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಪರಿಸರ ಪ್ರಜ್ಞೆನ ನಾವು ಬೆಳೆಸ್ಕೊಂಡ್ರೆ ಈ ಎಲ್ಲಾ ಹುಯಿಲುಗಳಿಗೆ, ಈ ಎಲ್ಲಾ ಏನ್ ಕೂಗುಗಳೆದ್ದಿದೆ ಅದಕ್ಕೆಲ್ಲ ಅಲ್ಲಿ ನಾವು ವಿರಾಮವನ್ನ ಹಾಕಬಹುದು. ಆ ಒಂದು ಮಹತ್ವವಾದ ಕಾರ್ಯವನ್ನ ಈ ಜಿಲೇಬಿ ಸಂಚಾರ ಅನ್ನುವಂತ ಕೃತಿಯಲ್ಲಿ ಸೂಕ್ಷ್ಮವಾಗಿ ಸರ್ ಅವರು ಅಳವಡಿಸಿದ್ದಾರೆ ಅಂತ ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಕಾಣುತ್ತೆ. ಮತ್ತೆ ಕಾಡಿನ ಮಹತ್ವವನ್ನ ಇವು ಸುಲಭವಾಗಿ ಮನಗಾಣಿಸುತ್ತೆ. ಮಕ್ಕಳ ನಾಟಕದಲ್ಲಿರಬೇಕಾದಂತಹ ಲಕ್ಷಣಗಳಾದಂತಹ ಸರಳತೆ, ಸ್ಪಷ್ಟ ಭಾಷೆಯಲ್ಲಿ ನಾಟಕ ರಚಿತವಾಗಿದ್ದು ಆಕರ್ಷಕವಾದ ಆರಂಭದಿಂದ ನಾಟಕ ಪ್ರಾರಂಭವಾಗುತ್ತೆ. ಜೊಳ್ಳಾಗಿದ್ರೆ ಅಥವಾ ಯಾವ್ದೋ ಒಂದು ಗಂಭೀರವಾಗಿದ್ರೆ ಮಕ್ಕಳು ಅದನ್ನ ಕೇಳಿಸ್ಕೊಳ್ಳಲ್ಲ. ನಮ್ಗೆ ಅವಧಾನ ಕಡಿಮೆ ಇರುತ್ತೆ, ಇನ್ನು ಮಕ್ಕಳುಗಳು ಅವಧಾನ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ತುಂಬಾ ಕಡಿಮೆ ಸಮಯದಲ್ಲಿ ಅವ್ರಿಗೆ ನೀತಿಯನ್ನ ಮುಟ್ಟಿಸ್ಬೇಕು. ಆ ನೀತಿಯನ್ನು ಮುಟ್ಟಿಸೋದ್ರ ಜೊತೆಗೆ, ಆ ನೀತಿಯನ್ನ ಮುಟ್ಟಿಸಿದ್ರೆ ಗಂಭೀರವಾದ ಮಾತುಗಳಲ್ಲಿ ತುಂಬಾ ಏನೋ ನಮಗೆ ಒಳ್ಳೆ ಪದ ಪ್ರಯೋಗ ಇದೆ ಅಂತ ಹೇಳಿ ನಾವು ಬರೆದ್ಬಿಟ್ರೆ ನಾಟಕನ ಅಥವಾ ಮಕ್ಕಳ ಕಥೆಯಲ್ಲಿ ಬರೆದ್ರೆ ಅದು ಮಕ್ಕಳನ್ನ ತಲುಪೋದೇ ಇಲ್ಲ. ಅದಕ್ಕೆ ಬದಲಾಗಿ ಪುಟ್ಟ ಪುಟ್ಟ ಸರಳವಾದ ವಾಕ್ಯಗಳಲ್ಲಿ ಅವ್ರಿಗೆ ಅವರ ವಯೋಧರ್ಮಕ್ಕೆ ಅನುಗುಣವಾಗಿ ನಾವು ಸಾಹಿತ್ಯದಲ್ಲಿ ಅಳವಡಿಕೆ ಮಾಡ್ಕೊಂಡಾಗ ಅದು ಯಶಸ್ವಿಯಾಗಿ ಮಕ್ಕಳ ಮನಸ್ಸನ್ನ ತಟ್ಟುತ್ತೆ, ಮುಟ್ಟುತ್ತೆ ಅಂತ ಹೇಳ್ಬೋದು. ಅಂತೆಯೇ ಜಿಲೇಬಿ ಹಾಗೂ ಇರುವೆ, ಇಲಿ, ಆನೆ, ಕುದುರೆ, ಸಿಂಹ, ಚಿರತೆ, ಮರಗಿಡಗಳು, ನರಿ, ಬೆಟ್ಟ ಇವೇ ಮೊದಲಾದ ಮಕ್ಕಳಿಗೆ ಕುತೂಹಲ ಕೇಳಿಸುವಂತಹ ರಮ್ಯ ಪಾತ್ರಗಳ ಮೂಲಕ ಬಣ್ಣದ ಮಾತಿಗೆ ಮರುಳಾಗಿ ಮೋಸ ಹೋಗಬಾರದೆಂಬ ಸಂದೇಶವನ್ನ, ಎಚ್ಚರಿಕೆಯನ್ನ ತನ್ನ ಸಣ್ಣ ಹಾಗೂ ಅದರ ಗಟ್ಟಿಯಾದ ಕಥಾವಸ್ತುವಿನ ಮೂಲಕ ಸರ್ ಅವರು ಕಟ್ಟಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಜಿಲೇಬಿ ಪಾತ್ರ ಮಕ್ಕಳಲ್ಲಿ ಕುತೂಹಲಕಾರಿಯಾಗಿ ಸಂಚಾರ ಮಾಡುತ್ತಾ ಮಕ್ಕಳ ಕಲ್ಪನಾ ಶಕ್ತಿ ಹೆಚ್ಚಳಕ್ಕೆ ಇಂದು ನೀಡುತ್ತಾ ಸಾಗುತ್ತೆ. ಮುಂದೆ ಏನಾಗುತ್ತೆ, ಇವಾಗ ನಾವು ಯಾವ್ದೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮಿನ ಅಥವಾ ಹಾರರ್ ಮೂವಿನ ನೋಡಿದ್ರೆ ಮುಂದೇನಾಗುತ್ತೆ ಅಂತ ನಾವು ದೊಡ್ಡವ್ರು ಹೆಂಗೆ ಕುತೂಹಲ ಪಟ್ಕೊಂಡು ಮೂವಿನ ನೋಡ್ತೀವೋ, ಅದೇ ತರ ಈ ಜಿಲೇಬಿ ಸಂಚಾರ ನಾಟಕ ಮುಂದೆ ಜಿಲೇಬಿ ಯಾವ್ದನ್ನ ಭೇಟಿ ಮಾಡುತ್ತೆ, ಅದೇನ್ ಹೇಳುತ್ತೆ ಅನ್ನುವಂತ ಕುತೂಹಲವನ್ನ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದು. ಅವರು ಕೂತ್ಕೊಂಡು ಓದ್ಬೇಕು ಅಂತಂದ್ರೆ ಅದು ಮುಂದೆ ಏನ್ ಹೇಳುತ್ತೆ ಅಂತ ಆಸಕ್ತಿಯನ್ನ, ಕುತೂಹಲವನ್ನ ಕೆರಳಿಸ್ಬೇಕು. ಆ ಒಂದು ಅಂಶ ಆ ಕೃತಿಯಲ್ಲಿ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ಸಂಕ್ಷಿಪ್ತವಾದ, ಮನರಂಜನಾತ್ಮಕವಾದ, ಚುಟುಕಾದ ಸಂಭಾಷಣಾ ಶೈಲಿ, ಅಂದ್ರೆ ಈಗ ದೊಡ್ಡವರ ಸಾಹಿತ್ಯದಲ್ಲಿ ಇರುವಂತಹ ದೊಡ್ಡವಾದಂತಹ ಸಾಲುಗಳಾಗ್ಲಿ ಅಥವಾ ತುಂಬಾ ಕಷ್ಟವಾದಂತ ನಿಘಂಟನ್ನ ಹುಡುಕಿ ತೆಗೆಯುವಂತ ಪದಗಳನ್ನಾಗಿ ಹಾಕ್ಬಿಟ್ರೆ ಮಕ್ಕಳು ಖಂಡಿತ ಓದೋದು ಇಲ್ಲ. ಆ ಪುಸ್ತಕನ ಪಕ್ಕದಲ್ಲಿ ಇಟ್ಟು ಮೊಬೈಲ್ ನೋಡಕ್ ಶುರು ಮಾಡ್ತಾರೆ. ಅದಕ್ಕೆ ಬದಲಾಗಿ ಮಕ್ಕಳಿಗೆ ಮನ ಮುಟ್ಟುವಂತ ಚಿಕ್ಕ ಚಿಕ್ಕ ಪದಗಳನ್ನ, ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಪ್ರಯೋಗ ಮಾಡಿ ಬರೆಯೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಸುಲಭವಾಗಿ ಮನ ಮುಟ್ಟುತ್ತೆ. ಮತ್ತೆ ಓದ್ಬೇಕು ಅಂತ ಅನ್ಕೋದ ಇದು ನಂಗೆ ಮಕ್ಕಳ ಅರ್ಥನೇ ಆದ್ರೆ ಏನ್ ಓದ್ತಾರೆ, ಅಲ್ಲೇ ಅರ್ಧಕ್ಕಿಟ್ಟು ಮುಂದಕ್ಕೆ ಓಡೋಗ್ತಾರೆ. ಅದೇ ಅರ್ಥ ಆದ್ರೆ ಮುಂದೆ ಏನಾಗುತ್ತೆ ಎನ್ನುವ ಕುತೂಹಲದಿಂದ ಮಕ್ಕಳು ಪೂರ್ಣವಾಗಿ ಅದನ್ನ ಓದುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಚಿಕ್ಕವಾದಂತಹ, ಚೊಕ್ಕವಾದಂತಹ ಪದಗಳ ಬಳಕೆ ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಜಿಲೇಬಿ ಮತ್ತು ಅದು ಸಂಧಿಸುವ ಇಲಿಯ ಮೊದಲಾದ ಪಾತ್ರಗಳು ಮಕ್ಕಳ ಮನದಲ್ಲಿ ತಾವಾಗಿಯೇ ಸುಲಭವಾಗಿ ಚಿತ್ರಣಗೊಳ್ಳುತ್ತಾ ಸಾಗುತ್ತೆ. ಈಗ ಪಾತ್ರಗಳು ನಮ್ಮ ಮನಸ್ಸಿಗೆ ಇಳಿಬೇಕು ಅಂತಂದ್ರೆ ನಾವು ಅದಕ್ಕೆ ಕನೆಕ್ಟ್ ಆಗ್ಬೇಕು. ಮಕ್ಕಳಿಗೂ ಅಷ್ಟೇ, ಅದೇ ತರ ಮಕ್ಕಳಲ್ಲಿ ಯಾವ್ದೋ ಒಂದು ಪಾತ್ರಗಳು ನಮ್ಗೆ ಹತ್ರವಾಗಿದೆ ಅಂದ್ರೆ ಮಕ್ಕಳು ಅದ್ರ ಜೊತೆ ಒಡನಾಡಿ ನಾಯಿ ನೋಡ್ತಿರ್ತಾರೆ, ಬೆಕ್ಕು ನೋಡ್ತಿರ್ತಾರೆ, ಈಗ ಝೂಗಳಿಗೆ ಹೋದಾಗ ಹುಲಿ, ಸಿಂಹ ನೋಡ್ತಾರೆ, ಅದನ್ನೆಲ್ಲ ನೋಡಿರ್ತಾರೆ. ಹಾಗಾಗಿ ಆ ಪಾತ್ರಗಳ ಜೊತೆ ಸುಲಭವಾಗಿ ಸಂಬಂಧವನ್ನ ಸಾಧಿಸ್ಕೊಳ್ಳೋಕೆ, ಸಂಪರ್ಕವನ್ನ ಸಾಧಿಸ್ಕೊಳ್ಳೋಕೆ ಅನುಕೂಲವಾಗುವಂತೆ ಪಾತ್ರಗಳು ಮತ್ತೆ ಸಂಭಾಷಣೆಗಳು ಈ ಕೃತಿಯಲ್ಲಿ ಮೂಡಿ ಬಂದಿರುವಂತದ್ದು ಒಂದು ಬಹಳ ಒಂದು ಪ್ಲಸ್ ಪಾಯಿಂಟ್ ಅಥವಾ ಒಂದು ಒಳ್ಳೆ ವಿಚಾರ ಅಂತ ಹೇಳಿ ನಾವು ಹೇಳ್ಬೋದು. ಮಕ್ಕಳಿಗೆ ಸಿಹಿ ತಿನಿಸು, ಪ್ರಾಣಿ ಪಕ್ಷಿಗಳಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಮಕ್ಕಳಿಗೂ ಅಂತಾನೆಲ್ಲ, ದೊಡ್ಡವ್ರಿಗೆ ಸಿಹಿ ತಿಂಡಿಗಳು, ಪ್ರಾಣಿ ಪಕ್ಷಿಗಳು ಅಚ್ಚುಮೆಚ್ಚಿರುವಾಗ ಇನ್ನು ಪುಟ್ಟ ಮಕ್ಕಳುಗಳಿಗೆ ಸಿಹಿ ತಿಂಡಿ ಅಂದ್ರೆ ಮೊದ್ಲೇ ಅಂತಾರೆ, ಮಕ್ಕಳಿಗೆ ಸಿಹಿ ತೋರಿಸ್ಬೇಡ, ಗಂಡನಿಗೆ ಗಂಡು ತೋರಿಸ್ಬೇಡ ಅಂತ ಒಂದು ಗಾದೆ ಮಾತಿದೆ. ಸೊ ಮಕ್ಕಳಿಗೆ ಸಿಹಿಯಾದ ತಿಂಡಿಯನ್ನ ತೋರಿಸಿದ್ರೆ ಸಾಕು ಓಡ್ ಬರ್ತಾರೆ. ಮಕ್ಕಳಿಗೂ ಚಾಕ್ಲೇಟ್ಗೂ ಸಿಹಿ, ಎಷ್ಟೇ ಸಿಹಿಯಿಂದ ಕಾಯಿಲೆಗಳು ಬರುತ್ತೆ, ಅದೇನೋ ಜಂಕ್ ಫುಡ್ ಹಾಗೆ ಹೀಗೆ ಅಂತ ನಾವ್ ಎಷ್ಟೇ ನಿರ್ಬಂಧಗಳನ್ನ ಹಾಕಿದ್ರು ಕೂಡ ಸಿಹಿ ತಿಂಡಿ ಅಂದ್ರೆ ಮಕ್ಕಳಿಗೆ ಪಂಚ ಪ್ರಾಣ.
ಸಿಹಿ ತಿಂಡಿ ತೋರಿಸಿದ್ರೆ ಮಕ್ಕಳು ಸುಲಭವಾಗಿ ಓಡ್ ಬರ್ತಾರೆ. ಹಾಗಾಗಿ ಇಲ್ಲಿ ಕೃತಿಯಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಜಿಲೇಬಿನ ಮುಖ್ಯವಾದ ಪಾತ್ರವಾಗಿ ಮಾಡಿದ್ದಾರೆ. ಜಿಲೇಬಿ ಅಂತ ತಕ್ಷಣ ನಮ್ಮ ಬಾಯಲ್ಲೇ ನೀರು ಬರುತ್ತೆ. ಓ ಏನೋ ಇದಪ್ಪ ಈ ಪುಸ್ತಕದಲ್ಲಿ ನೋಡೋಣ ತಾಳು ಅಂತ ಅನ್ಸುತ್ತೆ. ಅಂತದ್ರಲ್ಲಿ ಮಕ್ಕಳಿಗೆ ಸಿಹಿ ತಿಂಡಿ ಅನ್ನೋದನ್ನ ತುಂಬಾ ಇಷ್ಟ ಅನ್ನುವಂತ ವಿಚಾರವನ್ನ ಮನಸ್ಸಿನಲ್ಲಿ ಕೇಂದ್ರವಾಗಿ ಇಟ್ಕೊಂಡು ಅವ್ರು ಏನ್ ಮಾಡಿದ್ದಾರೆ, ಜಿಲೇಬಿಯ ಪಾತ್ರವನ್ನ ಸೃಷ್ಟಿ ಮಾಡಿದ್ದಾರೆ. ಅದು ಕೂಡ ಮಕ್ಕಳಿಗೆ ಬಹಳ ನೇರವಾಗಿ ಮುಟ್ಟುವಂತಹ ಪಾತ್ರವಾಗಿ ಮೂಡಿ ಬಂದಿದೆ. ಹಾಗಾಗಿ ನಾಟಕದಲ್ಲಿ ಜಿಲೇಬಿ, ಪ್ರಾಣಿ ಪಕ್ಷಿಗಳು, ಮರಗಿಡಗಳೇ ಮೊದಲಾದವರನ್ನ ಪಾತ್ರಗಳನ್ನಾಗಿಸುವುದು ನಾಟಕಕಾರರ ಕುಶಲತೆಗೆ ಹಿಡಿದಂತಹ ಕನ್ನಡಿ. ಅವರು ತುಂಬಾ ಮಕ್ಕಳ ಜೊತೆಗೆ ಮಕ್ಕಳ ಸಾಹಿತ್ಯವನ್ನ ರಚನೆ ಮಾಡ್ಬೇಕಾದ್ರೆ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗ್ಬಿಡ್ಬೇಕು ಅಂತ ಅನ್ಬಿಟ್ಟು ಯಾರೋ ಹಿರಿಯ ಸಾಹಿತಿಗಳು ಹೇಳಿದ್ದನ್ನ ನಾನು ಕೇಳಿದ್ದೆ. ಅದೇ ತರ ಇಲ್ಲಿ ಸರ್ ಕೂಡ ಅದು ಚಿತ್ರಗಳನ್ನ ನೋಡಿದ್ರೆ ಅನ್ಸುತ್ತೆ, ಅವರು ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟು ಡ್ಯಾನ್ಸ್ ಮಾಡೋದು, ನಾಟಕ ಮಾಡೋದು ಎಲ್ಲ ಮಾಡಿ ಮಕ್ಕಳ ಮನೋಧರ್ಮವನ್ನ ಬಹಳ ಚೆನ್ನಾಗಿ ಗ್ರಹಿಸಿಕೊಂಡು ಈ ಕೃತಿಯನ್ನ ಅವರು ರಚನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮುಂದೆ ಏನಾಗುತ್ತೆ ಅನ್ನುವಂತ ಒಂದು ಕುತೂಹಲವನ್ನ, ಕೌತುಕತೆಯನ್ನ ಇಡೀ ಈ ಪುಟ್ಟ ಕೃತಿ ಏನ್ ಮಾಡುತ್ತೆ, ಕೊನೆ ತನಕನೂ ಹಿಡಿದಿಟ್ಕೊಂಡಿರೋದು ಈ ಕೃತಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ನಾಟಕದಲ್ಲಿ ಜಿಲೇಬಿಯ ಸಂಚಾರ ಮಕ್ಕಳಲ್ಲಿ ಕುತೂಹಲ ಕೆಡಿಸುತ್ತಾ ಸಾಗುತ್ತೆ. ನರಿ ತನ್ನ ಬೆಣ್ಣೆಯ ನಯದ ಮಾತುಗಳಿಂದ ಮೊದಲು ಸೇವೆ ಮಾಡುವ ಅವಕಾಶ ಕೊಡಿ ಎಂದು ಜಿಲೇಬಿಗೆ ಹತ್ತಿರವಾಗಿ ಮೊದಲು ಬಾಲ, ನಂತರ ಬೆನ್ನು, ನಂತರ ತಲೆ, ನಂತರ ಮೂಗಿನ ಮೇಲೆ, ನಂತರ ತನ್ನ ನಾಲಿಗೆಯ ಮೇಲೆ ಕುಳಿತುಕೊಳ್ಳಲು ತಿಳಿಸಿ ನಿಧಾನವಾಗಿ ಅದರ ಮನವೊಲಿಸಿ ಅದನ್ನ ಮೂರ್ಖನನ್ನಾಗಿಸಿ ಕಬಳಿಸುವ ಸಂಚು ಮಾಡುತ್ತದೆ. ಆಮಿಷಗಳನ್ನ ಒಡ್ಡದು, ನಿಧಾನಕ್ಕೆ ಅದನ್ನ ಪರಿಚಯ ಮಾಡ್ಕೊಳ್ಳೋದು. ಈಗ ದುಷ್ಟ ವ್ಯಕ್ತಿಗಳು ಹಂಗೇನೆ ತಾನೆ, ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಈಗ ಎಲ್ಲಾ ತರದ ಯಾವ್ದೇ ತರದೊಂದು ನಾವು ಮೋಸಕ್ಕೆ ಸಿಕ್ಕಾಕೋತೀವಿ ಅಂದ್ರೆ ಅವ್ರ ಮೋಸಗಾರರು ಅಂತ ನಮ್ಗೆ ಗೊತ್ತೇ ಇರಲ್ಲ. ನಮ್ ಜೊತೆನೇ ಇರ್ತಾರೆ, ನಮ್ಮನ್ನ ತುಳಿಯಕ್ ನೋಡ್ತಿರ್ತಾರೆ, ನಮ್ಮನ್ನ ಹಣಿಯಕ್ ನೋಡ್ತಿರ್ತಾರೆ. ಅವ್ರ ಮೇಲ್ಗಡೆ ಮಾತ್ರ ಒಳ್ಳೆ ಮುಖವಾಡದ ಸೋಗನ್ನ ಹಾಕೊಂಡು ನಮ್ಗೆ ಬಹಳ ಹಿತವಿಷಿತಗಳನ್ನ ನಡ್ಕೋತಾ ಇರ್ತಾರೆ. ಅವ್ರ ಏನ್ ಮಾಡ್ತಾರೆ, ಮೊದ್ಲು ಮೂಗಿಗೆ ತುಪ್ಪ ಸರುವಂತವ್ರ ಕೆಲಸ, ನೀವು ತುಂಬಾ ಇದ್ ಮಾಡ್ತೀರಾ ಹಾಗೆ ಹೀಗೆ ಅಂತೆಲ್ಲ ಹತ್ರ ಹೋಗ್ತಾರೆ. ಆಮೇಲೆ ನಿಧಾನಕ್ಕೆ ನಮ್ಮ ದೌರ್ಬಲ್ಯಗಳನ್ನ ನೋಡ್ಕೋತಾರೆ. ಅದರ ಬಗ್ಗೆ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ಹಣಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಅದನ್ನ ಆ ಒಂದು ಆಮಿಷಗಳಿಗೆ ಬಲಿಯಾಗಿ, ಆ ಒಂದು ಹೊಗಳಿಕೆಗೆ ಬಲಿಯಾಗಿ ನಾವು ನಮ್ಮ ತನವನ್ನಾಗ್ಲಿ ಅಥವಾ ನಾವು ಅವರ ಕೆಟ್ಟಾಗೆ ಬೀಳೋದಾಗ್ಲಿ ಅಥವಾ ಅವ್ರು ಹಾಕಿದಂತಹ ಬಲೆಗೆ ಬೀಳೋದಾಗ್ಲಿ ಆ ಮೂರ್ಖತನವನ್ನ ನಾವು ಮಾಡಬಾರದು ಅನ್ನುವಂಥ ಸಂದೇಶವನ್ನ ಮಕ್ಕಳಿಗೆ, ಜೊತೆಗೆ ನಮ್ಮ ಇಂದಿನ ಯುವ ಸಮುದಾಯಕ್ಕೆ, ಜೊತೆಗೆ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಈ ಒಂದು ಒಳ್ಳೆಯ ಒಂದು ನೀತಿಯನ್ನ ಸರ್ ಅವರು ಈ ಕೃತಿಯಲ್ಲಿ ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ನೈವಂಚಿಕರು ನಮ್ಮ ಸುತ್ತಮುತ್ತಲೇ ಇದ್ದು ತಮ್ಮ ನಯವಾದ ಮಾತುಗಳಿಂದ ನಮ್ಮನ್ನ ಹಳ್ಳಕ್ಕೆ ಬೀಳಿಸಿ ಸ್ವಾರ್ಥ ಸಾಧಿಸಿಕೊಳ್ಳುತ್ತಾರೆ ಎಂಬುದನ್ನ ಬುದ್ಧಿರದ ಹುಂಬಿ ಎಂಬ ಮಾತು ಧ್ವನಿಸುತ್ತದೆ. ಇಲ್ಲಿ ಮೊದಲು ನಾವು ಕಥೆನ ಕೇಳ್ತೀವಿ, ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಕಥೆನ ನಾವು ಕೇಳಿರ್ತೀವಿ. ಕಾಗಕ್ಕ ನಿನ್ ಬಣ್ಣ ಎಷ್ಟು ಚೆನ್ನಾಗಿದೆ, ನೀನ್ ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ, ಹಾಡು ಹೇಳು ಅಂತ ಹೇಳುತ್ತೆ. ಅದಕ್ಕಾಗೆ ಬಾಯಲ್ಲಿ ರೊಟ್ಟಿಯ ತುಣುಕನ್ನ ಕಚ್ಕೊಂಡಿರುತ್ತೆ. ಯಾವಾಗ ಅಂತ ಬಾಯಿ ಬಿಡುತ್ತೆ, ಆ ರೊಟ್ಟಿಯ ತುಣುಕು ಕೆಳಗಡೆ ಬಿದ್ದು ನರಿ ಅದನ್ನ ಕಚ್ಕೊಂಡು ಓಡೋಗುತ್ತೆ. ಆ ಒಂದು ಪ್ರತಿಮೆನೆ ಇಲ್ಲಿ ನಮ್ಗೆ, ಆ ಒಂದು ಪ್ರತಿಮೆ, ಆ ಒಂದು ಕತೆ ನಮ್ಗೆ ಇಲ್ಲಿ ನೆನಪಿಗೆ ಬರುತ್ತೆ. ಅಂದ್ರೆ ಹೊಗಳಿಕೆಯ ಮಾತಿಗೆ ನಾವು ಬೀಳಬಾರದು ಅನ್ನುವಂತಹ ಒಂದು ಸಾರ್ವಕಾಲಿಕವಾದಂತಹ ಸತ್ಯವನ್ನ ಈ ಕೃತಿ ನಮ್ಗೆ ಮಕ್ಕಳಿಗೆ ಮತ್ತೆ ನಮ್ಗೆ ತೋರಿಸ್ಕೊಟ್ಟಿದೆ ಅಂತ ಹೇಳ್ಬೋದು. ಅಂತಿಮವಾಗಿ ಜಿಲೇಬಿ ನರಿಯ ಬಣ್ಣದ ಮಾತುಗಳನ್ನ ನಂಬಿ ಮೂರ್ಖನಾಗಿ ಅದರ ನಾಲಿಗೆಯ ಮೇಲೆ ಕುಳಿತು ತನ್ನ ಅಂತ್ಯವನ್ನ ತಾನೇ ತೋಡ್ಕೊಳ್ಳುತ್ತೆ ಅನ್ನುವಂಥದ್ರಲ್ಲಿ ಕೃತಿ ಮುಕ್ತಾಯ ಆಗುತ್ತೆ. ಈ ಕೃತಿ ನಾಟಕದ ಅಂತ್ಯಭಾಗದಲ್ಲಿ ನಾವೇ ಬುದ್ಧಿವಂತರಂತಹ ಭ್ರಮೆ ಬೇಡ, ಮೋಸ್ಕಾರ ಹೊಗಳಿದರೆ ನಂಬಾರದು, ಟಕ್ಕರು ಕಳ್ಳರ ಸಿಹಿ ಮಾತಿಗೆ ಮರಳಾಗಬಾರದು, ಹೊಗಳಿಕೆಗೆ ಸತ್ತೇ ಹೋಯ್ತು ಜಿಲೇಬಿ ಕೊಡಿ ಅನ್ನುವಂತಹ ವಾಕ್ಯಗಳೇನಿದೆ ಅದು ಎಚ್ಚರಿಕೆಯ ಗಂಟೆಗಳಾಗಿ ಇಲ್ಲಿ ನಮ್ಗೆ ಕಾಣಿಸಿರುತ್ತೆ. ಮಕ್ಕಳುಗಳಿಗೆ ಇವಾಗ ಮಕ್ಕಳ ಅಪಹರಣದಂತಹ ಒಂದು ದೊಡ್ಡ ಒಂದು ಇದನ್ನ ನಾವು ನೋಡ್ತಾ ಇದೀವಿ. ಮಕ್ಕಳುಗಳು ಪಾಪ ಏನೋ ಚಾಕ್ಲೇಟ್ ತೋರಿಸ್ತಾರೆ, ಬಮ್ಮ ನಿಮ್ಮ ಅಪ್ಪ ಕರೆದ್ರು ಅಂತ ಹೇಳ್ತಾರೆ, ಅಥವಾ ನಿಮ್ಮ ಯಾರೋ ಕರೆದ್ರು ಬನ್ನಿ ಅಂತ ಮಕ್ಕಳುಗಳಿಗೆ ಏನ್ ಮಾಡ್ತಾರೆ, ಕುಸ್ಸಾಯಿಸಿ ಅವ್ರನ್ನ ಅಪಹರಣ ಮಾಡುವಂತದ್ದು, ಬಾಮ್ಮ ನಿಮ್ಗೇನೋ ಒಂದು ಅವಕಾಶ ಕೊಡ್ತೀನಿ ಅಂತ ಅವ್ರನ್ನ ಇದ್ ಮಾಡುವಂತದ್ದನ್ನೇ ನೋಡ್ತಾ ಈ ಮಕ್ಕಳು ಇಂತರ ಬಂಡ ಮಾತುಗಳಿಗೆ ಬಲಿಯಾಗಿ ಅವರು ತಮ್ಮನ್ನ ತಾವು ಯಾವುದೋ ಒಂದು ಅಪಾಯಕಾರಿಯಾದಂತ ಕೆಡ್ಡಗಳಿಗೆ ಬೀಳಿಸ್ಕೊಳ್ಳುವಂತಹ ಪ್ರಮೇಯ ಆಗ್ಬಾರ್ದು ಅನ್ನುವಂತ ಒಂದು ಸೂಚನೆ ಕೂಡ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ನಾವೇ ಅಂತ ಬೀಗ್ಬಾರ್ದು, ನನ್ನ ಯಾರು ಹಿಡಿಯಲ್ಲ ಅಂತ ಕುಣಿಬಾರ್ದು, ಸೊಕ್ಕು ಮಾಡಿದ್ರೆ ಬೆಕ್ಕು ಮಾಡೋರ ಮರಿಬೇಡಿ, ಬುದ್ಧಿವಂತರಾಗಿ ಹಳ್ಳಕ್ಕೆ ಬೀಳಬೇಡಿ ಎಂಬ ಸಾಲುಗಳು ಮಕ್ಕಳಿಗೆ ತಿಳಿ ಹೇಳೋದ್ರೊಂದಿಗೆ ಇಡೀ ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸುತ್ತೆ. ಒಟ್ಟಾರೆಯಾಗಿ ಜಿಲೇಬಿ ಸಂಚಾರ ಒಂದು ಸುಂದರವಾದ ಮಕ್ಕಳ ನಾಟಕವಾಗಿದ್ದು ಮಕ್ಕಳಲ್ಲಿ ಕುತೂಹಲ, ಕಲ್ಪನಾ ಶಕ್ತಿ, ಪರಿಸರ ಪ್ರಜ್ಞೆ, ಓದುವಂತಹ ಅಭಿರುಚಿ ಬೆಳೆಸುವಲ್ಲಿ ಯಶಸ್ವಿಯಾಗಿ ಇದರ ಆಧಾರಿತ ನಾಟಕವು ಯಶಸ್ವಿ ಆಗಿರೋದಕ್ಕೆ ಇದು ಸಾಕ್ಷಿಯಾಗಿದೆ. ಈಗ ಮೇಡಮ್ ಅವ್ರು ಹೇಳಿದ್ರು ಈ ಕೃತಿಯನ್ನ ಆಧಾರವಾಗಿ ಇಟ್ಕೊಂಡು ನಾಟಕ ರಚನೆ ಆಗಿತ್ತು, ಅದು ಬಹಳ ಯಶಸ್ವಿ ಆಗಿತ್ತು ಅಂತ ಹೇಳಿ. ಅದೇ ಸಾಕಲ್ಲ ನಿದರ್ಶನ, ಈ ಕೃತಿ ಯಶಸ್ವಿ ಆಗಿದೆ ಅನ್ನೋದಕ್ಕೆ ಆ ನಾಟಕನೂ ಕೂಡ ಯಶಸ್ವಿ ಆಗಿರೋದೇ ಒಂದು
ಸಾಕ್ಷಿ, ಜೀವಂತವಾದಂತ ಸಾಕ್ಷಿ ಅಂತ ಹೇಳ್ಬಹುದು. ತಮ್ಮ ತಾಯಿ ಹೇಳಿದ ಕಥೆಗೆ ನಾಟಕದ ರೂಪವನ್ನ ಕೊಡುವಲ್ಲಿ ಮನೆಯಲ್ಲಿ ಅಜ್ಜಿ, ತಂದೆ, ತಾಯಿ, ತಾತ ಅಥವಾ ಹಿರಿಯರು ಮಕ್ಕಳಿಗೆ ಕತೆ ಹೇಳೋದು ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಅಂತ ಹೇಳಿ ಈ ಕೃತಿಯಲ್ಲಿ ನಮ್ಗೆ ಒಂದು ನೈಜ ಉದಾಹರಣೆ ಸಿಗುತ್ತೆ. ಮಕ್ಕಳು ಪಾಪ ಮನೆಯಲ್ಲಿ ಕತೆ ಹೇಳಮ್ಮ ಅಥವಾ ಕತೆ ಹೇಳಪ್ಪ ಅಜ್ಜಿ ತಾತನ ಗೋಳಿಕೊತಿರ್ತಾರೆ. ನಾವೆಲ್ಲ ಏನಾಗಿದೀವಿ ಇವಾಗ, ಕತೆ ಹೇಳೋದಂದ್ರೆ ನಮ್ಗೆ ಒಂಥರ ಅದೊಂದು ನಮ್ದು ಅಜ್ಜಿ ಹೇಳ್ತಾ ಇದ್ರು, ಇವಾಗೆಲ್ಲ ಅದೆಲ್ಲ ಒಂದು ಪರಿಪಾಠನೆ ಹೊಟ್ಟೋಗಿದೆ. ಮತ್ತೆ ಮಕ್ಕಳಿಗೆ ಕತೆ ಹೇಳುವಂತ ಪರಿಪಾಠನೆ ಮಕ್ಕಳಲ್ಲಿ ಹೊಟ್ಟೋಗಿದೆ. ಮಕ್ಕಳಿಗೆ ಕತೆ ಹೇಳೋದ್ರಿಂದ ಮಕ್ಕಳಲ್ಲಿ ಕಲ್ಪನಾ ಶಕ್ತಿಯನ್ನ ಬಹಳ ಅಗಾಧವಾಗಿ ವಿಸ್ತಾರ ಮಾಡಬಹುದು ಅಂತ ಒಂದು ವೈಜ್ಞಾನಿಕವಾದಂತಹ ಸಂಶೋಧನೆ ಕೂಡ ಅಧ್ಯಯನಗಳು ಕೂಡ ಹೇಳುತ್ತೆ. ಹಾಗಾಗಿ ಈಗ ಇದೊಂದು ಜೀವಂತ ಉದಾಹರಣೆ. ಇವರ ತಾಯಿಯವರು ಹೇಳಿದ ಕಥೆಯನ್ನ ಎಳೆಯನ್ನ ಆಧಾರವಾಗಿ ಇಟ್ಕೊಂಡು ಇವರು ದೊಡ್ಡ ಸಾಹಿತಿಯಾಗಿ ಬೆಳೆದು ಅದೇ ಒಂದು ಕಥೆಯನ್ನ ಇಟ್ಕೊಂಡು ಅವರು ಕೃತಿಯನ್ನ ರಚನೆ ಮಾಡಿರೋದು. ಮಕ್ಕಳಲ್ಲಿ ಕಥೆ ಅನ್ನೋದು ಎಷ್ಟು ಕಲ್ಪನಾ ಶಕ್ತಿಯನ್ನ ಬೆಳೆಸುತ್ತೆ, ಎಷ್ಟು ಸಾಹಿತ್ಯಾಭಿರುಚಿಯನ್ನ ಬೆಳೆಸುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಕಣ್ಮುಂದೆನೆ ಇದೆ ಅಂತ ಹೇಳ್ಬೋದು. ಮಕ್ಕಳಲ್ಲಿ ಓದುವ ಅಭಿರುಚಿ, ಸಾಹಿತ್ಯ ಆಸಕ್ತಿ ಬೀತುವಂತೆ ಮೂಡಿ ಬಂದಿರುವ ಈ ಕೃತಿ ಅಂತ ಮತ್ತಷ್ಟು ಕೃತಿಗಳು ಸರ್ ಅವರ ಲೇಖನಿಯಿಂದ ಹೊರಬರಲಿ. ಅವರ ಒಂದು ಸಾಹಿತ್ಯದ ಪಯಣ ಮತ್ತಷ್ಟು ಮಗದಷ್ಟು ದಶ ದಿಕ್ಕುಗಳು ಹರಡಿ ಅವ್ರಿಗೆ ಮತ್ತಷ್ಟು ಎಲ್ಲಾ ತರದಲ್ಲೂ ಭಗವಂತ ಆಯಸ್ಸು ಆರೋಗ್ಯವನ್ನು ಕಳಿಸಿ ಎಲ್ಲಾ ತರದಲ್ಲೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಈ ವೇದಿಕೆಯ ಮೂಲಕ ಹಾರೈಸ್ತೀನಿ. ಅವರೊಂದು ಉನ್ನತವಾದ ವ್ಯಕ್ತಿತ್ವದ ಬಗ್ಗೆ, ಅವರ ಒಂದು ಒಳ್ಳೆ ಕೃತಿಯ ಬಗ್ಗೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ವೇದಿಕೆಗೂ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ನನ್ನ ನಮಸ್ಕಾರ ತಿಳಿಸ್ತಾ, ನನಗೆ ಕೊಟ್ಟಿರೋದು ಇವರು ಮನೆ ಕವಿಗೋಷ್ಠಿ ಬಗ್ಗೆ ಪ್ರಸ್ತುತಿ ಮಾಡ್ತೀನಿ. 5 ನಿಮಿಷ ಕಾಲಾವಕಾಶ ಮೊದಲೇ ಹೇಳ್ಕೊಟ್ಟಿದ್ದಾರೆ. ನಿಜ, ಮನೆ ಕವಿಗೋಷ್ಠಿಯಿಂದ ಅಂದ್ರೆ ಇಲ್ಲಿ ಕವಿಗೋಷ್ಠಿಯಲ್ಲಿ ನಾವು ಮೇಯ್ನು ಕವಿಗೋಷ್ಠಿ ಕರ್ಕೊಂಡು ನನ್ನ ಪರಿಚಯ ಮಾಡಿಸಿದ್ದೇನೆ ರಮೇಶ್ ಅಣ್ಣ ಅವರು, ಸಾಹಿತ್ಯ ದಾಸೋದ್ ಮೂಲಕ, ಅವ್ರ ಮನೆ ಕವಿಗೋಷ್ಠಿ ಮೂಲಕ. ಆದ್ರಿಂದ ಕವಿಗೋಷ್ಠಿ ಅಂದ್ರೆ ಒಬ್ರು ಮುಖ ಒಬ್ರು ನೋಡ್ತೀವಿ, ಬರೀ ಕವಿಗಳದ ಅಷ್ಟೇನೆ ನಮ್ಗೆ ಮುಖ ಪರಿಚಯ ಇರುತ್ತೆ. ಮನೆ ಕವಿಗೋಷ್ಠಿಲಿ ಅಂದ್ರೆ ಅವ್ರ ಮನೇಲೆ ನಡೆಸೋದ್ರಿಂದ, ಸ್ವಗೃಹದಲ್ಲಿ ನಡೆಸೋದ್ರಿಂದ ಅವ್ರ ಮನೆ ಪರಿಚಯ, ಮನೆ ಜನಗಳ ಪರಿಚಯ ಆಗುತ್ತೆ, ಮನೆಯಲ್ಲಿ ಸಂಬಂಧ ಆತ್ಮೀಯತೆ ಬೆಳೆಯುತ್ತೆ. ಮನೆಗೆ ಹೋಗಿ ಇದ್ ಮಾಡೋದ್ರಿಂದ ಮೇಯ್ನು ಅಂದ್ರೆ ಇಲ್ಲಿ ಕೆಲವು ಏರಿಯಾಗಳೇ ಗೊತ್ತಿರ್ಲಿಲ್ಲ ನಂಗೆ. ಏರಿಯಾಗಳು ಚೆನ್ನಾಗಿ ನೋಡ್ದಾಗಾಯ್ತು, ಏರಿಯಾಗಳು ಚೆನ್ನಾಗಿ ನೋಡ್ದಂಗಾಯ್ತು. ಆಮೇಲೆ ಅಲ್ಲಿ ಅವ್ರು ಮಾಡೋ ತುಂಬಾ ಜನ ಬರ್ತಾರಲ್ಲ, ಒಬ್ರಿಗೊಬ್ರದ್ದು ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ, ಸಂಪರ್ಕ ಬೆಳೆಯುತ್ತೆ. ನಾವು ಮುಂದೆ ಏನಾದ್ರು ಬರಿಬೇಕು ಅನ್ಸಿದ್ರೇನೆ ಸ್ವಲ್ಪ ತಲೆಗೆ ಓಡುತ್ತೆ. ಇಂಥ ಕಡೆ ಹೋದಾಗ ಈ ತರ ಆಯ್ತು ಅನ್ಕೊಂಡು ಬರವಣಿಗೆಗೆ ಒಳ್ಳೆ ಅವಕಾಶ ಸಿಗುತ್ತೆ ಸಾಹಿತಿಗಳಿಗೆ. ಮನೆ ಕವಿಗೋಷ್ಠಿ ಅಟೆಂಡ್ ಮಾಡೋದ್ರಿಂದ ನಾನು ನೋಡ್ದಾಗೆ ನಾನೊಂದು 4 ಮನೆ 5 ಮನೆಗೆ ಹೋಗಿದ್ದೀನಿ. ಮಿಕ್ಕಿದ್ದೆಲ್ಲ ರಮೇಶನ ಮನೆಯಲ್ಲೇ ನಡೆದಿದೆ, ನಮ್ಮ ಮನೇಲೂ ನಡೆದಿದೆ. ಪದ್ಮಾನಂದ್ ಅವ್ರ ಮನೆ, ಯಶೋಧಾರಾಮ್ ಕೃಷ್ಣ, ಯದುಗಿರಿ, ಸಹೀರಾ ಬಾನು, ಅಂತವ್ರ ಮನೆಗಳು, ಕೆಲವು ಮನೆಗಳಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಪಾಪ, ಜೊತೆಲೇನೆ ಅಟೆಂಡ್ ಮಾಡಿದ್ದೀನಿ. ಅವ್ರದ್ದು ಪ್ರಕಾಶ್ ಶಾಸ್ತ್ರಿಗಳ ಮನೆ, ಎಲ್ಲಾರ ಮನೇಲೂ ಹೋಗಿದ್ದೀನಿ. ಸಂಪರ್ಕ ಚೆನ್ನಾಗಿತ್ತು. ಕವಿಗಳು ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಒಬ್ರಿಗೊಬ್ರು ಸಂಭಾಷಣೆ, ಹಾಡು ತರ ಖುಷಿಯಾಗಿರುತ್ತೆ. ಮಿಲಂತರ ಇರುತ್ತೆ, ಕುಟುಂಬ ಮಿಲಂತರ ಇರುತ್ತೆ. ಅದು ರಮೇಶಣ್ಣನ ಜೊತೆ ಜಗಳನೂ ಕಾಯ್ತೀನಿ, ಈಗ್ಲೂ ಕಾಯ್ತೀನಿ. ಇವತ್ ನನ್ ಪುಣ್ಯ ಇಷ್ಟ ಜನ ಇದ್ದಾರೆ. ಬೇರೆ ಪ್ರೋಗ್ರಾಮ್ ಇಲ್ಲಿ ಮಾಡಿ ಕೊನೆಯಲ್ಲಿ ಕುರ್ಚಿಗಳೇ, ಬೆಂಚ್ಗಳೇ, ಟೇಬಲ್ಗಳೇ ಅಂತ ಕೇಳ್ಬಿಟ್ಟು ಮಾಡ್ಬೇಕು ನಾವು. ಸಭಿಕರೇ ಅಂತ ಮಾತಾಡೋಂಗೇ ಇಲ್ಲ, ಆ ತರ ಪರಿಸ್ಥಿತಿ ಇರ್ತಿತ್ತು. ಇವತ್ತು ಎಷ್ಟು ಚೆನ್ನಾಗಿರೋದು, ಖುಷಿ ಆಗ್ತಾ ಇದೆ. ಮನೆ ಕವಿಗೋಷ್ಠಿಯಿಂದ ತುಂಬಾ ಒಳ್ಳೇದು ಕಲ್ತಿದ್ದೀನಿ. ನಾನು ಬರೆಯೋದ್ ಕಲ್ತಿದ್ದೀನಿ, ಒಬ್ಬೊಬ್ಬರ ಹತ್ರ ಮಾತಾಡಿ ಒಬ್ಬೊಬ್ಬ ಮನೆ ಇದನ್ನೆಲ್ಲ ಇದ್ ಮಾಡಿ ಬರೆಯೋದು ಕಲ್ತಿದ್ದೀನಿ. ಎಲ್ಲಾರ ಮನೇಲಿ ಹೋಗಿ ಸಂಪರ್ಕ, ಸಂಬಂಧ ಚೆನ್ನಾಗಾಗಿದೆ, ಸ್ನೇಹ ಬೆಳೆದಿದೆ, ತರ ಬಾಂಧವ್ಯ ಬೆಳೆದಿದೆ. ಇಲ್ಲಿ ಮುಖ ನೋಡ್ಕೊಂಡೆ ಬಂದವ್ರದ್ದು ಪ್ರಸ್ತುತಿ ಕೇಳೋದ್ಕಿಂತ ಮನೆಗಳಿಗೆ ಹೋಗಿ ಮಾಡೋದ್ರಿಂದ ತುಂಬಾ ಅನುಕೂಲ. ಧನ್ಯವಾದ. ನಮಸ್ಕಾರ. ಹಲೋ, ಮೊದಲಿಗೆ ರಮೇಶ್ ಅವ್ರಿಗೆ 75ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳು. ನಾನು ರಮೇಶ್ ಅವ್ರ ಹತ್ರ ಆಸಕ್ತಿ ಪ್ರಕಾಶನದಲ್ಲಿ DTP ಆಪರೇಟರ್ ಕೆಲಸ ಮಾಡ್ತಾ ಇದೀನಿ. ಅವರು ಇನ್ನು ಬಹಳಷ್ಟು ವರ್ಷಗಳ ಕೆಲಸ, ಈಗ ಇನ್ನೊಂದು 3-4 ವರ್ಷಗಳಲ್ಲಿ ಆಗ್ಬೇಕು. ನನಗೆ ತುಂಬಾ ವಯಸ್ಸಾಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ತಾ ಇರ್ತಾರೆ. ಆದ್ರೆ ನಾನು ಯಾಕೆ ಹಂಗ ಅನ್ಕೊಳ್ತೀರಿ, ನಿಮ್ ಉತ್ಸಾಹ ನಮ್ಗೆ ಅಷ್ಟು ಉತ್ಸಾಹ ಇಲ್ಲ, ನೀವು ಈಗಲೇ ಹಿಂಗ್ ಯಾಕೆ ಹೇಳ್ತೀರಾ ಅಂತ. ಇಲ್ಲಪ್ಪ, ಈ 10 ವರ್ಷ ಕೆಲಸ ನಂಗೆ 3-4 ವರ್ಷದಲ್ಲೇ ಮುಗಿಬೇಕು ಅನ್ನೋಷ್ಟು ವೇಗ ಅವರ ಮನಸ್ಸಲ್ಲಿ ಇದೆ. ಬಟ್ ಆ ಎಲ್ಲಾ ಇದಕ್ಕೂ ಈಗಿನ ಪರಿಸ್ಥಿತಿಲಿ ಆಪರೇಟರ್ಗಳ ಸಮಸ್ಯೆ ಇದೆ.
ಹಾಗಾಗಿ ನೀವು ಅಷ್ಟೇನು ವರಿ ಮಾಡ್ಕೋಬಿಡಿ, ಮಾಡೋಣ ಅಂತ ನಾನು ಅವ್ರಿಗೆ ಸಮಾಧಾನ ಹೇಳ್ತಾ ಇರ್ತೀನಿ. ಆದ್ರೆ ಅವರು ಒಂದು ಸಾಹಿತ್ಯ ವಲಯದಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟರು ಒಂದೇ ವಿಷಯ ಅನ್ನೋದಿಲ್ಲ. ಈ ಕಡೆ ಪ್ರವಾಸ ಅಂದ್ರೆ ಪ್ರವಾಸ, ಈ ಕಡೆ ಇತಿಹಾಸ ಅಂದ್ರೆ ಇತಿಹಾಸ, ಈ ಕಡೆ ದೇಶೀಯ ಪ್ರವಾಸಗಳು ಎಲ್ಲಾ ತರನು ಅವ್ರು ಕೈಗೊಂಡು ಅದನ್ನ ಪುಸ್ತಕದಲ್ಲಿ ಬರೆಯೋದ್ರಿಂದ ಇನ್ನೂ ಹತ್ತಿರವಾಗಿ ಓದುಗರಿಗೆ ಮನಮುಟ್ಟಂಗಿರುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಈಗ ಒಂದು ಆಗಸ್ಟ್ ಅಲ್ಲಿ ಇವ್ರ ಜೊತೆ ನಾ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ತುಂಬಾ ಚೆನ್ನಾಗಿತ್ತು, ವೈಷ್ಣೋದೇವಿ, ಶ್ರೀನಗರ ಎಲ್ಲಾನು. ಹಾಗಾಗಿ ಅದು ಒಂದು ಅನುಭವ ಇವ್ರ ಜೊತೆ ಆಯ್ತು. ಶ್ರೀರಾಮಕೃಷ್ಣ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲಿದ್ದ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳನ್ನ ಹೇಳ್ತೀನಿ. ನಾನು ರಾಮಜಿ ಕೊಳ್ಳಿ ಅಂತ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹಂಸಾಗರದಿಂದ ಬಂದಿದ್ದೀನಿ. ಸಾಮಾನ್ಯವಾಗಿ ಶಾಲೆ ಕಡೆ ಹೋಗ್ತಿರೋ ಮಕ್ಕಳನ್ನ ನೋಡಿದ್ರೆ ಇರುವಿ ಶಾಲ ಅಂತ ಆಗ್ತದೆ. ಶಾಲೆ ಕಡೆ ಹೋಗುವಂತ ಮಕ್ಕಳನ್ನ ನೋಡಿದ್ರೆ ಇರುವೆ ಸಾಲುಗಳು ನೆನಪಾಗ್ತವೆ. ಅದೇ ರೀತಿ NV ರಮೇಶ್ ಅವ್ರ ಕಾರ್ಯಕ್ರಮ ಅಂತಂದ್ರೆ ಸಾಲು ಕಾರ್ಯಕ್ರಮಗಳು ಮತ್ತು ಸಾಹಿತ್ಯದ ಎಲ್ಲ ಪ್ರಕಾರದ ಕಾರ್ಯಕ್ರಮಗಳು ಇರ್ತವೆ ಎಂಬುದನ್ನ ಈ ಒಂದು 2 ತಿಂಗಳಲ್ಲಿ ನಾನು ಕಂಡುಕೊಂಡಿದ್ದು. ಅವ್ರ ಪರಿಚಯ ಆಗಿದ್ದೆ 2 ತಿಂಗಳಿಂದ ನನಗೆ. ಸಾಮಾನ್ಯವಾಗಿ ನನಗೆ ಕೊಟ್ಟಂತ ವಿಷಯ ಏನಂತಂದ್ರೆ ಮಕ್ಕಳೇ ಓಡಿ ಬನ್ನಿ ಅಂತೇಳಿ. ಇದರಲ್ಲಿ ಇದು ನಾಟಕಗಳದ ಒಂದು ಪುಸ್ತಕ ಆಗಿದೆ, ಸಂಕಲನ ಆಗಿದೆ. ಇದರಲ್ಲಿ ಸಾಮಾನ್ಯವಾಗಿ 5 ರಿಂದ 6 ನಾಟಕಗಳು ಬರ್ತವೆ. ಅದರಲ್ಲಿ ಪೆದ್ದನ ಅದೃಷ್ಟ, ಕ್ರಿಸ್ತಶಕ 3000 ಕನ್ನಡ, ಮತ್ತೆ ಮೋಹಕ ಜಾಲದ ಸುಳಿಯಲ್ಲಿ, ಅದ್ರ ಜೊತೆಗೆ ಬಹುಲೋಕದಲ್ಲಿ, ಮತ್ತೆ ನನ್ನ ಆರೋಗ್ಯ ಫಸ್ಟ್ ಕ್ಲಾಸ್, ಈ 5 ಇಲ್ಲಿದೆ. ಅದ್ರ ಜೊತೆಗೆ ನಾನೊಂದು 2 ನೋಡ್ಕೊಂಡಿದ್ದೆ. ಯಾವ್ದಂದ್ರೆ ಜಿಲೇಬಿ ಸಂಚಾರ ಅಂತೇಳಿ. ಅದನ್ನ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸಿದ್ದಾರೆ. ಈಗ ಪ್ರಾರಂಭದಲ್ಲಿ ಹೇಳ್ಬೇಕಂತಂದ್ರೆ ಪೆದ್ದನ ಅದೃಷ್ಟ ಅಂದ್ರೆ ಸಾಮಾನ್ಯವಾಗಿ ದ್ವಾರಕೀಶ್ವರ ಚಿತ್ರ ನೆನಪಾಗ್ತದೆ ಸಾಮಾನ್ಯ ಎಲ್ಲರಿಗೂ. ಅದು ಓದಿದ್ರೆ ಅದಕ್ಕಿಂತ ಇನ್ನೂ ಹಾಸ್ಯ ಇದೆ. ಇದರಲ್ಲಿ ಏನಾಗಿದೆ ಅಂತಂದ್ರೆ ಅವಾಗೇನು ಅಜ್ಜಿ ಇರ್ತಾಳೆ, ಒಬ್ಬ ಪೆದ್ದ ಇರ್ತಾನೆ, ಅಜ್ಜಿ ಎಲ್ಲಾ ಕೆಲಸ ಹೇಳ್ತಿರ್ತಾಳೆ. ಏನಾರ ಕೆಲಸ ಹೇಳಿದ್ರೆ ಏನ್ ಆಟನೇವ ತೆಗಿತಿರ್ತಾನೆ ಅವನು. ಏನಂತಂದ್ರೆ ಮೇವು ತಗೊಂಬಾರ ಅಂದ್ರೆ ಏನು ಬೆನ್ನು ಆಗ್ತದೆ ಅಂತಾನೆ, ನೀರ್ ತಗೊಂಬ ಅಂದ್ರೆ ಭುಜ ಬೇನ್ ಆಗ್ತದೆ ಅಂತಾನೆ. ಬಟ್ ಏನಾದ್ರೂ ಒಟ್ಟು ನಾವು ಕೆಲಸ ಮಾಡ್ಲಿಕ್ಕಲ್ಲ, ಮೈಗಳ ಅಂತಾರಲ್ಲ ನಮ್ ಕಡೆ ಎಲ್ಲ ಮೈಗಳ ಅಂತ ಹೇಳ್ತಾರೆ. ಆ ತರ ಇರ್ತಾನ. ಅದನ್ನ ಏನ್ ಮಾಡ್ಬೇಕು, ಹೆಂಗ್ ಸುಧಾರಿಸ್ಬೇಕು ಅಂತ ಅಜ್ಜಿ ದೊಡ್ಡ ಚಿಂತೆ ಆಗಿರ್ತದೆ. ಅಂತದ್ರಲ್ಲಿ ಏನಾಗ್ತದೆ, ಇವರು ನಿರೂಪಣೆ ಮಾಡಿದಂತ ಶೈಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೋಡಪ್ಪ ಅದು ಕೇವಲ ಪೆದ್ದನಿಗೆ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ನಾವು ತಿಳ್ಕೊಂಡ್ರೆ ನಾವೆಲ್ಲರೂ ಅಳವಡಿಸ್ಕೋಬೇಕು ಅದನ್ನೇ. ಅಂದ್ರೆ ಕೀಪ್ ಮೂವಿಂಗ್ ಅಂದ್ರೆ ಚಲನದಲ್ಲಿ ಇದ್ದಾಗ ಮಾತ್ರ ನಾವು ಏನಾದ್ರೂ ಒಂದು ಸಾಧಿಸಬಹುದಂತ. ಉದಾಹರಣೆಗೆ ನಿನ್ನೆ ಕೊಪ್ಪಳಕ್ಕೆ ಹೋಗಿ ಟ್ರೈನ್ ಹಿಡಿಬೇಕು ಅಂತ ಮಾಡಿದ್ದೆ, ಹಂಪಿ ಎಕ್ಸ್ಪ್ರೆಸ್. ನಮ್ದು ಬೇರೆ ಕಾರ್ಯಕ್ರಮದಿಂದಾಗಿ ಕೊಪ್ಪಳದಲ್ಲಿ ಹೋದ್ರೆ ಸಿಗಲ್ಲ ಅಂತ ಗೊತ್ತಾಯ್ತು. ಸಿಗಲ್ಲ ಅಂತ ಬಿಟ್ಟಿದ್ರೆ ನಾ ಈ ಕಾರ್ಯಕ್ರಮ ಬರಕ್ ಆಗ್ತಿರ್ಲಿಲ್ಲ. ನಾ ಏನ್ ಮಾಡಿದೆ, ಸ್ವಲ್ಪ ವಿಚಾರ ಮಾಡಿ ಹೊಸಪೇಟೆಗೆ ಬಂದೆ. ಹೊಸಪೇಟೆಯಲ್ಲಿ ಹಂಪಿಯನ್ನ ಕ್ಯಾಚ್ ಮಾಡಿ ಬಂದೆ. ಅದ್ರಂಗ ಆ ಪೆದ್ದರೊಳಗೆ ನಾನು ಸಹ ಪೆದ್ದ ಆಗ್ಲಿಲ್ಲ. ಏನೋ ಒಂದ್ ಮಾಡ್ಬೇಕು, ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ಕೊಂಡೆ ಬಂದೆ. ಈಗ ಇನ್ನೆಲ್ಲ ಒಂದು ಉತ್ತಮವಾದಂತ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ವಿಶೇಷವಾಗಿ ಅವ್ರು ಹೆಂಗಿದ್ದಾರೆ ಅಂತಂದ್ರೆ, ರಮೇಶ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ 6 ಅಕ್ಷರದಿಂದ ಶುರುವಾಗ್ತಂತ ಎಲ್ಲ ಹೆಂಗಿರ್ತದೆ, ತುಲಾ ರಾಶಿ ಮತ್ತು ಚಂದ್ರ ರಾಶಿಯನ್ನ ಒಳಗೊಂಡಂತಾಗಿರ್ತದೆ. ಶುಕ್ರ ಗ್ರಹ ಅದನ್ನ ಆಳ್ತಿರ್ತದೆ. ಇದು ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರ ಪ್ರಕಾರ ಹೇಳ್ತಾ ಇದ್ದೀನಿ. ಅದೇನಾಗಿರ್ತದೆ ಅಂತಂದ್ರೆ ಸಾಮಾನ್ಯವಾಗಿ ಕಲಾತ್ಮಕವಾಗಿರ್ತಾರೆ, ಸಂವೇದನಾಶೀಲರಾಗಿರ್ತಾರೆ, ಮತ್ತೆ ಅತ್ಯಂತ ಸೂಕ್ಷ್ಮ ಮತಿಗಳಾಗಿರ್ತಾರೆ. ಮತ್ತೆ ಏನಾದ್ರೂ ಸಾಧಿಸಬಲ್ಲೆ ಅಂತ ಒಂದು ಹಿಡ್ಕೊಂಡ್ರೆ ಸಾಕು, ಅದನ್ನ ಸಾಧಿಸ್ತಾರೆ. ಇದನ್ನ ಅದು ಹೇಳ್ತದೆ 6 ಅಕ್ಷರದಿಂದ ಶುರು ಆಗುದು ಅಂತದ್ದು. ಇದರಲ್ಲಿ ವಿಶೇಷವಾಗಿ ನಾನು ಇದ್ದೀನಿ, ರಾಮಕೃಷ್ಣ ಅವರು ಇದ್ದಾರೆ, ರಮೇಶ್ ಅವರು ಇದ್ದಾರೆ. ನಾವೊಬ್ರು ಅಷ್ಟು ಸಾಧನೆ ಮಾಡಿಲ್ಲ. ಅವ್ರ ಆದರ್ಶವಾಗಿ ಇಟ್ಕೊಂಡು ಮುಂದೆ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ. ಅವ್ರ ಮಾರ್ಗದರ್ಶನ ಬೇಕು ಅಂತ ಸಹ ಹೇಳ್ತಾ ಇದ್ದೀನಿ ಇದ್ರ ಪ್ರಕಾರ. ಇನ್ನ ಇಲ್ಲೇನಾಗ್ತದೆ, ಪೆದ್ದನ ಅದೃಷ್ಟದಲ್ಲಿ ಅಜ್ಜಿ ಹೇಳ್ತಾ ಹೋಗ್ತಾಳ, ಮೇನೇನ ಮಾಡ್ತಾಳ, ಮಿಕ್ಕಿದ್ದಕ್ಕೆ ದಾಸಿ ಕೊಟ್ಟು ಕಳಿಸ್ತಾಳ. ದಾಸಿ ತಗೊಂಡು ನೀನ್ ಮಾರಪ್ಪ ಅಂತ ಕಳಿಸ್ತಾಳ. ಅವಾಗ ಅದು ವಿಚಿತ್ರ ಅನಿಸ್ತದ. ನಾ ಹೆಂಗ್ ಮಾಡ್ಬೇಕು, ಅವ್ಗೇನು ಗೊತ್ತೇ ಇರೋದಿಲ್ಲ, ಏನು ಕೆಲಸನೇ ಮಾಡಿರಂಗಿಲ್ಲ. ಅಂತದ್ರಾಗ ಆಯ್ತು ತಗೋ ಅಜ್ಜಿ ಕಳಿಸ್ಯಾರ ಹೋಗ್ಬೇಕಾಗ್ತದ ಅಂತ ತಿಳ್ಕೊಂಡು ಅದನ್ನ ತಗೊಂಡ್ ಹೋಗ್ತಾ ಏನಾಗ್ತದ, ಇಲಿ ದೋಸೆ ಕೊಡು ಅಂತ ಕೇಳ್ತದ. ನೋಡ್ರಿ ಹೆಂಗದ. ನಾ ಹೇಳಿಕತ್ತಿ ನೋಡ್ರಿ, ಎಲ್ಲರೂ ಅಲರ್ಟ್ ಆಗಿರಿ. ಬೇರೆ ಏನಾರು ಮಾತಾಡ್ಬೇಕಂದ್ರಲ್ಲ, ಕತಿ ಹೇಳಿಗೆ ಅವತ್ತ ನಿರೂಪಣಾ ಶೈಲಿ ಬರವಣಿಗೆನೆ ಆ ತರ ಅದ. ಅದು ಏನಾಗ್ತದೆ, ಇಲ್ಲಿ ಕೇಳ್ತದೆ ನಂಗೆ 2 ದೋಸೆ ಕೊಡು ಅಂತೇಳಿ. ಆಯ್ತು ನಾ ದೋಸೆ ಕೊಡ್ತೀನಿ, ನೀ ಏನ್ ಕೊಡ್ತೀನಿ ಅಂತ ಕೇಳ್ತಾನ ಅವ. ಯಾಕಂದ್ರೆ ಮಾಡ್ಕೊಂಡು ಹೋಗಿದ್ದಕ್ಕೆ ಏನಾದ್ರು ತಗೊಂಡೋಗಿ ಕೊಡ್ಬೇಕಲ್ಲ ಅಜ್ಜಿಗೆ, ಇಲ್ಲದ ಒಳಗೆ ಕರ್ಕೊಳಲ್ಲ. ಸಾಮಾನ್ಯವಾಗಿ ಇಲ್ಲ ನಾನು ಮಂತ್ರ ಹೇಳ್ತೀನಿ ಅಂತ. ಇಲ್ಲಿ ಏನದು ಅಂತಂದ್ರೆ, ಇಲ್ಲ ಇಲಿ ಬಿಲ ತೋಡ್ತು, ಇಲ್ಲ ಬಂತು, ಇಲಿ ಬಂತು ಅಂತ ಹೇಳ್ತೀನಿ, ಇದನ್ನಷ್ಟೇ ಬಾಯ್ಪಾಟ್ ಮಾಡಿ ನೀನು ಅಂತ. ಆ ಪ್ರಕಾರ ಅಲ್ಲಿ ಹೇಳ್ಕೊಡ್ತಾನೆ. ಕಟ್ಟಿದ ಬುಚ್ಚಿ ದೋಸೆ ಗಂಟೆ ಒಳಗ 10ರಲ್ಲಿ
2 ಹೋಗ್ತವೆ, 8 ಉಳಿತವೆ. ಈಗ ಮುಂದೆ ಹೋಗ್ತಾ ಹೋಗ್ತಾ ಏನಾಗ್ತದೆ, ಒಂದು ಬೇತಾಳ ಬರ್ತದೆ. ಆ ಬೇತಾಳ ಕೇಳ್ತದೆ ಏನಂತ, ನನಗೆ ದೋಸೆ ಕೊಡು ಅಂತ. ಇಲ್ಲದ್ರೆ ನಾನು ನಿನ್ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತದೆ. ಗಾಬರಿ ಆಗ್ತಾನೆ. ಹೌದು, ನಾನೆಲ್ಲ ದಾಸು ಕಟ್ಟೆನೋ, ನೀ ಏನ್ ನಂಗೆ ಕೊಡ್ತೀಯ ಅಂತ. ಅವಾಗ ಆ ಬೇತಾಳ ಹೇಳ್ತದೆ, ಇಲ್ಲ ನೀ ದೋಸೆ ಕೊಡು, ನಾನು ನಿಮ್ಗೆ ಮಂತ್ರ ಹೇಳ್ತೀನಿ ಅಂತ. ಅವಾಗ ಆ ಬೇತಾಳ ಹೇಳ್ತದೆ, ಬೇತಾಳ ನಿಂತು ನಿಂತು ಬೇತಾಳ ನಿಂತು ನಿಂತು ಹಿಡ್ಕೋ 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 ಅಂತ ಈ ಮಂತ್ರ ಗಟ್ ಮಾಡು ಅಂತೇಳಿ ಅದನ್ನ ಆ ಪ್ರಕಾರ ಅವನು ಹಂಗ ಇಟ್ಕೊಂಡು ಹೋಗ್ತಾನೆ, ಮುಂದೆ ಹೋಗ್ತಾನೆ. ಸಾಮಾನ್ಯವಾಗಿ ಅಲ್ಲಿ ಮತ್ತೂ ಒಂದು ಸನ್ನಿವೇಶ ಬರ್ತದೆ. ಅದು ಏನಾಗಿರ್ತದೆ ಅಂತಂದ್ರೆ, ಒಂದು ಸನ್ನಿವೇಶ ಏನ್ ಬರ್ತದೆ ಅಂತಂದ್ರೆ, ಕಥನ ದೃಶ್ಯದಲ್ಲಿ ಅವನು ಅದನ್ನೆಲ್ಲ ಮಾಡ್ಕೊಂಡು ಮರದ ಮೇಲೆ ಹತ್ತಿ ಕೂಡ್ತಾನೆ. ಕತ್ಲಾಗ್ಬಿಟ್ಟಿರ್ತದೆ, ಹೇಗೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಅಲ್ಲಿ ಹತ್ತು ಕೂತ ತಕ್ಷಣ ಏನಾಗ್ತದೆ, ಕಳ್ಳರೆಲ್ಲ ಬಂದಿರ್ತಾರೆ. ಬೇರೆ 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 ಮನೆಗಳಲ್ಲಿ ಕಳ್ತನ ಮಾಡ್ಕೊಂಡು ಏನೋ ನಗ ನಾಣ್ಯ ಅವನ್ನೆಲ್ಲ ಸಂಪತ್ತನ್ನ ದೋಚ್ಕೊಂಡ್ ಬಂದಿರ್ತಾರೆ. ಅದನ್ನ ಪಾಲ್ ಮಾಡ್ಕೊತಾ ಕೂತಿರ್ತಾರೆ. ಅವಾಗ ಆ ಪದ್ದ ಅದನ್ನ ರಾತ್ರಿ ನಿಂತ್ಕೊಂಡೆಲ್ಲ ಆ ಇಲಿ ಮತ್ತು ಬೇತಾಳ ಹೇಳಿದಂತದನ್ನೆಲ್ಲ ಆ ಮಂತ್ರ ಹೇಳ್ತಾ ಬಡಬಡಿಸ್ತಾ ಇರ್ತಾನೆ. ಬಡಬಡಿಸ್ದಂಗೆಲ್ಲ ಏನಾಗ್ತದೆ, ಅವ್ರಿಗೆ ಹಾದಾಗ್ತಾರೆ, ಇಲ್ಲಿ ಯಾರೋ ಇದ್ದಾರೋ ಏನೋ ಇದ್ದಾರೋ, ಬೇತಾಳದಪ್ಪ ಬೇತಾಳ ಇದ್ರಿ ಏನ್ ಬಿಡು ಅಂತ ತಿಳ್ಕೊಂಡು ಕದ್ಕೊಂಬಂದನ್ನೆಲ್ಲ ಬಿಟ್ಟು ಓಡಿ ಹೋಗ್ಬಿಡ್ತಾರೆ. ಅದಕ್ಕೆ ಅದೃಷ್ಟ ಹೆಂಗ್ ಬರ್ತದಂದ್ರೆ, ಏನಾದ್ರೂ ಕೆಲಸ ಮಾಡಿದ್ರೆ, ಏನಾದ್ರೂ ಮಾಡಿದ್ರೆ ಮಾತ್ರ ಫಲ ಸಿಗ್ತದೆ, ಪ್ರಯತ್ನಕ್ಕೆ ಫಲ ಇರ್ತದೆ ಅಂತೇಳಿ ಅವೆಲ್ಲ ದೋಷೆನ ಅಂದ್ರೆ ಇದರಲ್ಲಿ 2 ರೀತಿ ಬರ್ತದೆ. ಉಪಕಾರನೂ ಮಾಡ್ಬೇಕು, ಅದ್ರ ಜೊತೆಗೆ ಅದನ್ನ ಹೇಳಿದ್ದನ್ನ ನಮ್ಗೆ ತಿಳಿಲ್ಲ ಅಂದ್ರೆ ಇನ್ನೊಬ್ರು ಹೇಳಿದವ್ರು ಕೇಳ್ಬೇಕು ಅನ್ನೋದನ್ನ ಸಹ ಅವರು ವಿವರಣೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನ ನೆಕ್ಸ್ಟ್ ಗದ್ದನ ಅದೃಷ್ಟ ಆಗಿಂತಂದ್ರೆ ಕ್ರಿಸ್ತಶಕ 3000 ಕನ್ನಡ ಅಂತ ಹೇಳಿ. ಅಂದ್ರೆ ಕನ್ನಡ ಹೆಂಗಿದೆ ಅಂತಂದ್ರೆ, ಸಾಮಾನ್ಯವಾಗಿ ಕನ್ನಡ ಅತ್ಯಂತ ಸಂಪದ್ಭರಿತವಾದಂತ ಭಾಷೆ ಆಗಿದೆ. ಅದ್ರ ಬಗ್ಗೆ ಹೇಳಿಕೆ ನಾನು ಪೂರ ಚಿಕ್ಕವನಾಗ್ತೀನಿ. ಎಂತೆಂತ ಮಹಾನ್ ಸಾಹಿತಿಗಳೇ ಬಹಳ ಹೇಳಿದಾರೆ. ಆದ್ರೆ ಆ ಕನ್ನಡ ಹೆಂಗಿರ್ತದೆ, ಕನ್ನಡ ಏನಾಗಿರ್ತದೆ, ಕನ್ನಡ ಹೇಗೆ ಬಳಸ್ತಾರೆ, ಹೇಗಿಲ್ಲ ಎಂಬುದ್ರ ಬಗ್ಗೆ ಇದರಲ್ಲಿ ವಿಶೇಷವಾಗಿ ಅವರು ತಮ್ಮ ಉತ್ತಮವಾದ ನಿರೂಪಣಾ ಶೈಲಿಯಲ್ಲಿ ಅದನ್ನು ತಿಳಿಸಿದ್ದಾರೆ. ಕೆಲವೊಬ್ರು ಏನೇನೋ ಹೇಳ್ತಾರೆ, ಏನೇನೋ ಉಚ್ಚಾರ ಮಾಡ್ತಾರೆ, ಅದೇನೋ ಅಪಭ್ರಂಶ ಆಗ್ತದೆ ಅಂತವೆಲ್ಲ ಆಗ್ಲೇ ಕಂಡುಕೊಂಡಿದ್ದಾರೆ ಅವರು. ಅದನ್ನ ಹೆಂಗಂತಂದ್ರೆ ನಾಟಕ ರೂಪದೊಳಗ ಸುಧಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ಲೇಖಕರು ಎನ್ ವಿ ರಮೇಶ್ ಆಗಿದ್ದಾರೆ. ಅದ್ರ ಜೊತೆಗೆ ಮೋಹಕ ಜಾಲದ ಸುಳಿಯಲ್ಲಿ ಅಂತ ಹೇಳಿ. ಮೋಹಕ ಜಾಲದ ಸುಳಿಯಲ್ಲಿ ಅಂತಂದ್ರೆ, ಸಾಮಾನ್ಯವಾಗಿ ಈಗ ಮೊಬೈಲ್ ಬರ್ತದೆ ಎಂಬುದನ್ನ ನಾವು ಅವಾಗ ಕಂಡ್ಕೊಂಡ್ರ ಅವ್ರು. ಯಾಕಂದ್ರೆ ಲ್ಯಾಂಡ್ಲೈನ್ ಇತ್ತು, ಅಂದ್ರೆ ಸ್ಥಿರ ದೂರವಾಣಿ ಇತ್ತಿತ್ತು. ಅವಾಗಿದ್ದಾಗ ಸಪೋಸ್ ಏನಾದ್ರೂ ಕೈ ಬಂದ್ರೆ ಹೇಗೆ ಅಂತ ಅವ್ರು ಕಲ್ಪನೆ ಮಾಡ್ಕೊಂಡಾರೆ. ಅದಕ್ಕೆ ಹೇಳೋದು, ಕವಿ ಅಂದ್ರೆ ಹೆಂಗಿರ್ತದ ಅಂತಂದ್ರೆ, ಕಂಡದ್ದನ್ನ ಹೇಳ್ಬೇಕು, ಕಾಣಲಾರ್ದನ್ನ ಕಲ್ಪನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದನ್ನ ಈ ರಮೇಶ್ ಸರ್ ಅವರು ಅಕ್ಷರಶಃ ಅದನ್ನ ಪಾಲನೆ ಮಾಡ್ಕೊಂಡ್ ಬಂದಿದ್ದಾರೆ. ಸಪೋಸ್ ಲ್ಯಾಂಡ್ಲೈನ್ ಇದ್ದಾಗ ಇಷ್ಟಿದೆ, ಮೊಬೈಲ್ ಬಂದ್ರೆ ಹೇಗಾಗ್ತದೆ ನೋಡ್ರಿ. ಮೊಬೈಲ್ ಅಲ್ಲಿ ಎಲ್ಲ ಸಿಗ್ತದೆ, ನಾವು ಒಳ್ಳೇದನ್ನ ತಗೊಂಡ್ರೆ ಒಳ್ಳೇದ್ ಸಿಗ್ತದೆ. ಈಗಿನೆಲ್ಲ ಯುವಕರು ಏನಾಗಿದ್ದಾರೆ, ಅವ್ರು ಮುಂಜಾನೆಯಿಂದ ಹೇಳ್ತಾ ಇದಾರೆ, ಯುವಕರು ಹಾಗಾಗ್ತಾರೆ, ಯುವಕ ಹೀಗಾಗ್ತಾರೆ ಅಂತ ಹೇಳಿ. ನಾವು ತಪ್ಪು ಮಾಡಿದ್ದೇವೆ. ಆಮೇಲೆ ಸಾಮಾನ್ಯ ನಮ್ ಕೈ ಬೆರಳಲ್ಲಿ ಎಲ್ಲಾ ಬೆರಳು ಉಪಯೋಗ ಬರ್ತಿತ್ತು. ಒಂದೊಂದೊಂದೊಂದು ಹೇಳ್ತಿದ್ವಿ, ಈ ಬೆರಳು ತೋರಿಸ್ಬೇಕಾದ್ರೆ ಈ ಬೆರಳು ತೋರಿಸಬಾರ್ದು, ಅದು ಉಪಯೋಗ ಇಲ್ಲ, ಹಾಗೆ ಅಂತ ಹೇಳ್ತಿತ್ತು. ಆದ್ರೆ ಇದು ಸಹ ಈಗ ಬಳಕೆ ಬಂದದ. ಯಾವಾಗ ಮೊಬೈಲ್ ಬಂದಾಗಿಂದ ಸರ್ಸೋದೇ ಅದು ಸಹ ಅದ್ರ ಬಳಕೆ ಆಗಿಬಿಟ್ಟದ. ಯಾವ್ದು ಬಳಕೆ ಇಲ್ಲ ಅನ್ನೋ ಹಾಗಿಲ್ಲ. ಹೀಗಾಗಿ ಮೊಬೈಲ್ ಬಂದ್ರೆ ಏನಾಗ್ತದೆ ಏನಿಲ್ಲ ಎಂಬುದನ್ನ ಈಗ ಸುಮಾರು ವರ್ಷಗಳ ಹಿಂದೆನೆ ಅವರು ಕಲ್ಪನೆ ಮಾಡ್ಕೊಂಡು ಬರೆದಂತದ್ದು ನಾಟಕ ಬಹಳ ಸುಂದರವಾಗಿ ಬಂದಿದೆ. ಇದಿಷ್ಟೇ ಅಂತಲ್ಲ, ಮೊಬೈಲ್ ಬಂದೇ ಅಲ್ಲ, ಬೇರೆ ಬೇರೆ ವಿಚಾರಗಳನ್ನ ಅವ್ರು ಹಂಚ್ಕೊಂಡಿದ್ದಾರೆ. ಒಂದೊಂದು ವಿಷಯವನ್ನು ಹೇಳ್ಕೊತಾ ಹೋದ್ರೆ ನಾನು ಕೊಟ್ಟಿದ್ದು 10 ನಿಮಿಷ, ಮತ್ ನಾವು ಊರಿಗೆ ಹೋಗೋದದ, ಹಿಂದೆ ಮಾತಾಡೋರು ಇದ್ದಾರೆ. ಆ ವಿಚಾರಕ್ಕೆ ಸ್ವಲ್ಪ ಅವಸರದ ಹೇಳ್ಕತ್ತೀನಿ. ಮೋಹಕ ಜಾಲದಲ್ಲಿ ಬರೀ ಮೊಬೈಲ್ ಒಂದೇ ಅಲ್ಲ, ಮತ್ತೆ ಬೇರೆ ಬೇರೆ ರೀತಿಯ ಅಂಶಗಳು ಬರ್ತವೆ. ಏನಂತಂದ್ರೆ, ನಾವು ಯಾವುದನ್ನ ಇರ್ಬೇಕು, ನಾವ್ ಎಲ್ಲಿರ್ಬೇಕು, ಹೇಗಿರ್ಬೇಕು. ಈಗ 0ನೇ ತಗೊಳ್ರಿ, 0 ಪಕ್ಕಕ್ಕೆ 1 ಬರೆದ್ರೆ ಏನಾಗ್ತದೆ, ಬರೀ 1 ಆಗ್ತದೆ. 0 ಪಕ್ಕಕ್ಕೆ ಈ ಕಡೆ ಬರೆದ್ರೆ, ಎಡಕ್ಕೆ ಬರೆದ್ರೆ 10 ಆಗ್ತದೆ. ಇನ್ನೂ ಒಂದೇನಾದ್ರು 0 ಹಾಕಿದ್ರೆ 100 ಆಗ್ತದೆ. ಹಂಗ ನಾವು ಎಲ್ಲಿರ್ತೀವಿ, ನಾವ್ ಯಾರ ಜೊತೆಗೆ ಇರ್ತೀವಿ ಅಂಬೋದನ್ನ ಈ ಇದರಲ್ಲಿ ವಿಶೇಷವಾಗಿ ಮೋಹಕ ಜಾಲದ ಸುಳಿಯಲ್ಲಿ ಹೇಳಿದ್ದಾರೆ. ಅದನ್ನ ನಾವು ಅದನ್ನಂತಾರಲ್ಲ, ಡೂ ಗುಡ್ ಬಿ ಗುಡ್, ಒಳ್ಳೇದನ್ನ ಮಾಡಿ. ಸಾಮಾನ್ಯ ಇಂಗ್ಲಿಷ್ ಬಳಸ್ತೀನಿ ಮೇಡಮ್, ಸ್ವಲ್ಪ ತಪ್ಪಿಕೋಬೇಡ್ರಿ ಯಾರು ಇಲ್ಲಿ ಸಾಹಿತಿಗಳು. ಅಂದ್ರೆ ಒಳ್ಳೇದನ್ನ ಮಾಡಿ ಒಳ್ಳೆಯವರಾಗಿರ್ರಿ ಅಂತ ಅನ್ನೋ ವಿಚಾರವನ್ನ ಇದರಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ತಂತ್ರಜ್ಞಾನದಲ್ಲಿ, ಈ ಒಂದು ನಮ್ಮ ಲೌಕಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಏನೆಲ್ಲ ಸಾಧ್ಯ ಇದೆ, ಒಳ್ಳೇದನ್ನ ಆಯ್ಕೆ ಮಾಡ್ಕೊಡಿ, ಎಲ್ಲರ ಜೊತೆ ಬೆರೀರಿ, ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ರಿ, ಒಳ್ಳೆಯವರಾಗಿರ್ರಿ, ಒಳ್ಳೇದನ್ನ ಸಾಧಿಸ್ರಿ ಅಂತೇಳಿ ಅವ್ರು ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನ ಬಹು ಲೋಕದಲ್ಲಿ ಅಂತ ಹೇಳಿ, ಅದು ಒಂದು ಸುಂದರವಾದಂತ ನಾಟಕ. ಅದೇನಂತಂದ್ರೆ, ಬರೇ ನಾವ್ ಹೇಳ್ತೀವಿ ಅವ್ರ ಬಗ್ಗೆ ಹೇಳ್ಯಾರ, ಇವ್ರ ಬಗ್ಗೆ ಹೇಳ್ತೇವೆ, ಪ್ರಾಣಿಗಳ ಬಗ್ಗೆ, ನಾಯಿ ಬಗ್ಗೆನೇ ಹೇಳಿದ್ದು. ಅದು ಹೆಂಗ್ ಬಂತಂದ್ರೆ, ಕೊರೋನಾದಲ್ಲಿ ಅವರು ಶ್ರೀಮತಿಯವರು ಶ್ರೀಮತಿಯವರು ನೆನಪಾಯ್ತು. ಸಾಮಾನ್ಯವಾಗಿ ಮೇಡಮ್ ಅವರು ಯಾರೋ ದಿವಂಗತ ಉಮಾ ರಮೇಶ್ ಮೇಡಮ್ ಅವ್ರನ್ನ ಎಲ್ಲರೂ ನೆನಪು ಮಾಡ್ಕೊಂಡ್ರು. ನಾನಂತೂ ನೋಡಿಲ್ಲ. ಸಾಮಾನ್ಯವಾಗಿ ಏನ್ ಅನಿಸ್ತದ ಅಂತಂದ್ರೆ, ಅವ್ರು ಎಲ್ಲರೂ ನೆನಪು ಮಾಡ್ಕೊಳ್ಳೋದ್ರಿಂದ ಏನಾಗಿದ್ದಾರೆ ಅಂದ್ರೆ, ನಾನು ಸಹ ಸ್ಮರಣೆ ಮಾಡ್ಕೋತೀನಿ. ನೀವು ಇದ್ದೀರಿ ಮೇಡಮ್, ರಮೇಶ್ ಸರ್ಗೆ ಯಾವಾಗ್ಲೂ ನೀವು
ಬೆನ್ನೆಲುಬಾಗಿದ್ದೀರಿ, ಎಲ್ಲಾದ್ರಿಗೂ ನೀವು ಪಾಲ್ದಾರಾಗಿದ್ದೀರಿ, ಕಾಲಕ್ಕೆ ಅವ್ರನ್ನ ಹೆಚ್ಚಿಸ್ತೀರಿ, ಅದು ನಿಮ್ಗೆ ಜೊತೆಗೆ ಇರ್ತಾರೆ ಅಂತ ಸರ್ಗೂ ಸಹ ಭರವಸೆ ಕೊಡ್ತಾ ಇದ್ದೀನಿ. ಆಮೇಲೆ ಈ ಅವರಿಬ್ರು ಮುಂಜಾನೆ ಸಂಚಾರಕ್ಕೆ ಹೋಗುವಾಗ ಅಂದ್ರೆ ವಾಕಿಂಗ್ ಅಂತ ಹೇಳ್ತೀವಲ್ಲ ಆತರ ಹೋಗುವಾಗ ಸುಮಾರು ಹೋಗಿ ಕೂತ್ಕೊಂಡು 6 ಸುತ್ತು 5 ಸುತ್ತು ಪ್ರದರ್ಶನ ತಾವೇ ಮಾತಾಡ್ಕೊಂಡು ದಂಪತಿಗಳಲ್ಲಿ ಮಾತಾಡ್ಕೊಂಡು ಸುತ್ತ ಹಾಕೋದ್ರಲ್ಲಿ ಮಾಡ್ತಾ ಇದ್ದಿದ್ದು ಕೊನೆಗೆ ಈಗ ನೋಡುವ ಕೂತು ಒಂದ್ ಸುತ್ತ ಹಾಕೋದಾಗಿಂದ ಕೂತು ನೋಡ್ತಾ ಇದ್ರು. ಅದೇ ರೀತಿಯಾಗಿ ಅಲ್ಲಿ ಸಹ 2, 4, 6 ಈ ತರ 5, 6 ಹಿಂಗೆಲ್ಲ ನಾಯಿಗಳು ಬರೋದು, ದಿನ ಬರೋದು, ಕೂಡೋದು, ಸ್ವಲ್ಪ ಹೊತ್ತು ಇರೋದು. ಅವು ತಮ್ಮ ಭಾಷೆದಾಗ ಅದೇನು ಒದರ್ತಾವೋ ಏನ್ ಬಿಡ್ತಾವ ಆ ಭಾಷೆ ಸರಿ ಹೆಂಗ ಅರ್ಥ ಆಗ್ತಾವ ಅದು ಆಮೇಲೆ ವಿಚಾರ ಮಾಡೋಣ ಅಂತ. ಅದ್ರ ಜೊತೆಗೆ ಆ ಕೂತು ಹೋಗ್ತಾವ ಏನೆಲ್ಲ ಮಾತಾಡ್ಕೋಬಹುದು ಏನೆಲ್ಲ ಅಂತ ಅದನ್ನೇ ಕಲ್ಪನೆ ಮಾಡ್ಕೊಂಡ್ರು. ಅದು ಹೀಗೆ ಹೇಳ್ತದೆ, ಅದು ಹಾಗೆ ಹೇಳ್ತದೆ. ಇದು ಹೆಂಗ್ ಕಲ್ಪನೆ ಆಗ್ತದೆ ಅಂದ್ರೆ ಸಾಮಾನ್ಯವಾಗಿ ಬೀದಿಯಲ್ಲಿ ಬೀದಿ ನಾಯಿಗಳು ಹೋಗ್ತಿರ್ತ ನೋಡ್ರಿ. ಒಂದ್ ಏರಿಯ ನಾಯಿ ಇನ್ನೊಂದ್ ಏರಿಯಾಗೆ ಬಂದ್ರೆ ಬೇರೆ ಬೇರೆ ರೀತಿ ಮಾತಾಡ್ತಾರೆ. ಹಾಸ್ಯ ಭಾಷಣಕಾರ ಚೆನ್ನಾಗಿ ಹೇಳ್ತಾರೆ ಅದನ್ನ, ಪ್ರಾಣೇಶ್ ಬಿ ಅವರೆಲ್ಲ ಅದನ್ನ ಈ ಬಹು ಲೋಕದಲ್ಲಿ ಆ ಒಂದು ನಾಟಕವನ್ನ ಓದಿದ್ದಾದ್ರೆ ಅದನ್ನ ಮನನ ಮಾಡ್ಕೊಂಡಿದ್ದಾದ್ರೆ ನಾಯಿಗಳು ಏನು ಗುದ್ದಾಡ್ತಿರ್ತವೆ, ಏನ್ ಜಗಾಡ್ತಿರ್ತವೆ, ಆ ಕಲ್ಪನೆ ರಮೇಶ್ವರ್ಗಿಂತ ಹೆಚ್ಚಿಗೆ ಕಲ್ಪನೆ ಬರ್ಬೋದು ಇದನ್ನ ಓದಿ ಅದನ್ನ ನೋಡಿದಾಗ. ಅಂತ ಒಂದು ಕಲ್ಪನೆಯನ್ನ ಮಾರ್ಮಿಕವಾಗಿ ಇವರು ಇದರಲ್ಲಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ನನ್ನ ಆರೋಗ್ಯ ಫಸ್ಟ್ ಕ್ಲಾಸ್. ಸಾಮಾನ್ಯವಾಗಿ ನಾನು ಇದನ್ನ ಈ ಶೀರ್ಷಿಕೆ ನೋಡಿದ ತಕ್ಷಣ ತಮ್ಮ ಆರೋಗ್ಯದ ಬಗ್ಗೆನೇ ಹೆಚ್ಚು ಹೇಳಿದಂಗಿದ್ದಾರೆ. ಆರೋಗ್ಯ ಹ್ಯಾಕ್ ಕಾಪಾಡ್ಕೊಂಡಿದ್ದಾರೆ. ಯಾಕಂದ್ರೆ 75 ವರ್ಷದವ್ರು ಅಂದ್ರೆ ಎಲ್ಲರೂ 25 ವರ್ಷ 17 ವರ್ಷದ ಅಂತೆಲ್ಲ ಅವ್ರು ಹೊಗಳಿದ್ರು. ಅವರು 100 ಕಾಲ ಹೀಗೆ ಇರ್ತಾರ ಅಂದ್ರೂ ಸಹಿತ ಅವಾಗ ಸಹಿತ ಇದೇ ಅನ್ವಯ ಆಗ್ತದೆ. ಏನಂದ್ರೆ ನನ್ನ ಆರೋಗ್ಯ ಫಸ್ಟ್ ಕ್ಲಾಸ್. ಯಾಕಂದ್ರೆ ಇಲ್ಲಿ ಏನೇನಿದೆ, ಹೇಗಿರ್ಬೇಕು, ಏನೇನನ್ನ ತಗೋಬೇಕು, ಏನ್ ತಗೋಬಾರ್ದು ಅಂದ್ರೆ ಹೊಟ್ಟೆಗೆ ಮಿತ ಆಹಾರ ಹಿತ ಶರೀರ ಅಂತ ಒಂದ್ ಕಡೆ ಹೇಳ್ತದೆ ಆಯುರ್ವೇದದಲ್ಲಿ. ಅದನ್ನು ಸಹ ಅವರು ಅದನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗಿಂತ ಸಾಕಷ್ಟು ಅಂಶಗಳನ್ನ ಹೇಳಿದ್ದಾರೆ. ಆರೋಗ್ಯವನ್ನ ನಾವು ಎಲ್ಲರ ಹೋಗಿ ಮೆಡಿಸಿನ್ಸ್ ನಲ್ಲಿ ತಗೋತೀವಿ. ಮೆಡಿಸಿನ್ ನೋಡಿ ಜಾಸ್ತಿ ತಗೋಬೇಕಾದ್ರೆ ಅಥವಾ ಒಂದು ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ ಇಷ್ಟು ಕ್ಯಾಲೋರಿ ಆಹಾರ ದೇಹದಲ್ಲಿ ಇರಬೇಕು ಅಂತ ಹೇಳ್ತದೆ. ಮುಂಜಾನೆ ಎಲ್ಲ ವೈದ್ಯರು ಬಂದಿದ್ರು, ಅವರೆಲ್ಲ ಮಾರ್ಮಿಕವಾಗಿ ಹೇಳಿದ್ದಾರೆ. ಅಂತದ್ದನ್ನೇ ಈ ನಾಟಕದಲ್ಲಿ ರೂಪದಲ್ಲಿ ಹೇಳಿದ್ದಾರೆ. ಅವರು ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು, ಆಮೇಲೆ ಮನೆ ಮದ್ದನ್ನು ಹೇಗೆ ಬಳಸ್ಕೋಬೇಕು. ಬರೇ ನಾವು ದವಾಖಾನೆಗೆ ಹೋಗೋದು ಸಣ್ಣ ವಿಷಯಕ್ಕೆ, ಅವಾಗೆಲ್ಲ ಹಿಂದಿನ ಮಂದಿ ಸಾಮಾನ್ಯವಾಗಿ ಯಾವುದೇ ರೀತಿ ಹೋಗ್ತಿರಲ್ಲ. ಎಲ್ಲದ ಕಷಾಯದ ಮೇಲೆ, ಮನೆ ಮದ್ದು ಮೇಲೆ, ಬೇರೆ ಏನಾದ್ರು ವನಸ್ಪತಿಗಳನ್ನ ತಗೊಂಡು ಅದನ್ನ ಅರಿದು ಅಥವಾ ಅರಿಶಿನ ಅಂತ ಏನೇನೋ ಮಾಡ್ಕೊಂಡು ಬಳಸಿದ್ರು. ಅಂತೆಲ್ಲ ಅಂಶಗಳನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಮಕ್ಕಳೇ ಓಡಿ ಬನ್ನಿ ಈ ನಾಟಕಗಳ ಸಂಕಲನ ಇದೆ. ಅದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ನಾವು ಸಹ ಒಮ್ಮೆ 2 ಸಲ ಓದಿದ್ದಾದ್ರೆ ನಮಗೂ ಅದು ಸಹ ಮನಸ್ಸಿಗೆ ಆಹ್ಲಾದವನ್ನು ತರ್ತದೆ, ಉಲ್ಲಾಸವನ್ನು ತರ್ತದೆ. ಮನೆ ಮದ್ದನ್ನ ಮತ್ತೆ ಎಲ್ಲ ರೀತಿಗಳನ್ನ ನಾವು ಬದಲಾವಣೆ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಏನಾದ್ರೂ ಒಳ್ಳೆದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಂಬುದನ್ನ ಹೇಳ್ತೀವಿ. ಆಮೇಲೆ ಮನಮುಟ್ಟುವ ರೀತಿಯಲ್ಲಿ ಬರವಣಿಗೆ ಶೈಲಿನೇ ಆಗಿದೆ. ವರಲಕ್ಷ್ಮಿ ಮೇಡಮ್ ಅವರು ಹೇಳಿದ್ರು, ನಾನು ಹೇಳೋದ ಅರ್ಧ ಭಾಗ ಅವರೇ ಹೇಳ್ಬಿಟ್ಟಿದ್ದಾರೆ. ಬರೀ ಅದು ಒಂದಿದ್ದು ಕೊಟ್ಟಿದ್ರಲ್ಲಿ ಮಾರ್ಮಿಕವಾಗಿ ನಿರೂಪಣೆ ಮಾಡಿದಂತ ಮಹನೀಯರು ಇವರು. ಸಾಮಾನ್ಯವಾಗಿ ಎಲ್ಲದನ್ನು ಏನೋ ಸಣ್ಣ ವಿಶ್ಲೇಷಣೆ, ಸಣ್ಣ ವಾಕ್ಯ ಇವೆಲ್ಲವನ್ನು ಆಮೇಲೆ ಮನಮುಟ್ಟುವಂತ ರೀತಿಯಲ್ಲಿ ಮಕ್ಕಳಿಗೆ ಅದು ಅರ್ಥ ಆಗಬೇಕು, ನಮ್ಗಲ್ಲ, ಮಕ್ಕಳಿಗೆ ಅರ್ಥ ಆಗಿ ಅವು ಅದನ್ನ ನಿರೂಪಣೆ ಮಾಡ್ಬೇಕಲ್ಲ ಜನರ ಮುಂದೆ. ಅಂತದನ್ನೆಲ್ಲ ಬಹಳ ವಿಶಿಷ್ಟವಾಗಿ ಹೇಳಿದ್ದಾರೆ. ಈ ಬರವಣಿಗೆ ಕೌಶಲ್ಯ ಸಾಮಾನ್ಯವಾಗಿ ನನಗೆ ವ್ಯಕ್ತಿಗತವಾಗಿ ನನಗೆ ಅದು ಪ್ರಭಾವ ಬೀರ್ತದೆ. ನಾನು ಸಹ ಕೆಲವು ಬದಲಾವಣೆ ಮಾಡ್ಕೋಬಹುದು ಅಂಬೋದನ್ನ ನಾನು ಹೇಳ್ತಾ ಈ ಒಂದು ಉತ್ತಮವಾದಂತಹ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿರಿಯರಾದಂತಹ ಮಾನ್ಯರಾದಂತಹ ಆಮೇಲೆ ಈ ಅಲ್ಲೆಲ್ಲ ನೋಡ್ಬೇಕಾತಂದ್ರೆ ಲೋಗೋನ ನಾವು ಇವ್ರೊಂದು ಬುಕ್ಕ ನಮ್ಮ ಸುಧಾ ಮೇಡಮ್ ಅವ್ರು ಹೇಳಿದ್ರು, ಅಭಿನಂದನಾ ಗ್ರಂಥ ಮಾಡೋಣ ಮುಖಪುಟ ಮಾಡಿ ಅಂತೇಳಿ. ಮುಖಪುಟ ಮಾಡೋದಾದ್ರೆ ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ. ಇದೆಲ್ಲ ಓದ್ತಾ ಹೋದಿ. ಆಮೇಲೆ ಒಂದು ಇನ್ವಿಟೇಷನ್ ಕಳಿಸಿದ್ರು ಇವರು. ಈ ಇನ್ವಿಟೇಷನ್ ಕಳಿಸಿದಾಗ ಇದೆಲ್ಲ ವಿಚಾರ ಮಾಡಿದ್ವಿ. ಬರೇ 8, 9 ಅಷ್ಟೇ ಸಾಕಾಗೋದಿಲ್ಲ. ಬ್ಲಾಗ್ ಬೇಕಾದ್ರೆ ಸಾಕಷ್ಟು ಬೇಕಾಗ್ತವೆ. ಸುಮಾರು 41ರಿಂದ 54 ತನಕ ಬರ್ತವೆ. ಇದೇನಪ್ಪ ಇದು ಮುಖಪುಟ ಮಾಡೋದೇ ಕಷ್ಟ ಆಗ್ತಲ್ಲ ಬರದ. ಆದ್ರೆ ಅದರಲ್ಲೇ ಏನೇನೋ ಮಾಡಿದ್ದೀವಿ. ಇಲ್ಲಿ ಸಹ ಹೆಜ್ಜೆ ಗುರುತು ಸಹ ಇದೆ. ಈ ಎಲ್ಲವನ್ನ ತರಬೇತಿ ಹಸ್ತದೆ. ಅದನ್ನೆಲ್ಲ ಸಾಧನೆ ಮಾಡಿದಂತ ನಮ್ಮ ರಮೇಶ್ ಸರ್ ಅವರಿಗೆ ಬೆಳಿಗ್ಗೆ ಹೇಳಿದ್ರು, ನಮ್ಮ ಲೋಲಕ್ಷ್ಮಿ ಮೇಡಮ್ ಅವರು ಶತಾಯುಷಿಗಳಾಗ್ಲಿ ಅದು ಆಗ್ಲಿ ಅಂತ ಹೇಳಿ ನಾವು ಸಹ ಶತಾಯುಷಿಗಳಾಗ್ಲಿ ಅಂತ ಕರೆಸ್ತೀವಿ. ಆಮೇಲೆ ನಮ್ಮಂತ ಕಿರಿಯ ಸಾಹಿತಿಗಳನ್ನ, ಕವಿಗಳನ್ನ ಅಥವಾ ಕನ್ನಡ ಆಸಕ್ತ ಮನಸ್ಸುಗಳನ್ನ ಬೆಳೆಸ್ತಕ್ಕಂಥ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಕನ್ನಡದ ಒಡಲು ಸಂಪತ್ಭರಿತವಾಗಲಿ ಅಂತ ಮೇಡಮ್ ಅವರು ಹೇಳಿದ್ರು. ನಾವು ಸಹ ಅದನ್ನ ಅಭ್ಯಸಿಸ್ತೀವಿ. ಅದ್ರ ಜೊತೆಗೆ ಇನ್ನೊಮ್ಮೆ ವಿಶೇಷವಾಗಿ ಎಲ್ಲ ಸಾಹಿತಿಗಳ ಪರವಾಗಿ ಅವರಿಗೆ ಜನ್ಮದಿನ ಶುಭಾಶಯಗಳನ್ನು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಇರುವ 24 ಕಿವಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ನನ್ಗೆ
ಅಂತ ಮೊದಲು ಸರ್ ಎನ್ ವಿ ರಮೇಶ್ ಸರ್ಗೆ ಶುಭಾಶಯಗಳನ್ನ ಕೋರುತ್ತಾ ನನ್ನ ಕೇವಲ ಬರೀ ಒಂದ್ 5 ನಿಮಿಷ ಮಾತಾಡ್ತೀನಿ, ಅದ್ರ ಮೇಲೆ ಒಂದ್ 10 ನಿಮಿಷ ಮಾತಾಡ್ಬೋದು ಅಷ್ಟೇ. ನನ್ಗೆ ಆ ದಾಂಪತ್ಯ ಗೀತೆ ಅಂತ ಅನ್ನೋ ಒಂದು ಪುಸ್ತಕವನ್ನ ಕೊಟ್ಟಿದ್ದಾರೆ. ಈ ದಾಂಪತ್ಯ ಗೀತೆ ಪುಸ್ತಕದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಾನಿಲ್ಲಿ ಶ್ರೀಮತಿ ಉಮಾ ಮೇಡಮ್ನ ಎನ್ ವಿ ರಮೇಶ್ ಅವರ ಪತ್ನಿಯನ್ನ ನಾವು ಸ್ಮರಿಸಲೇಬೇಕಾಗುತ್ತೆ. ಯಾವಾಗ್ಲೂ ನಮ್ಮ ಸಾಹಿತ್ಯ ದಾಸೋಹದ ಪ್ರತಿ ಕಾರ್ಯಕ್ರಮಕ್ಕೂ ಅವರು ಬರ್ತಾ ಇದ್ರು, ಬಂದ್ಬಿಟ್ಟು ಸದಾ ಹಸನ್ಮುಖಿಯಾಗಿರ್ತಾ ಇದ್ರು. ಅವ್ರಿಗೆ ಇಲ್ಲೊಂದು ಮಚ್ಚೆ ಇತ್ತು, ಆ ಮಚ್ಚೆ ಇರೋದ್ರಿಂದ ಅವರು ತುಂಬಾ ಸ್ಫುರದ್ರೂಪಿಯಾಗಿ ಕಾಣಿಸ್ತಾ ಇದ್ರು. ಜೊತೆಗೆ ಅವ್ರನ್ನ ಜಯಸುಧಾ ಅಂತ ಕರೀತಿದ್ರಂತೆ. ಅವರೇ ಹೇಳ್ಕೊಂಡಿದ್ದಾರೆ, ಅವ್ರ ಇದ್ರಲ್ಲಿ ಒಂದು ಪತ್ರ ಬರ್ತಿದ್ದಾರೆ, ರಮೇಶ್ ಸರ್ಗೆ ಒಂದು ಪತ್ರ ಬರ್ತಿದ್ದಾರೆ. ರಮೇಶ್ ಸರ್ದು ಜೀವನ ಚರಿತ್ರೆ ಒಂದು ಪುಸ್ತಕ, ಒಂದು ಆ ಪತ್ರವನ್ನ ಬರ್ತಿದ್ದಾರೆ ಪೂರ್ತಿ. ಆ ಪತ್ರದಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ, ಉಮಾ ಮೇಡಮ್ ನಾನು ಜಯಸುಧಾ ತರ ಕಾಣಿಸ್ತಾ ಇದ್ದೆ ಅಂತ ಅಂದ್ಬಿಟ್ಟು. ಅಂದ್ರೆ ಸ್ಫುರದ್ರೂಪಿ ಆಗಿದ್ರು ಅಂತ ಅನ್ನೋ ಒಂದು ಅರ್ಥದಲ್ಲಿ ಇದು. ದಯವಿಟ್ಟು ನನ್ಗೆ ಮಾತಾಡಕ್ ಆಗ್ತಾ ಇಲ್ಲ ಇಲ್ಲಿ, ಇಷ್ಟೊಂದು ಹಿಂಸೆ. ನಂಗೆ ಮಾತಾಡಕ್ಕಿಲ್ಲ. ಜಯಸುಧಾ ಅಂತ ಕರೀತಿದ್ರಂತೆ ಉಮಾ ಮೇಡಮ್ನ. ತುಂಬಾ ಸ್ಫುರದ್ರೂಪಿಯಾಗಿದ್ರಂತೆ. ಜಯಸುಧಾ ಅಂದಿದ ತಕ್ಷಣ ಶಿವರಂಜನಿ ಸಿನಿಮಾ ನೆನಪಾಗಬಹುದು. ಜಯಸುಧಾ ನೋಡಿದೀರಾ ನೀವೆಲ್ಲ, ತೆಲುಗು ಫಿಲಂ ಆಕ್ಟ್ರೆಸ್ ಅವರು. ಅಷ್ಟು ಸ್ಫುರದ್ರೂಪಿಯಾಗಿದ್ರಂತೆ. ಇವತ್ತು ನನ್ಗೆ ಯಾಕೆ ಅವ್ರನ್ನ ನೆನೆಸ್ಕೊಳ್ತಿದೀನಿ ಅಂತಂದ್ರೆ, ಅವ್ರು ದಾಂಪತ್ಯ ಗೀತೆ ಅಂತ ಅನ್ನೋ ಒಂದು ಪುಸ್ತಕವನ್ನ ನನ್ಗೆ ಮಾತಾಡೋದಕ್ಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಅವರ ಅನುಪಸ್ಥಿತಿ, ಅವ್ರು ಇಲ್ಲದೆ ಇರೋದು ಒಂಥರ ಬಣಗುಟ್ಟುವಿಕೆ ಅಂತ ಅನಿಸ್ತಾ ಇದೆ ನನ್ಗೆ. ಅಂದ್ರೆ ಎನ್ ವಿ ರಮೇಶ್ ಸರ್ ಜೊತೆಲಿ ಯಾವಾಗ್ಲೂ ಅವ್ರು ಇರ್ತಾ ಇದ್ರು, ಸದಾಕಾಲ ನಮ್ ಸಾಹಿತ್ಯ ದಾಸೋಹಕ್ಕೂ ಕೂಡ ಸದಾಕಾಲ ಬರ್ತಾ ಇದ್ರು. ಇವತ್ತು ಅವ್ರು ಇಲ್ಲ ಅಂತ ಅನ್ನೋದು ನನ್ಗೊಂಥರ ನಿಜವಾಗ್ಲೂನು ಒಂಥರ ಬಣಗುಡುವಿಕೆ ಅನ್ನಿಸ್ತಿದೆ. ಯಾವ್ರ ನಗು, ಅವ್ರ ಮಾತು ಏನಂದ್ರು ಸೂಪರ್ ಅಮ್ಮ, ಚೆನ್ನಾಗ್ ಮಾತಾಡಿದೆ ಅಂತಿದ್ರು. ನಾನ್ ಹೆಂಗೆ ಮಾತಾಡ್ಲಿ, ಆಮೇಲೆ ಒಂಥರ ಯಾವಾಗ್ಲೂ ನಗ್ತಾ ಇದ್ರು, ತುಂಬಾ ಚೆನ್ನಾಗ್ ನಗ್ತಾ ಇದ್ರು. ಅಂತಹವರ ಜೊತೆ ಇವರ ದಾಂಪತ್ಯ ಮುಂದುವರ್ಕೊಂಡು ಈಗ ಅವರು ಶಾಶ್ವತವಾಗಿ ಒಂದು ಸ್ವರ್ಗವಾಸಿಯಾಗಿದ್ದಾರೆ. ಇವತ್ತು ಅವ್ರ ದಾಂಪತ್ಯ ಗೀತೆ ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನೂ ಇಲ್ಲ, ಇವರು ದಾಂಪತ್ಯ ಗೀತೆ ಅಂತಂದ್ರೆ ನಾನಿಲ್ಲಿ ಒಂದೆರಡು ಸಾಲುಗಳನ್ನ ನಿಮ್ಗೆ, ಕವಿಗಳ ಸಾಲುಗಳನ್ನ ಉದ್ಧರಿಸ್ತೀನಿ. GSS ಅವರ ಕವನ. ನಾನ್ ತುಂಬಾ ಏನ್ ಬರ್ಕೊಂಡ್ ಬಂದಿಲ್ಲ, ತುಂಬಾ ಒಂದ್ 5-6 ಪಾಯಿಂಟ್ ಅಷ್ಟೇ. ನೀನು ಮುಗಿಲು ನಾನು ನೆಲ, ನಿನ್ನ ಒಲವೇ ನನ್ನ ಬಲ, ನಮ್ಮಿಬ್ಬರ ಮಿಲನದಿಂದ ಉಲ್ಲಾಸವೇ ಶ್ಯಾಮಲ. ಇದು GSS ಅವ್ರದ್ದು. ದಾರಾ ಬೇಂದ್ರೆ ಅವ್ರದ್ದು. ನನ್ನ ಕೈಯ ಹಿಡಿದಾಕೆ ಅಳುನುಂಗಿ ನಗುವಾಕೆ ನಾನೂನು ನಕ್ಕೇನಾ, ನನ್ನ ಕೈ ಹಿಡಿದವಳು ನೀನ್ ನಗ್ತಾ ಇದ್ರೆ ನಾನು ನಗ್ತೀನಿ ಅಂತ. ಇನ್ನೊಂದು ಕುವೆಂಪು ಅವ್ರ ಕವನ ಇದೆ, ಚಂದ್ರಮಂಚಕ್ಕೆ ಬಾ ಚಕೋರಿ ಅಂತ ಅನ್ನೋ ಒಂದು ಕವನ ಸಂಕಲನದಲ್ಲಿ. ತುಂಬಾ ಚೆನ್ನಾಗಿದೆ ಆ ಕವನ. ನಾನು ಕಣಕ, ಅದು ಗೌರಿ ಹಬ್ಬಕ್ಕೆ ಅವ್ರ ಹೆಂಡತಿಗೋಸ್ಕರ ಅವ್ರು ಬರ್ದಿರೋ ಒಂದು ಬಹುಮಾನ ಅಂತೆ. ಅವ್ರದ್ದು ಹೆಂಡತಿ ಕೊಟ್ಟಿರೋ ಬಹುಮಾನ ಅಂತೆ. ಏನ್ ಬರ್ದಿದ್ದಾರೆ ಅಂದ್ರೆ, ಒಬ್ಬಟ್ಟಿನ ಕವನ. ನಾನು ಕಣಕ ನೀನು ಹೂರ್ಣ, ನಿನ್ನ ನಪ್ಪೆ ನಾನು ಪೂರ್ಣ. ನಾನಿಲ್ಲದೆ ನೀನು ಚೂರ್ಣ, ನೀನಿಲ್ಲದೆ ನಾನು ಶೀರ್ಣ. ಎರಡು ಹೆಸರು ಒಂದೇ ಉಸಿರು, ನಾನು ಪತಿ ನೀನು ಸತಿ, ಒಂದೇ ದಂಪತಿ. ಎಷ್ಟ್ ಚೆನ್ನಾಗಿದೆ ಅಲ್ವಾ ಕವನ? ನಿಜವಾಗ್ಲು ಆಗ ಕಾಲ ಹಂಗಿತ್ತು. ಅಲ್ಲಿಂದ ಒಂಚೂರ್ ಮುಂದಕ್ಕೆ ಬಂದ್ರೆ ಏನ್ ಬರ್ದಿದ್ದಾರೆ, ನಮ್ಮ HSV ಬರ್ದಿದ್ದಾರೆ. ಇವಾಗಿನ ಅಂದ್ರೆ ಒಡಕು ಮನಸ್ಸುಗಳು, ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ಲದೆ ಇರೋ ಒಂದು ಬಗ್ಗೆ ಬರ್ದಿದ್ದಾರೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು, ಅರಿತೇವೇನು ನಾವು ನಮ್ಮ ಅಂತರಾಳವನ್ನ ನಾವು ಅರ್ತ್ಕೊಳ್ಳೋದಕ್ಕೆ ಗಂಡ ಹೆಂಡತಿ ಜೊತೆಲಿ ಇರ್ತಾರೆ. ಬಾಹ್ಯವಾಗಿ ಅವ್ರ ಜೊತೆಲಿ ಇದ್ರೂ ಕೂಡ ಅಂತರಂಗವನ್ನ ಅರಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಒಬ್ರಿಗೊಬ್ರು ಪರಸ್ಪರ ಅನ್ಯೋನ್ಯತೆ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಇವರು HSV ಅವ್ರು ಬರ್ದಿರೋ ಕವನ. ಇದು ನನ್ಗೆ ನಿಜವಾಗ್ಲೂ ತುಂಬಾ ಇಷ್ಟವಾದ ಕವನ. ಇನ್ನೊಂದು ನಮ್ಮ ಬೇಂದ್ರೆ ಅವ್ರದ್ದು ಒಂದೇ ಒಂದ್ ಸಾಲು, ಸಖಿ ಗೀತದ್ದು. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಅಂತ ಅಂದ್ಬಿಟ್ಟು ಸಖಿ ಗೀತದ್ದು ತುಂಬಾ ಒಳ್ಳೆ ಕವನ. ಅದು ತುಂಬಾ ಚೆನ್ನಾಗಿದೆ ಆ ಕವನ. ಆ ಕವನದ ಎಲ್ಲಾ ಪ್ರತಿ ನುಡಿಯ ಕೊನೆಯಲ್ಲೂ ಈ ಲೈನ್ ಬರುತ್ತೆ,
ತುಂಬಾ ಚೆನ್ನಾಗಿದೆ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಈ ಕವನಗಳೆಲ್ಲ ಏನ್ ಸೂಚಿಸುತ್ತೆ ಅಂತಂದ್ರೆ ಒಂದೇ ಭಾವ ಸೂಚಿಸುದು, ಆಪ್ತತೆ. ಏನು ಅಂತಂದ್ರೆ ಸತಿಪತಿಯರ ನಡುವಿನ ಪರಸ್ಪರ ಪ್ರೇಮ, ಅರಿತುಕೊಳ್ಳುವಿಕೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರು ಪರಸ್ಪರ ಪ್ರೇಮವನ್ನ ಹಂಚ್ಕೋಬೇಕು. ಇಬ್ಬರ ನಡುವಿನ ಎಡಬಿಡದ ಬಂಧ, ಇಬ್ರು ಕೂಡ ಅನ್ಯೋನ್ಯವಾಗಿ ಅನುಪಮವಾದ ಜೋಡಿಯಾಗಿ ಇರ್ಬೇಕು ಅಂತ ಅನ್ನೋದು. ಇದನ್ನು ನಾವು ಎಲ್ಲಿ ಓದಿ ಆಗ್ಲಿ ಅಥವಾ ಅವ್ರಿವ್ರನ್ನ ನೋಡಿ ಆಗ್ಲಿ ನಾವು ಕಲಿಬೇಕಾಗಿಲ್ಲ, ನಮ್ಮಲ್ಲೇ ಬರ್ಬೇಕು. ನಮ್ಮಲ್ಲೇ ಒಬ್ಬ ಗಂಡ ಒಬ್ಬ ಹೆಂಡತಿ ಅಂದಿದ ತಕ್ಷಣ ಒಂದು ಹುಡುಗಿ ಒಂದು ಹುಡುಗನ ಮಾಂಗಲ್ಯಕ್ಕೆ ಕೊರಳೊಡ್ಡಿದ ತಕ್ಷಣ ತಾನಾಗಿ ಉದ್ಭವಿಸಿ ಬರುವ ಭಾವ ಅದು ಅನ್ಯೋನ್ಯತೆ. ಈಗ ನನ್ಗನ್ಸುತ್ತೆ ಈ ಎಷ್ಟೊಂದು ವಿಚ್ಛೇದನಗಳಾಗ್ತಿದಾವಲ್ಲ, ಎಷ್ಟೊಂದು ವರ್ಷ ಸಂಸಾರ ಮಾಡಿರ್ತಾರೆ, 20 ವರ್ಷ 10 ವರ್ಷ 15 ವರ್ಷ ಸಂಸಾರ ಮಾಡಿರ್ತಾರೆ. ಅಷ್ಟು ವರ್ಷ ಸಂಸಾರ ಮಾಡಿ ಹಿಂಗಿರ್ ಬೇರೆ ಆಗ್ತಾರೆ, ಮಕ್ಳಾಗಿರ್ತಾರೆ. ಆ ಮಕ್ಳನ್ ಬಿಟ್ಟಿರ್ ಹೆಂಗ್ ಹೋಗ್ತಾರೆ? ಬೇಡ, ಗಂಡ ಬೇಡ, ಹೆಂಡತಿ ಬೇಡ, ಅಯ್ಯೋ ಆ ಮಕ್ಳಿಗೋಸ್ಕರ ಜೊತೆಲಿ ಇರ್ಬೇಕು ಅಂತ ಅನ್ಸಲ್ವಾ ಅವ್ರಿಗೆ ಅಂತ ನಂಗೆ ನಿಜವಾಗ್ಲೂ ಅನ್ಸುತ್ತೆ. ಅಷ್ಟ್ರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಅಷ್ಟು ವರ್ಷ ಜೊತೆಲಿ ಇದ್ಬಿಟ್ಟು ಬಿಟ್ಟು ಹೆಂಗ್ ಹೋಗೋದು? ಈ ತರ ಒಂದು ಪರಿಸ್ಥಿತಿ ಇವಾಗ ಇರ್ಬೇಕಾದ್ರೆ ಇಂಥ ಕವನಗಳಿಗೆ ಬರ್ತಿದ್ದಾರೆ ಅಂತಂದ್ರೆ ಅವಾಗಿನ ಕಾಲ ಎಷ್ಟೊಂದು ಸುಂದರವಾಗಿತ್ತು, ಗಂಡ ಹೆಂಡತಿ ಇಷ್ಟು ಚೆನ್ನಾಗಿತ್ತು. ನಮ್ ಕೇಸ್ನ ಎಂತೆಂತ ಕವನ ಬರ್ತಿದ್ದಾರೆ. ಇರ್ಲಿ, ಸರಿ. ಈಗ ಇದು ನನ್ಗೆ ಇಂಥ ಒಂದು ಸುಮಧುರವಾದ ಒಂದು ದಾಂಪತ್ಯವನ್ನ ಕಟ್ಕೊಂಡು ಈಗ ನಮ್ಮ ಎನ್ ವಿ ರಮೇಶ್ ಸರ್ ದಾಂಪತ್ಯ ಗೀತೆ ಅಂತ ಅನ್ನೋ ಒಂದು ಇದನ್ನ ಪುಸ್ತಕವನ್ನ ಕೊಟ್ಟಿದ್ದಾರೆ. ಈ ದಾಂಪತ್ಯ ಗೀತೆಯಲ್ಲಿ ಇವರು ಏನ್ ಬರ್ದಿದ್ದಾರೆ ಅಂತಂದ್ರೆ, ಮದುವೆಯ ಪ್ರಾರಂಭದಿಂದ ಅಂದ್ರೆ ಎಂಗೇಜ್ಮೆಂಟ್ ನಿಶ್ಚಿತಾರ್ಥದಿಂದ ವೀಳೆಯ ಬದಲಾಯಿಸ್ಕೊಳ್ಳೋದ್ರಿಂದ ಹೂ ಮುಣಿಸೋದ್ರಿಂದ ಹಿಡಿದು ಕೊನೆಯ ಇದು ಮದುವೆಯ ಕೊನೆಯ ಹಂತದವರೆಗೂ ಕೂಡ ಬರ್ಕೊಂಡೋಗಿದ್ದಾರೆ. ತುಂಬಾ ಚೆನ್ನಾಗಿದೆ ಪುಸ್ತಕ. ಆಮೇಲೆ ನನ್ಗೆ ಇನ್ನೊಂದು ಆಶ್ಚರ್ಯ ಅಂತಂದ್ರೆ ಏನು ಅಂತಂದ್ರೆ, ಇವರು ಇಷ್ಟು ವರ್ಷ ಜೊತೆಲಿದ್ರು. ಇವರು ಒಂದು ಮಾತು ಬರ್ದಿದ್ದಾರೆ ಇದ್ರಲ್ಲಿ. ಏನು ಅಂತಂದ್ರೆ, ನಾನು ವರ್ಗಾವಣೆ ಆದಾಗೆಲ್ಲ ಉಮಾಳಿಂದ ನಾನು ದೂರ ಇರ್ತಾ ಇದ್ದೆ. ಅಂದ್ರೆ ಯಾವಾಗ ಅಶಾಶ್ವತ ಸ್ವಲ್ಪ ದಿನಗಳ ಕಾಲ ದೂರ ಇರ್ತಾ ಇದ್ದೆ. ಈಗ ನಾನು ಶಾಶ್ವತವಾಗಿ ದೂರ ಆಗೋಗಿದ್ದೀನಿ, ಒಂಥರ ಶಾಶ್ವತ ವಿರಹಿ ನಾನು. ಅವಾಗ ವರ್ಗಾವಣೆಯಾಗಿ ವಿರಹಿಯಾಗಿರ್ತಾ ಇದ್ದೆ, ಈಗ ನಾನು ಶಾಶ್ವತ ವಿರಹಿ ಅಂತ ಅಂದ್ಬಿಟ್ಟು ಬರ್ತಿದ್ದಾರೆ. ನಂಗೆ ನಿಜವಾಗ್ಲೂ ಅಲ್ಲ, ಆ ಸಾಲುಗಳೆಲ್ಲ ತುಂಬಾ ಮನಸ್ಸಿಗೆ ತಟ್ಟಿತ್ತು. ಅದ್ ಬರಿಬೇಕು ಅಂತ ಅವ್ರೇನ್ ಬರ್ದಿಲ್ಲ, ಬರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅದನ್ನ ಅಸ್ಖಲಿತವಾಗಿ ಬಂದಿರೋ ಸಾಲುಗಳು ಅಂತ ನನ್ಗೆ ಅನ್ನಿಸ್ತು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಆದ್ರೂ ಇವರು ಇನ್ನೊಂದೇನು ಅಂತಂದ್ರೆ, ಇವಾಗ ಅವರು ಅಗಲು ಹೋಗಿದ್ದಾರೆ, ಉಮಾ ಅವ್ರು ಹೋಗಿದ್ದಾರೆ. ಹೋದ್ರು ಕೂಡ ಇವರು ತಮ್ಮ ನೋವು ಸಂಕಟಗಳೆಲ್ಲ ಏನ್ ಮುಳುಗಿಲ್ಲ. ಇವಾಗ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆ, ಇವ್ರು 75 ವರ್ಷ ಆದ್ರೂ ನಾವು ಅಂದ್ರೆ 40 ವರ್ಷ ಅಂತ ಅನ್ಬೋದು, ಆ ಮಟ್ಟಿನಲ್ಲಿ ಆಗಿದ್ದಾರೆ. ಅಂತ ಉತ್ಸಾಹದ ಚಿಲುಮೆ ಆಗಿದ್ದಾರೆ. ಅಂತ ಉತ್ಸಾಹದ ಚಿಲುಮೆಯಾದ ಇವರು ನಮ್ಗೆ ದಾಂಪತ್ಯ ಗೀತೆ ಅಂತ ಅನ್ನೋ ಒಂದು ಪುಸ್ತಕವನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಇನ್ನ ಅವರು ಮನಸ್ಸಲ್ಲಿ ಚಿರಯವನಿಗರಾಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ. ಇನ್ನೊಂದು, ಈ ದಾಂಪತ್ಯ ಗೀತೆ 104 ಪುಟಗಳಿದ್ದಾವೆ. ಈ 104 ಪುಟಗಳಲ್ಲೂ ಕೂಡ ಅನೇಕ ಚಿತ್ರಗಳಿವೆ. ಇವ್ರದ್ದು ಪುಸ್ತಕದಲ್ಲಿ ಪೂರ್ತಿ ಇವರು ಇದ್ರಿಂದ ಅಲ್ಲಿ ಹಾಕಿದಾರಲ್ಲ ಫೋಟೋಗಳು, ಆ ಫೋಟೋಗಳಿಂದ ಹಿಡಿದು ಇವ್ರು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರು, ಮನೆಯಲ್ಲಿ ಮದುವೆ ಆಗಿದ್ದು, ಇಬ್ರು ಜೊತೆಲಿ ಹೇಗಿದ್ರು, ಆಮೇಲೆ ಮಗನ ಮದುವೆ, ಮಗನ ಎಲ್ಲಾ ಕೆಲಸ ಕಾರ್ಯಗಳ ಬಗ್ಗೆ ತೆಗ್ದಿರೋ ಫೋಟೋಗಳು ಎಲ್ಲವೂ ಕೂಡ ಇದ್ರಲ್ಲಿ, ಆಮೇಲೆ ಕುಟುಂಬದ ಫೋಟೋಗಳು ಎಲ್ಲವೂ ಕೂಡ ಈ ಪುಸ್ತಕದಲ್ಲಿ ನಮ್ಗೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಪುಸ್ತಕ. ಇನ್ನೊಂದೇನು ಅಂತಂದ್ರೆ, ಈ ವಿವಾಹದ ವಿಧಗಳನ್ನ ಬರ್ದಿದ್ದಾರೆ. ನಮ್ಮ ಗಾಂಧರ್ವ ವಿವಾಹದಿಂದ ಹಿಡಿದು ರಾಕ್ಷಸ ವಿವಾಹದವರೆಗೂ ಬರ್ದಿದ್ದಾರೆ. ಆಮೇಲೆ ಸಪ್ತಪದಿ, ಸಪ್ತಪದಿಯ ಅರ್ಥಗಳು, ಗಂಡ ಹೆಂಡತಿ, ಗಂಡು ಹೆಣ್ಣು ಪರಸ್ಪರ ಅರ್ಥ ಮಾಡಿಕೊಳ್ಳಬೇಕಾದ ಸಪ್ತಪದಿಯ ಅರ್ಥಗಳನ್ನ ಕೂಡ ಇವರು ಬರೆದು ಕೊಟ್ಟಿದ್ದಾರೆ. ಆಮೇಲೆ ಮಾಂಗಲ್ಯ ಧಾರಣೆ, ಪಾಣಿಗ್ರಹಣ, ಸಪ್ತಪದಿಯಲ್ಲಿ ಪರಸ್ಪರ ವಧೂವರರ ಪ್ರಮಾಣಗಳು ನಿಜಕ್ಕೂ ಓದ್ಲೇಬೇಕಾದಂತ ಪುಸ್ತಕ ಇದು. ಇನ್ನೊಂದೇನು ಅಂತಂದ್ರೆ, ನಮ್ಮ ಧರ್ಮದಲ್ಲಿ ವಿವಾಹಕ್ಕೆ ಅದೆಂತಹ ಮಹತ್ವವಾದ ಪವಿತ್ರವಾದ ಘಳಿಗೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಅನ್ಕೊಳ್ತೀವಿ. ಈ ಪುಸ್ತಕ ಓದ್ಬೇಕಾದ್ರೆ ನನ್ಗೆ ಅನ್ನಿಸ್ತು, ನಮ್ದು ಎಲ್ಲಾ ಹಿಂದಿನ ನೆನಪುಗಳು ಬಂದ್ವು. ನಮ್ಮ ಮದ್ವೆ ಆಗಿದ್ದು, ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ಮನೆ ಎಲ್ಲ ನೆನಪಾಯ್ತು. ಅಂತಹ ಒಂದು ಪವಿತ್ರ ಬಂಧದ ಒಂದು ಪುಸ್ತಕವನ್ನ ನಮ್ಗೆ ಇವರು ಕಟ್ಕೊಟ್ಟಿದ್ದಾರೆ.
ಆಮೇಲೆ ಇನ್ನೊಂದೇನು ಅಂತಂದ್ರೆ ಎಲ್ಲ ವಿಷಯಗಳನ್ನು ಅತ್ಯಂತ ವಿವೇಚನೆಯಿಂದ ಪುರಾಣದಿಂದ ಉಪನಿಷತ್ತು ವೇದ ಉಪನಿಷತ್ತುಗಳಿಂದ ಕೂಡ ಇದರಲ್ಲಿ ಆ ವಿಷಯಗಳನ್ನ ತಗೊಂಡಿದ್ದಾರೆ. ಸಾಲುಗಳನ್ನ ಇಲ್ಲಿ ಇದ್ ಮಾಡ್ಬಿಟ್ಟು ನಮ್ಗೆ ಈ ಪುಸ್ತಕವನ್ನ ಕಟ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಪುಸ್ತಕ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ಗಂಡನಿಗೆ ಇಷ್ಟವಾಗದ ಕೆಲಸವನ್ನ ಹೆಂಡತಿ ಮಾಡಬಾರ್ದು, ಹೆಂಡತಿಗೆ ಇಷ್ಟವಾಗದ ಕೆಲಸವನ್ನ ಗಂಡನು ಕೂಡ ಮಾಡಬಾರ್ದು. ಪರಸ್ಪರ ಇಬ್ರು ಅರ್ಥ ಮಾಡ್ಕೊಂಡು ಅವ್ನಿಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಹೆಂಡತಿ ಕೂಡ ಆ ಕೆಲಸ ಮಾಡ್ಬಾರ್ದು ಅಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದ್ರಲ್ಲಿ ಒಂದು ಮಾತು ಬರುತ್ತೆ, ಏನು ಅಂತಂದ್ರೆ ಗಂಡ ಹೆಂಡತಿ ಯಾವಾಗ್ಲೂ ಸಮಾನಾಂತರ ರೇಖೆಗಳಾಗಿರ್ಬಾರ್ದು ಅಂತ ಅಂದ್ಬಿಟ್ಟು, ಇಬ್ರು ನೀನೊಂದ್ ದಾರಿಲಿ ಹೋದ್ರೆ ನಾನು ಒಂದ್ ದಾರಿಲಿ ಹೀಗೆ ಹೋಗ್ತೀನಿ ಅಂತ ಇರ್ಬಾರ್ದು, ಇಬ್ರು ಜೋಡಿಯಾಗಿ ಹೋಗ್ಬೇಕು ಅಂತ ಅನ್ನೋ ಅರ್ಥದಲ್ಲಿ ಸಮಾನಾಂತರ ರೇಖೆಗಳಾಗಿರ್ಬಾರ್ದು ಅಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಇದ್ರಲ್ಲಿ. ಇಲ್ಲಿ ಇನ್ನೊಂದೇನು ಅಂತಂದ್ರೆ ಇವರ ದಾಂಪತ್ಯದಲ್ಲಿ ಎಲ್ಲೂ ಅಪಶ್ರುತಿ ಇಲ್ಲ, ಎಲ್ಲೂ ಕೂಡ ಅಪಶ್ರುತಿ ಇಲ್ಲ. ಯಾಕೆ ಅಂತಂದ್ರೆ ನನ್ಗೊಂದ್ ಅನ್ನಿಸ್ತು, ಯಾಕೆ ಅಪಶ್ರುತಿ ಇಲ್ಲ ಅಂತ ಅನ್ನಿಸ್ತು ಅಂದ್ರೆ ಬಹುಶಃ ಇವ್ರು ಹೇಳಿದ ಮಾತನ್ನೆಲ್ಲ ಅವ್ರು ಕೇಳ್ಕೊಂಡು ಹೋಗ್ತಾ ಇದ್ರು ಅನ್ಸುತ್ತೆ. ಅವ್ರ ಏನಾದ್ರು ಒಂದ್ ಸ್ವಲ್ಪ ತಿರುಗಿ ಮಾತಾಡಿದಿದ್ರೆ ಖಂಡಿತ ಅಪಶ್ರುತಿ ಬರ್ತಿತ್ತೇನೋ ಅಲ್ವಾ ಸರ್? ಹೌದು, ನನ್ಗನ್ಸುತ್ತೆ ಅವ್ರಿಗೆ ಹೇಳಿದ್ದನ್ನ ಹೌದಾ ಓ ಸರಿ ಅಂತ ಅಂದ್ಬಿಟ್ಟು ಫಾಲೋ ಮಾಡ್ಕೊಂಡು ಹೋಗ್ತಿದ್ರು ಅನ್ಸುತ್ತೆ ಉಮಾ ಮೇಡಮ್. ಹಾಗಾಗಿ ಎಲ್ಲೂ ಅಪಶ್ರುತಿ ಬಂದಿಲ್ಲ. ತುಂಬಾ ಚೆನ್ನಾಗಿ ಇಬ್ರು ಕೂಡ ಅನ್ಯೋನ್ಯವಾದ ಆ ಸಂಬಂಧವನ್ನ ಇಟ್ಕೊಂಡು ಇವತ್ತು ಕೂಡ ಅವರು ಇಲ್ಲ ಅಂತ ಅನ್ನೋದು ನಮ್ಗೆ ಭೌತಿಕವಾಗಿಲ್ಲ ಅಂತ ಅಂದ್ರೂ ಅವ್ರು ಇಲ್ಲಿ ಇದಾರೆ ಅಂತ ನನ್ಗೆ, ಉಮಾ ಮೇಡಮ್ ಇದಾರೆ ಅಂತ ನನ್ಗೆ ಅಂತ ಅನ್ಸುತ್ತೆ. ಆದ್ರೆ ಏನು ಅಂತಂದ್ರೆ ನಮ್ಮ ರಮೇಶ್ ಸರ್ ಒಂಟಿಯಾಗಿಲ್ಲ, ಅವರು ಜೊತೆಲೇ ಇದ್ದಾರೆ. ಅಂದ್ರೆ ಇವತ್ತು ಈ ಕಾರ್ಯಕ್ರಮಗಳನ್ನ ಇಷ್ಟೊಂದು ಅದ್ಧೂರಿಯಾಗಿ 2 ದಿನಗಳ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ ಅವರು ಸಹಚರಿಯಾಗಿ ಇದ್ದೇ ಇದ್ದಾರೆ, ಅವ್ರ ಮನಸ್ಸಲ್ಲಿ ಇದ್ದಾರೆ. ಹಾಗಾಗಿ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಇದ್ದಾರೆ. ಈ ದಾಂಪತ್ಯ ಗೀತೆ ತುಂಬಾ ಚೆನ್ನಾಗಿದೆ, ನಮ್ಮ ವಿವಾಹ ವಿಧಿಗಳನ್ನ ತೋರಿಸುತ್ತೆ, ತಿಳಿಸುತ್ತೆ. ಆಮೇಲೆ ಎಲ್ಲ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಚೆನ್ನಾಗಿದೆ ಈ ಪುಸ್ತಕ, ಒಂದು ಕೈಪಿಡಿ ಇದ್ದ ಹಾಗಿದೆ. ದಯವಿಟ್ಟು ಎಲ್ಲಾರು ಕೊಂಡ್ಕೊಂಡು ಓದ್ಬಹುದು. ಈ ಪುಸ್ತಕ ಬರೀ 104 ಪುಟ, ಸಲೀಸಾಗಿ ಓದ್ಕೊಂಡು ಹೋಗುತ್ತೆ. ಇವತ್ತು ಕುತ್ಕೊಂಡ್ರೆ 2 ಗಂಟೆ ಟೈಮಲ್ಲಿ ಈ ಪುಸ್ತಕವನ್ನ ನಾವು ಓದಿ ಮುಗಿಸ್ಬಹುದು. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಸಾಹಿತ್ಯಾಸಕ್ತರು ಆಯಾಸಕ್ತರು ಇವರಿಬ್ಬರನ್ನು ಮನಸ್ಸಲ್ಲಿ ಇಟ್ಕೊಂಡು ಬರೀ 5 ನಿಮಿಷ ಮಾತ್ರ ಮಾತಾಡ್ತೀನಿ. ಯಾಕಂದ್ರೆ ತುಂಬಾ ಜನ ಬೆಳಗ್ಗೆಯಿಂದ ಇದ್ದು ಪಾಪ ಸುಸ್ತಾಗಿ ತೂಗುಡಿಸೋರು ಇದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ರಮೇಶ್ ಸರ್ 2 ಗಂಟೆ ರಾತ್ರಿವರೆಗೂ ನಮ್ ಜೊತೆ ಕೆಲಸ ಮಾಡಿ, ಜೊತೆಗೆ ನಾವುಗಳು ಸಹ ಮಾನಸಿಕವಾಗಿ ದೈಹಿಕವಾಗಿ ಆಯಾಸಗೊಂಡಿದೀವಿ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆ ಪುಸ್ತಕದ ಬಗ್ಗೆ ಚಿಕ್ಕದಾಗಿ ಮಾತಾಡ್ತೀನಿ. ಈಗ ನಾನ್ ಜಿಲೇಬಿ ಆಗ್ಲಿ ಮತ್ತೊಂದಕ್ಕಾಗ್ಲಿ ಹೋಲ್ಸಲ್ಲ, ನಾನು ಅದನ್ನ ಅಂಟಿನುಂಡೆಗೆ ಹೋಲಿಸ್ತೇನೆ. ಅಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ತರ ಅದ್ ಹೇಗಿದೆ. ಸಾಮಾಜಿಕ ಡಾಕ್ಟರ್ ಆದ ಈ ಆಕ್ಟರ್ ಅಂದ್ರೆ ಈ ಡ್ರೈ ಫ್ರೂಟ್ಸ್ ಲಡ್ಡಲ್ಲಿ ನಿಮ್ಗೆ ಎಲ್ಲಾ ಡ್ರೈ ಫ್ರೂಟ್ಸ್ ಸಿಗುತ್ತೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಪಿಸ್ತಾ. ಅದೇ ತರ ಸರ್ ಬರೆದಿರುವಂತಹ ಆ ಪುಸ್ತಕದಲ್ಲಿ ಸಾಮಾನ್ಯ ಕಾಯಿಲೆಯಿಂದ ಹಿಡಿದು ಮಾರಕ ಕಾಯಿಲೆ ತನಕ ಯಾವ ರೀತಿ ನಾವು ಮುಂಜಾಗ್ರತೆಯಿಂದ ಇರ್ಬೇಕು, ಯಾವ ರೀತಿ ನಾವು ಧೈರ್ಯದಿಂದ ಇರ್ಬೇಕು, ಯಾವ ರೀತಿ ಭಯವನ್ನ ಪಡೆದ ಯಾವ ರೀತಿ ಹೆದರಿಸ್ಬೇಕು, ಅವ್ರ ಪರಿಹಾರವನ್ನ ನೀವು ಈ ರೀತಿ ಮಾಡಿ ಅಂತ ಅವರು ಕೊಡುವಂತಹ ಮಟ್ಟಕ್ಕಿಂತ ನಾವು ಎಚ್ಚರಿಕೆಯಿಂದ ಯಾವ ರೀತಿ ಇರಬೇಕು, ನಮ್ಮ ಮುನ್ನೆಚ್ಚರಿಕೆ ಕ್ರಮ ಏನು, ಅದ್ರ ಬಗ್ಗೆ ನಾವು ಯಾವ ರೀತಿ ತಿಳ್ಕೋಬೇಕು ಅಂತ ಅರಿವನ್ನ ಮೂಡಿಸಿದ್ದಾರೆ. ಸೊ ಅದ್ರಲ್ಲಿ ಡಾಕ್ಟರ್ ಹಿರಣ್ಣಯ್ಯ ಅಂತಹ ಮಹಾನ್ ವ್ಯಕ್ತಿಗಳು ಲೇಖನವನ್ನ ಬರೆದಿದ್ದಾರೆ. ಆ ಲೇಖನಗಳಲ್ಲಿ ಹೇಗಿದೆ ಲೇಖನ ಅಂದ್ರೆ ಸರ್ ಬರೆದಿರುವಂತಹ ಸುಮಾರು 50ಕ್ಕೂ ಹೆಚ್ಚು ಪುಸ್ತಕಗಳನ್ನೆಲ್ಲ ಓದಿ ಸಂಕ್ಷಿಪ್ತವಾಗಿ ಲೇಖನವನ್ನ ಬರೆದಿದ್ದಾರೆ. ನೀವು ಆ ಲೇಖನವನ್ನ ನೋಡಿದ್ರೆ ಅದು ಜಸ್ಟ್ ಒಂದು ಪಕ್ಷಿ ನೋಟ ಅಷ್ಟೇ. ನೀವು ಪೂರ್ತಿಯಾಗಿ ವಿಷಯ ತಿಳ್ಕೊಬೇಕಂದ್ರೆ ಮೊದಲು ಸರ್ ಯಾವ್ಯಾವೆಲ್ಲ ವಿಷಯಗಳೆಲ್ಲ ಬರೆದಿರುವಂತ ಪುಸ್ತಕಗಳನ್ನೆಲ್ಲ ಮಹಾನ್ ವ್ಯಕ್ತಿಗಳು ಒಂದು ನೋಂದಣಿ ಮಾಡಿದಾರಲ್ವಾ, ಅದನ್ನೆಲ್ಲ ಓದಿದಾಗ ಮಾತ್ರ ಗೊತ್ತಾಗುತ್ತೆ ನಿಮ್ಗೆ. ನಾವೇನೋ ಕುಷ್ಠರೋಗ ಅಂದ ತಕ್ಷಣ ಹೆದರ್ಕೊಳ್ಳೋದು ಇರ್ಬೋದು, ಅಥವಾ ಕ್ಯಾನ್ಸರ್ ಅಂದ ತಕ್ಷಣ ಬೇರೆ ಏನೋ ಯೋಚನೆ ಮಾಡೋದು, ಅವುಗಳ ಬಗ್ಗೆ ಎಲ್ಲ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಅತ್ಯಂತ ಸಮಗ್ರವಾಗಿ ನಮ್ಗೆ ರಮೇಶ್ ಸರ್ ಅವರ ಸಾಮಾಜಿಕ ಡಾಕ್ಟರ್ ಆದ ಈ ಡಾಕ್ಟರ್ ಇದ್ರ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಮತ್ತೆ ನಾನು ಇನ್ನೊಂದೇ 2 ಮಾತು. ನಮ್ ಸರ್ ಕೇವಲ ಸಾಮಾಜಿಕ ಡಾಕ್ಟರ್ ಆದ ಈ ಆಕ್ಟರ್ ಅಲ್ಲ, ಸಾಮಾಜಿಕ ಡಾಕ್ಟರ್ ಆದ ಈ ಮಾನವೀಯತೆಯ ಆಕ್ಟರ್, ವ್ಯಕ್ತಿತ್ವ, ಅದೊಂದು ಘನತೆ, ಹೆಮ್ಮೆ ಅಂತ ಹೇಳ್ತೀನಿ. ನಾವ್ ಯಾರು ಅಂತಾನೆ ಗೊತ್ತಿಲ್ಲ, ಆ ಪ್ರೀತಿ, ವಿಶ್ವಾಸ, ಆ ಒಂದು
ತಂದೆ ಅಂತಹ ಮಮತೆ ಇದೆಯಲ್ಲ ಅದ್ ಎಲ್ಲಾ ಡಾಕ್ಟರ್ಗೂ ಒಂದು ಹೆಚ್ಚು ಒಂದು ಹಂತಕ್ಕೆ ತಗೊಂಡೋಗ್ತೀವಿ. ಆದ್ರೆ ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಈ ಕಾರ್ಯಕ್ರಮ ನನ್ಗೆ ಸಾಹಿತ್ಯವನ್ನು ಹತ್ರ ಮಾಡಿಕೊಡ್ತು, ಜೊತೆಗೆ ಸಿಹಿ ಮನಸ್ಸುಗಳು ಸ್ನೇಹವನ್ನು ಸಹ ನನಗೆ ಸಿಕ್ತು, ಒಳ್ಳೆ ಒಳ್ಳೆ ವ್ಯಕ್ತಿಗಳ ಪರಿಚಯ ಸಹ ಆಯ್ತು. ಧನ್ಯವಾದಗಳು. ಇಷ್ಟು ಮಾತನಾಡಿ ನನ್ನ ಒಂದು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ. ಈಗ ನಾನು ಏನಪ್ಪಾ ಅಂದ್ರೆ NV ರಮೇಶ್ ಅವರ ಸ್ಟೇಜ್ ಹಂತವನ್ನ ರೂಪಕ ಮಾಡೋಣ ಎಂಬ ಪುಸ್ತಕವನ್ನ ಕುರಿತು ಒಂದು ಕಿರು ಪರಿಚಯವನ್ನ ನಿಮ್ಮ ಮುಂದೆ ಈ ಸ್ಟೇಜ್ ಹತ್ತೋಣ ರೂಪಕ ಮಾಡೋಣ ಈ ನಾಟಕವನ್ನ ಅವರು ಮಕ್ಕಳು ವಿವಿಧ ನಾಟಕಗಳಲ್ಲಿ ಹೇಗೆ ಅಭಿನಯ ಭಾವವನ್ನ ಮೂಲಕ ಅಭಿನಯ ಮಾಡ್ಬೇಕು, ಅಭಿನಯದಲ್ಲಿ ಆಸಕ್ತಿ ಹೇಗೆ ಮಕ್ಕಳಿಗೆ ಮೂಡ್ಬೇಕು ಅನ್ನೋದಕ್ಕಾಗಿ ಉದ್ದೇಶವಾಗಿ ಮಾಡಿದ್ದಾರೆ. ಆದ್ರೆ ಅದನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲಾ ವಯಸ್ಸಿನವರು ಓದ್ಬೋದು ಅಂತ ನಂಗೆ ಆ ಪುಸ್ತಕವನ್ನ ಓದಾಗ ಅನುಭವ ಆಯ್ತು. ಏನಂದ್ರೆ ನಾಟಕ ಆದ್ರೆ ಕೇವಲ ನಾವು ಮನರಂಜನೆ ಅಂತ ತಿಳ್ಕೊಂಡಿದೀವಿ, ಅದು ಮನರಂಜನೆ ಅಲ್ಲ. ನಾಟಕದ ಮೂಲಕ ಒಂದು ಅತ್ಯುತ್ತಮ ಸಂದೇಶವನ್ನ ಅವರು ಆ ಪುಸ್ತಕದಲ್ಲಿ ಇಟ್ಟಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳನ್ನ ನಾವು ಹೇಗೆ ಸತ್ಪ್ರಜೆಗಳನ್ನಾಗಿ ಮಾಡಬಹುದು ಒಂದು ಅಭಿನಯದ ಮೂಲಕ ಅನ್ನೋದನ್ನ ಅವರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಭಿನಯ ಅಂದ್ರೆ ಮಕ್ಕಳಿಗೆ ನಾವು ಹೇಳೋದ್ರ ಮೂಲಕ ಕೇಳೋದ್ರ ಮೂಲಕ ತಿಳ್ಕೊಳ್ತಾರೆ, ಅದನ್ನ ನಾವು ಅನುಭವದ ಮೂಲಕ ಒಂದು ಅಭಿನಯದ ಮೂಲಕ ತೋರಿಸ್ತಾರೆ. ಏನಪ್ಪಾ ಅಂದ್ರೆ ಹೃದಯ ಸ್ಪರ್ಶಿಯಾಗಿ ಒಂದು ಮನ ಪರಿವರ್ತಿತವಾಗುತ್ತೆ, ಅದನ್ನ ನಾವು ಇಲ್ಲಿ ಸಾಕ್ಷೀಭೂತವಾಗಿ ಕಾಣ್ಬೋದು. ಅವರು ಒಬ್ಬ ನಟ ನಿರ್ದೇಶಕರಾಗಿ ಅದನ್ನ ಬರ್ತಿದ್ದಾರೆ. ಒಬ್ಬ ನಾಟಕದಲ್ಲಿ ಅಭಿನಯಿಸೋದು ಒಂದು ಸವಾಲು, ಆದ್ರೆ ನಾಟಕವನ್ನ ಒಂದು ಪಾತ್ರ ರಚನೆಯಾಗಿ ಬರೆಯೋದು ಕೂಡ ಒಂದು ಅತ್ಯುತ್ತಮ ಸವಾಲು. ಅದನ್ನು ಅವರು ಅಚ್ಚುಕಟ್ಟಾಗಿ ಈ ಪುಸ್ತಕದಲ್ಲಿ ನಿರ್ವಹಿಸಿದ್ದಾರೆ. ನಾಟಕ ಅಂದಾಗ ಸಾಮಾಜಿಕ ನಾಟಕ ಬರುತ್ತೆ, ಐತಿಹಾಸಿಕ ನಾಟಕ ಬರುತ್ತೆ. ಈಗ ಚಾರಿತ್ರಿಕ ನಾಟಕ ಅಂತ ಬಂದಾಗ ನಾವು ರಾಜರಲ್ದಿರೋರು ಕೂಡ ರಾಜರಾಗ್ಬೋದು. ಹಿಂದಿನ ಚಿತ್ರಣವನ್ನು ನಾವು ವಾಸ್ತವಿಕವಾಗಿ ವೇದಿಕೆಯ ಮೇಲೆ ಅನುಭವಿಸುವಂತ ಒಂದು ಸದಾವಕಾಶ ದೊರೆಯುತ್ತೆ ಅಭಿನಯದ ಮೂಲಕ. ಮತ್ತೆ ಹಿಂದೆ ಏನಾಗಿತ್ತು, ಏನ್ ಮಾಡಬಾರ್ದು ಅನ್ನೋದು ಕೂಡ ನಾವು ಅದನ್ನ ತಿಳ್ಕೊಳ್ತೀವಿ. ಇನ್ನ ಸಾಮಾಜಿಕ ನಾಟಕ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಬರೀ ವಿಭಕ್ತ ಕುಟುಂಬಗಳು ಕಾಣಿಸ್ಕೊಳ್ತಾ ಇದೆ. ಅವಿಭಕ್ತ ಕುಟುಂಬದ ನಂಟಿನಿಂದ ಏನೆಲ್ಲ ಇರುತ್ತೆ, ಭಾವನಾತ್ಮಕ ಬೆಸುಗೆ ಇರುತ್ತೆ ಅನ್ನೋದನ್ನ ಅವರು ಆ ಒಂದು ನಾಟಕದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಹಸಿರೇ ಉಸಿರು ಅಂತ ಒಂದು ಹಸಿರು ಅಂತ ಒಂದು ನಾಟಕ ಬರೆದಿದ್ದಾರೆ, ರೂಪಕವನ್ನು ಬರೆದಿದ್ದಾರೆ ಅವರು, ಹಸಿರು ಮಂತ್ರ ಅಂತ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಮಳೆ ನೀರಿನ ಕೊಯ್ಲು, ನೀರಿನ ಸಂರಕ್ಷಣೆ, ಇವನ್ನೆಲ್ಲ ಮಕ್ಕಳು ಹೇಗೆ ನೀರನ್ನ ಪೋಲ್ ಮಾಡಬಾರ್ದು ಅನ್ನೋದನ್ನ ರೂಪಕದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಪೌರುಷದ ಕಹಳೆ ಅಂತ ಬರುತ್ತೆ, ಅದರಲ್ಲಿ ಸ್ವಾತಂತ್ರ್ಯದ ಹೋರಾಟಗಾರರನ್ನ ನೆನೆಸ್ಕೊಂಡಿದ್ದಾರೆ. ಇನ್ನು ಕೆಟ್ಟ ಚಟಗಳನ್ನ ಬಿಡೋ ತಮ್ಮಣ್ಣ, ಈ ಕೆಟ್ಟ ಚಟಗಳನ್ನ ಬಿಡೋ ತಮ್ಮಣ್ಣ ಅನ್ನೋ ಉತ್ತಮ ಆರೋಗ್ಯಕ್ಕಾಗಿ ಮಕ್ಕಳು ಈಗೆಲ್ಲ ಅಂತ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಅನ್ನೋದನ್ನ ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಪ್ರಮುಖವಾಗಿದೆ, ಇದ್ಯಾಕೀಗೆ ಅಂತ. ಇದ್ಯಾಕೀಗೆ ಅಂದ್ರೆ ಏನು ಶೀರ್ಷಿಕೆನೇ ಒಂಥರ ಕುತೂಹಲ ಭರಿತವಾಗಿದೆ. ಇದ್ಯಾಕೀಗೆ ಅಂದ್ರೆ ದೊಡ್ಡವ್ರಿಗೆ ಏನ್ ಮಾಡ್ತಾರೆ, ಹಾಗ್ ಮಾಡ್ಬೇಡಪ್ಪ ಹೀಗ್ ಮಾಡ್ಬೇಡಪ್ಪ ಅಂತ ಹೇಳ್ತಾರೆ, ಆದ್ರೆ ಅವರೇ ತಪ್ಪನ್ನು ಮಾಡ್ತಾ ಇರ್ತಾರೆ. ಈಗ ಮೊಬೈಲ್ ನೋಡ್ಬೇಡ ಅಂತ ಹೇಳ್ತಾ ಇರ್ತಾರೆ, ಅವರೇ ಮೊಬೈಲ್ ನೋಡಿದಾಗ ಮಗು ನೀನ್ ನೋಡ್ತಿದ್ಯಾ ಅಂತ ಹೇಳತ್ತಲ್ವಾ. ಹೀಗೆ ವಾಸ್ತವದಲ್ಲಿ ನಾವು ನಡೆ ನುಡಿಯಲ್ಲಿ ಹಿರಿಯರು ಒಂದಾಗಿರ್ಬೇಕು, ಆಗ ಮಾತ್ರ ಮಕ್ಕಳು ಅದನ್ನ ಪಾಲಿಸ್ತಾರೆ ಅನ್ನೋದನ್ನ ಈ ರೂಪಕದ ಮೂಲಕ ಅವರು ಕಟ್ಟಿಕೊಟ್ಟಿದ್ದಾರೆ. ಇನ್ನ ಎಲ್ಲಾ ಚೆನ್ನಾಗಿರ್ಬೇಕಾದ್ರೆ ಇದರಲ್ಲಿ ಆರೋಗ್ಯ ದೇವಿ ಮತ್ತು ಧನ್ವಂತರಿ ಅನ್ನೋ ಎರಡು ಪಾತ್ರಗಳ ಮೂಲಕ ಆರೋಗ್ಯದ ಮಹತ್ವವನ್ನು ಅವರು ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಈ ಪುಸ್ತಕದಲ್ಲಿ ಅವರು ತುಂಬಾ ವಿಚಾರಗಳನ್ನ ಅತ್ಯಮೂಲ್ಯವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರು ಏನಪ್ಪಾ ಅಂದ್ರೆ 75ರ ಹರೆಯದಲ್ಲೂ 25ರ ಉರುಪಿನಿಂದ ಅವರು ರೂಪಕವನ್ನ ಮಾಡ್ತಾರೆ. ಆ ಉರುಪು ಸದಾ ಅವರು ಶತಾಯುವಾಗಿ ಇರ್ಲಿ, ನಾವೆಲ್ಲ ಸೌಭಾಗ್ಯ ನಮಗೆ ನೋಡುವಂತೆ ಆಗ್ಲಿ ಅನ್ನೋದನ್ನ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ಈ ಪುಸ್ತಕವನ್ನ ಇನ್ನೂ ತುಂಬಾ ವಿಚಾರಗಳಿದೆ, ಅದನ್ನ ಬರೀ ನಾನೇ ಹೇಳಿದ್ರೆ ಸಾಲದು, ಎಲ್ಲರೂ ಕೂಡ ಕೊಂಡು ಓದಿ ಅವರಿಗೆ ಪ್ರೋತ್ಸಾಹಿಸೋಣ ಅಂತ ಹೇಳ್ತೇನೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ತುಂಬಾ ದೂರದಿಂದ ಆತ್ಮೀಯತೆಯಾಗಿ ಬಂದಿದ್ದಾರೆ. ಅವರಿಗೆ ಈಗ ಕವನವನ್ನ ವಾಚನ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ರಂಜನಾ ಮೇಡಮ್ ಅವರು ವೇದಿಕೆಗೆ ಬರ್ಬೇಕು. ಸಂಪತ್ತಿನ ಭಂಡಾರವಾಗಿದೆ. ನದಿ ಜಲಾಶಯ ಆಣೆಕಟ್ಟಿನಿಂದ ಕೂಡಿದೆ. ಹಸಿರು ಕಾಡು ವನ್ಯ ಜೀವಿಗಳ ವೈವಿಧ್ಯಮಯವಾಗಿದೆ. ಬೆಟ್ಟ ಗುಡ್ಡಗಳ ಪ್ರಾಕೃತಿಕ ತಾಣವಾಗಿದೆ. ಪಶ್ಚಿಮ ಘಟ್ಟ ಸಹ್ಯಾದ್ರಿ ಪರ್ವತ ಮುತ್ತುಗಳಾಗಿರುತ್ತ ವಿವಿಧ ಹಬ್ಬಗಳು ಪ್ರದೇಶಕ್ಕೆ ಮಾನ್ಯತೆಯಾಗಿರುತ್ತ
ಪಶ್ಚಿಮ ಘಟ್ಟ ಸಹ್ಯಾದ್ರಿ ಪರ್ವತ ಮುತ್ತುಗಳಾಗಿರುತ್ತ ವಿವಿಧ ಹಬ್ಬಗಳು ಪ್ರದೇಶಕ್ಕೆ ಮಾನ್ಯತೆಯಾಗಿರುತ್ತ ಸಂಸ್ಕೃತಿ ಭಾಷೆ ಸಂಪತ್ತನ್ನು ಕಾಪಾಡುತ್ತ ಕೃಷಿ ಭೂಮಿ ಹಸಿರು ಕಾನನಗಳಿಗೆ ಹೆಸರಾಗಿರುತ್ತ ಕಬ್ಬು ಭತ್ತ ಏಲಕ್ಕಿ ಕಾಳುಮೆಣಸು ಬೆಳೆಗಳು ಪ್ರವಾಸೋದ್ಯಮ ಕರಾವಳಿ ತೀರ ಸೌಂದರ್ಯಗಳು ಕಬ್ಬು ಭತ್ತ ಯಾಲಕ್ಕಿ ಕಾಳುಮೆಣಸು ಬೆಳೆಗಳು ಪ್ರವಾಸೋದ್ಯಮ ಕರಾವಳಿ ತೀರ ಸೌಂದರ್ಯಗಳು ನೈಸರ್ಗಿಕ ಸಂಪತ್ತು ಮೌಲ್ಯವತ್ತಾದ ಆಸ್ತಿಗಳು ಹಸಿರು ಗಿರಿಧಾಮಗಳ ಅದ್ಭುತ ಪ್ರಕೃತಿಗಳು ನೈಸರ್ಗಿಕ ಸಂಪತ್ತು ಮೌಲ್ಯವತ್ತಾದ ಆಸ್ತಿಗಳು ಹಸಿರು ಗಿರಿಧಾಮಗಳ ಅದ್ಭುತ ಪ್ರಕೃತಿಗಳು ಬಂಡೀಪುರ ನಾಗರಹೊಳೆ ಜೀವಿಗಳಿಂದ ಕೂಡಿದ ಅರಣ್ಯವು ಮ್ಯಾಗ್ನೀಸ್ ಚಿನ್ನ ಬಾಕ್ಸೈಟ್ಗೆ ಶ್ರೀಮಂತವು ಬಂಡೀಪುರ ನಾಗರಹೊಳೆ ಜೀವಿಗಳಿಂದ ಕೂಡಿದ ಅರಣ್ಯವು ಮ್ಯಾಗ್ನೀಸ್ ಚಿನ್ನ ಬಾಕ್ಸೈಟ್ಗೆ ಶ್ರೀಮಂತವು ಕಾಫಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನವು ನಾಡಿನ ಸಮೃದ್ಧಿ ಜೀವನಕ್ಕೆ ಭದ್ರತೆಯು ಕಾಫಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನವು ನಾಡಿನ ಸಮೃದ್ಧಿ ಜೀವನಕ್ಕೆ ಭದ್ರತೆಯು ಅವಕಾಶಕ್ಕೆ ಧನ್ಯವಾದಗಳು. ಹರಿ ಓಂ. ಸರ್ವರಿಗೂ ಶುಭ ಸಂಜೆ. ಪ್ರಪ್ರಥಮವಾಗಿ ಸರ್ಗೆ ನಾನು ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ನನ್ನ ಒಂದು ಕವನ ವಾಚನವನ್ನ ಮಾಡ್ತೇನೆ. ಸ್ವರಚಿತ ಕವನ ನನ್ನ ನಾಮಧೇಯ ರಂಜನ. ಕವನದ ಶೀರ್ಷಿಕೆ ಅನಾವರಣ. ಕವನದ ಶೀರ್ಷಿಕೆ ಅನಾವರಣ. ಬರಹಗಾರರು ಮಾಡಿದರೆ ಪುಸ್ತಕಗಳ ಅವಲೋಕನ ಉತ್ತಮ ಬರಹದ ಹೊತ್ತಿಗೆ ಮೂಡಲು ಆಗುತ್ತದೆ ಕಾರಣ. ಬರಹಗಾರರು ಮಾಡಿದರೆ ಪುಸ್ತಕಗಳ ಅವಲೋಕನ ಉತ್ತಮ ಬರಹದ ಹೊತ್ತಿಗೆ ಮೂಡಲು ಆಗುತ್ತದೆ ಕಾರಣ. ಮಾಡಬೇಕು ಪುಸ್ತಕದಲ್ಲಿನ ಮೌಲ್ಯಗಳ ಅಧ್ಯಯನ, ಅರಿಯಬೇಕು ರಚನೆಯಲ್ಲಿನ ವಿಚಾರಗಳ ಪೂರಣ. ಮಾಡಬೇಕು ಪುಸ್ತಕದಲ್ಲಿನ ಮೌಲ್ಯಗಳ ಅಧ್ಯಯನ, ಅರಿಯಬೇಕು ರಚನೆಯಲ್ಲಿನ ವಿಚಾರಗಳ ಪೂರಣ. ಕನ್ನಡ ಸಾಹಿತ್ಯದಲ್ಲಿದೆ ಹಲವಾರು ಪ್ರಕಾರದ ಸಿಂಚನ, ಒಂದೊಂದು ವಜ್ರದಂತೆ ನೈಜ ಮನೋಹರ ಸಾಹಿತ್ಯ ತಾಣ. ಕನ್ನಡ ಸಾಹಿತ್ಯದಲ್ಲಿದೆ ಹಲವಾರು ಪ್ರಕಾರದ ಸಿಂಚನ, ಒಂದೊಂದು ವಜ್ರದಂತೆ ನೈಜ ಮನೋಹರ ಸಾಹಿತ್ಯ ತಾಣ. ಹಲವು ಪುಸ್ತಕಗಳ ಅವಲೋಕಿಸಿದರೆ ಮನದಿ ರೋಮಾಂಚನ, ರಚನೆ ಮಾಡಲು ರಚನಕಾರರಿಗೆ ಸ್ಫೂರ್ತಿಯ ಆಗಮನ. ಹಲವು ಪುಸ್ತಕಗಳ ಅವಲೋಕಿಸಿದರೆ ಮನದಿ ರೋಮಾಂಚನ, ರಚನೆ ಮಾಡಲು ರಚನಕಾರರಿಗೆ ಸ್ಫೂರ್ತಿಯ ಆಗಮನ. ಹಲವಾರು ಕೃತಿಗಳನ್ನು ಮಾಡಿದರೆ ಮನನ, ಸೂಕ್ಷ್ಮವಾಗಿ ಅವಶ್ಯ ಮಾಡಬೇಕು ಮಂಥನ. ಹಲವಾರು ಕೃತಿಗಳನ್ನು ಮಾಡಿದರೆ ಮನನ, ಸೂಕ್ಷ್ಮವಾಗಿ ಅವಶ್ಯ ಮಾಡಬೇಕು ಮಂಥನ. ತನ್ಮೂಲಕ ಕೃತಿಕಾರರು ಪಡೆಯಬಹುದು ಸುಜ್ಞಾನ, ಮೂಡಿ ಬರುತ್ತದೆ ಉತ್ತಮ ಸಂದೇಶದ ರಚನ. ಮೂಡಿ ಬರುತ್ತದೆ ಉತ್ತಮ ಸಂದೇಶದ ರಚನ. ಮೌಲ್ಯಯುತ ಪುಸ್ತಕಗಳಿಂದ ಜ್ಞಾನದ ಅನಾವರಣ, ಅತ್ಯುತ್ತಮ ಪುಸ್ತಕಗಳ ಓದುವ ಕಡೆಗಿರಲಿ ನಮ್ಮಯ ಗಮನ. ಮೌಲ್ಯಯುತ ಪುಸ್ತಕಗಳಿಂದ ಜ್ಞಾನದ ಅನಾವರಣ, ಅತ್ಯುತ್ತಮ ಪುಸ್ತಕಗಳ ಓದುವ ಕಡೆಗಿರಲಿ ನಮ್ಮಯ ಗಮನ. ಸಮಾಜಕ್ಕೆ ಬರಹದ ಮೂಲಕ ಉನ್ನತ ಸಂದೇಶ ನೀಡೋಣ, ಉದಯವಾಗಲಿ ಆರೋಗ್ಯಯುತ ಸಮಾಜ ನಿರ್ಮಾಣ. ಸಮಾಜಕ್ಕೆ ಬರಹದ ಮೂಲಕ ಉನ್ನತ ಸಂದೇಶ ನೀಡೋಣ, ಉದಯವಾಗಲಿ ಆರೋಗ್ಯಯುತ ಸಮಾಜ ನಿರ್ಮಾಣ. ಸಾರಸ್ವತ ಲೋಕವನ್ನು ಮಾಡಿದರೆ ಸಿಂಹಾವಲೋಕನ, ನಮ್ಮಯ ಮನದಲ್ಲಿ ಮೂಡುತ್ತದೆ ಹೆಮ್ಮೆಯ ಭಾವನ. ಸಾರಸ್ವತ ಲೋಕವನ್ನು ಮಾಡಿದರೆ ಸಿಂಹಾವಲೋಕನ, ನಮ್ಮಯ ಮನದಲ್ಲಿ ಮೂಡುತ್ತದೆ ಹೆಮ್ಮೆಯ ಭಾವನ. ಸಾಹಿತ್ಯ ಲೋಕಕ್ಕೆ ನೀಡೋಣ ನಮ್ಮಯ ರಚನ, ಕನ್ನಡ ತಾಯಿ ಭುವನೇಶ್ವರಿಗೆ ಕನ್ನಡಾಂಬೆಗೆ ಸ್ವರಚಿತ ಬರಹ ಸಮರ್ಪಣ. ಕನ್ನಡ ತಾಯಿ ಭುವನೇಶ್ವರಿಗೆ ನನ್ನಯ ಸ್ವರಚಿತ ಬರಹ ಸಮರ್ಪಣ. ಅವಕಾಶಕ್ಕಾಗಿ ವಂದನ, ಆಲಿಸಿದ್ದಕ್ಕಾಗಿ ಅಭಿವಂದನ. ನಾನು ರಮೇಶ್ ಹಾಗೂ ಉಮಾ ಮೇಡಮ್ ಅವರ ಕಂಪ್ನಿಯಲ್ಲಿ ಸತತ ಒಂದು 8 ವರ್ಷಗಳಿಂದ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.
ಮತ್ತೆ ಈಗ ಅವರ ಮನೆಯಲ್ಲೂ ಕೂಡ ನನ್ನ ವೃತ್ತಿಯಿಂದ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ವಿಭಾಗ ಬಂದು ಅಂಕಣ ಲೇಖನಗಳು ಮತ್ತೆ ಆರ್ಟಿಕಲ್ಸ್ ಎಲ್ಲ ಟೈಪ್ ಮಾಡಿ ಕಳ್ಸೋದು. ಬಟ್ ನಂಗೆ ಕನ್ನಡದ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿರ್ಲಿಲ್ಲ. ಬಟ್ ಅವ್ರ ಹತ್ರ ಕೆಲಸ ಮಾಡಿದ್ಮೇಲೆ ತುಂಬಾ ಕಲ್ತ್ಕೊಂಡೆ. ಮತ್ತೆ ಅಲ್ಲಿ ನನ್ಗೆ ಒಂದು ಆಫೀಸ್ ಅಂತ ಒಂದು ಭಾವನೆನೇ ಬರಲ್ಲ, ಒಂಥರ ಮನೆ ವಾತಾವರಣ ಇರುತ್ತೆ. ಮತ್ತೆ ಅವರು ನಮ್ಗೆ ಉಪಚಾರ ಮಾಡೋ ರೀತಿ, ಕಾಫಿ ತಿಂಡಿ ಎಲ್ಲ ಅವರೇ ಸ್ವತಃ ನಮ್ಗೆಲ್ಲ ಮಾಡ್ಕೊಡ್ತಾರೆ. ಇದು ಒಂಥರ ನನ್ಗೆ ಅವ್ರದ್ದು ನಮ್ದು ಒಂದು ಬಾಂಧವ್ಯ, ಒಂಥರ ರಿಲೇಶನ್ಶಿಪ್, ಮನೆ ವಾತಾವರಣವನ್ನ ತಂದು ಕೊಟ್ಟಿದೆ. ಮತ್ತೆ ನನ್ಗೆ ಅವ್ರ ಹತ್ರ ಕೆಲಸ ಮಾಡೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ತಮ್ಮ ಮನದಾಳದ ಮಾತುಗಳನ್ನ ಆತ್ಮೀಯವಾಗಿ ಹಂಚಿಕೊಂಡ ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನಮ್ಮ ಎನ್ ವಿ ರಮೇಶ್ ಸರ್ ಅವರ 75ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ, ಈ ದಿನದ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮಾಡಿದರೆ ನಾಳೆಯೂ ಕೂಡ ಮುಂದುವರಿಸುತ್ತೆ. ಎನ್ ವಿ ರಮೇಶ್ ಅವರು ಅಂದಾಗ ನಮಗೆ ಒಂದು ರೀತಿಯ ರೋಮಾಂಚನ. ಕಾರಣ ಇಷ್ಟೇ, ಅವರು ಎಲ್ಲೂ ಕೂಡ ನಾನು ಅಂತ ಹೇಳ್ಕೊಂಡಿಲ್ಲ. ಅದು ಮೊದಲನೇದು. ನಿಜವಾಗ್ಲೂ ಕೇವಲ ಒಂದು ಸಣ್ಣದೊಂದು ಕತೆ, ಸಣ್ಣದೊಂದು ನಾಟಕ, ಸಣ್ಣದೊಂದು ಹಾಡುಗಾರಿಕೆಯನ್ನು ಮಾಡಿದಾಗ ಎಲ್ಲರೂ ಕೂಡ ನಾನು ಅಂತ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಇಷ್ಟೆಲ್ಲವನ್ನ ಮಾಡ್ಬಿಟ್ರೆ ಅಡಿಯಿಂದ ಬುಡಿವರೆಗೂ ಇಷ್ಟೆಲ್ಲ ಕೆಲಸಗಳ ಕಲೆ ಕಲ್ತಿದ್ದಾರೆ, ನಾಟಕ ಆಡ್ತಾರೆ, ನಾಟಕ ಆಡಿಸ್ತಾರೆ, ನಾಟಕವನ್ನ ಬರೀತಾರೆ, ಕವಿತೆಗಳನ್ನ ಬರೆದಿದ್ದಾರೆ, ಪುಸ್ತಕಗಳನ್ನ ಅಷ್ಟೊಂದು ಬುಕ್ಗಳನ್ನ ಬರೆದಿದ್ದಾರೆ. ಬೆಳಿಗ್ಗೆಯಿಂದ ಎಷ್ಟೊಂದು ಮಾತಾಡಿದ್ರು ಕೂಡ ಅದು ಮುಗಿತಾನೆ ಇಲ್ಲ. ಅಂತಹ ಆತ್ಮೀಯ ಭಾವನೆಯುಳ್ಳ, ಸಹೃದಯಿ, ಸ್ನೇಹಪರತೆಯನ್ನು ಉಳ್ಳಂತಹ ಎನ್ ವಿ ರಮೇಶ್ ಅವರು ನಮಗೆ ಪರಿಚಯ ಆಗಿದ್ದು ಅದ್ಭುತವಾದಂತಹ ಸ್ನೇಹ ಸಂಬಂಧ ಮತ್ತು ಸಿಂಚನ. ಅದಕ್ಕಾಗಿ ನಾವು ಅವರಿಗೆ ಮೊದಲನೇ ನಮಸ್ಕಾರಗಳನ್ನ ಮರೆಯದೆ ತಿಳಿಸ್ತೀವಿ. ಅವರ ಬಗ್ಗೆ ಹಲವಾರು ನಮ್ಮ ಗಣ್ಯರು ಮಾತಾಡೋರು. ಬೆಳಗ್ಗೆ ನಮ್ಮ ರಾಮಮೂರ್ತಿ ಸರ್ ಅವರು ಅಪಾರವಾದಂತಹ ರೀತಿಯಲ್ಲಿ ಅವರು ಏನೇನು ಕೆಲಸಗಳನ್ನು ಮಾಡಿದ ಇದುವರೆಗೆ, ಎಷ್ಟು ದೇಶಗಳನ್ನು ಸುತ್ತಿದ್ದಾರೆ, ಎಷ್ಟು ಪ್ರವಾಸವನ್ನು ಮಾಡಿದರೆ, ಆ ಪ್ರವಾಸದಲ್ಲಿರುವ ಕಥನಗಳು ಹೇಗಿದೆ, ಪ್ರವಾಸವನ್ನು ಮಾಡಿದ್ದವರ ಸ್ವಂತ ವಿಚಾರಕ್ಕಲ್ಲ, ವಿಚಾರಗಳನ್ನು ತಿಳಿದುಕೊಂಡು ಬಂದು ಅದನ್ನ ಕಾವ್ಯ ರೂಪದಲ್ಲಿ, ಪುಸ್ತಕ ರೂಪದಲ್ಲಿ ಬರೆದು ಎಲ್ಲರೂ ಕೂಡ ಸಲ್ಲಿಸ್ತಾ ಇದ್ದಾರೆ ಪ್ರೀತಿಪೂರ್ವಕವಾಗಿ. ಇಂತಹ ರಮೇಶ್ ಅವರ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚು ಹೆಚ್ಚು ಬರಬೇಕಾಗಿತ್ತು. ಆದ್ರೂ ಇಷ್ಟು ಜನ ಬಂದಿದ್ದೀರಿ. ಒಬ್ಬ ಬಂದರೆ 1,000 ಜನ ಬಂದಂತೆ. ಇಷ್ಟು ಜನ ಇದ್ದಾರೆ, 1,000 ಲೆಕ್ಕ ಹಾಕೊಂಡಾಗಷ್ಟು ಜನಕ್ಕೆ ನಮ್ಮ ಋನ್ಮನದ ಹೃದಯಾಂಗಳದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳು ಅಚ್ಚುತ್ತಲಿ ಸರ್. ಹೀಗೆ ಮುಂದುವರಲಿ ಸಾಹಿತ್ಯ ಕೃಷಿ, ಕಲೆಯ ಕೃಷಿ, ನಾಟಕ ಕೃಷಿಗಳು ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಡು ಹೇಳ್ಬೇಕಾ ಸರ್? ಒಂದು ಹಾಡು ಹೇಳಿ ಅಂತ ನನ್ನ ಸ್ನೇಹಿತರು ಅಪಾರವಾಗಿ ಕೇಳ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ನನ್ನ ಗೀತೆ ಬಿದುರಿ ಗೀತೆಯನ್ನ ಹಾಡಿ ಅಂತ ಕೇಳಿದ್ದಾರೆ. 1-2 ಪಲ್ಲವಿ, 1 ಚರಣವನ್ನು ಹಾಡ್ಬಿಡೋಣ. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಿಪ್ಪೆಯ ಒಳಗಿದ್ದೆ ಬಂಡೆಯ ಕೆಳಗಿದ್ದೆ, ಅದರುದ್ದ ಬೆಳೆದೆ ಬಿದಿರು ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಿಪ್ಪೆಯ ಒಳಗಿದ್ದೆ ಬಂಡೆಯ ಕೆಳಗಿದ್ದೆ, ತಿಪ್ಪೆಯ ಒಳಗಿದ್ದೆ ಬಂಡೆಯ ತಳಗಿದ್ದೆ, ಅದರುದ್ದ ಬೆಳೆದೆ, ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು. ರಂಗನಿಗೆ ಕೊಳಲಾದೆ, ಕಂದನಿಗೆ ತೊಟಿಲಾದೆ,
ರಂಗನಿಗೆ ಕೊಳಲಾದೆ ಕಂದನಿಗೆ ತೊಟಿಲಾದೆ ರಂಗನಿಗೆ ಕೊಳಲಾದೆ ಕಂದನಿಗೆ ತೊಟಿಲಾದೆ ಆಡುವ ಕೂಸಿಗೆ ಓಡುವ ಕುದುರೆಯಾದೆ ಆಡುವ ಕೂಸಿಗೆ ಓಡುವ ಕುದುರೆಯಾದೆ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ಅತೆ ಮನೆ ಸೊಸೆಯರಿಗೆ ಬೀಸುವ ಕುಕೆಯಾದೆ ಅತೆ ಮನೆ ಸೊಸೆಯರಿಗೆ ಬೀಸುವ ಕುಕೆಯಾದೆ ಅತೆ ಮನೆ ಸೊಸೆಯರಿಗೆ ಬೀಸುವ ಕುಕೆಯಾದೆ ಮುತ್ತೈದೆ ಮಕ್ಕಳಿಗೆ ಬಾಗಿನ ಮೊರವಾದೆ ಮುತ್ತೈದೆ ಮಕ್ಕಳಿಗೆ ಬಾಗಿನ ಮೊರವಾದೆ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ಊರೂರು ಸೂರಾದೆ ಊರೂರು ಸೂರಾದೆ ಊರೂರು ಸೂರಾದೆ ಕೂರಿಗೆ ಕೊಳವೆಯಾದೆ ಊರೂರು ಸೂರಾದೆ ಕೂರಿಗೆ ಕೊಳವೆಯಾದೆ ಮುಪ್ಪಿನ ಮುದುಕರಿಗೆ ಊರೆಂಬ ಕೋಲಾದೆ ಮುಪ್ಪಿನ ಮುದುಕರಿಗೆ ಊರೆಂಬ ಕೋಲಾದೆ ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ತಿಪ್ಪೆಯ ಒಳಗಿದ್ದೆ ಬಂಡೆಯ ಕೆಳಗಿದ್ದೆ ತಿಪ್ಪೆಯ ಒಳಗಿದ್ದೆ ಬಂಡೆಯ ತಳಗಿದ್ದೆ ಅದರುದ್ದ ಬೆಳೆದೆ ಬಿದಿರು ನಾನಾರಿಗಲ್ಲಾದವಳು ಬಿದಿರಮ್ಮ 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 ನಮ್ಮ ರಮೇಶ್ ಅವರ ಸ್ನೇಹ 3 ವರ್ಷ ಆದ್ರೂ 30 ವರ್ಷ ತರ ಇತ್ತು. ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿದ್ದು. ಉಮಮ್ಮ ಅವರು ನಮ್ಗೆ ತುಂಬಾ ಬೇಕಾದವರಾಗ್ಬಿಟ್ರು. ನಮ್ಮ ಅಣ್ಣ ತಮ್ಮಂದರಿಗಿನ ಹೆಚ್ಚಾಗ್ಬಿಟ್ರು ಅವರು ನಾವು ಒಂದು ದಿನ ಬರ್ದೇ ಹೋದ್ರು ಯಾಕೆ ಮೋಹನ್ ಬರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರು. ಈಗ ಈ ರೀತಿ ಒಂದು ನಾಟಕ ಮಾಡೋದು ಇದೇ ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಬಂತದ್ದು. ಆ ನಾಟಕಕ್ಕೆ ಕಾರಣ ಯಾರು? ರಮೇಶ್ ಅವರು. ನಮ್ಗೆ ಪಾದಾರ್ಪಣೆ ಮಾಡಿದ ಅವರೇನೆ ಫಸ್ಟ್. ತುಂಬಾ ಚೆನ್ನಾಗಿ ನಮ್ಗೆ ಖುಷಿ ಆಗಿದ್ದು. ಅವ್ರು ಹೋದ್ಮೇಲೆ ನಾವು ಅವ್ರ ಮನೆಗೆ ಹೋಗೋದು ಕಮ್ಮಿ ಮಾಡ್ಬಿಟ್ಟು, ಮನೆಗೆ ಹೋದಾಗ ನಮ್ಮನ್ನ ತಳ್ಳುತ್ತೆ ಯಾಕೆ ಬಂದಿದ್ಯ ಅಂತ, ಅಷ್ಟರ ಮಟ್ಟಿಗೆ ಆಗಿತ್ತು. ಬೇಜಾರಾಗುತ್ತೆ ಹೇಳುತ್ತೆ. ನಮಸ್ಕಾರ. ನಾನಿಲ್ಲಿ 2 ಜೀವಗಳನ್ನ ನೆನ್ಸ್ಕೋತೀನಿ. ಒಂದು NV ರಮೇಶ್ ಸರ್, ಮತ್ತೊಬ್ರು ಅಮ್ಮ ಪ್ರಭಾ ಶಾಸ್ತ್ರಿಗಳು ಮೇಡಮ್. ನಾನೊಂದು 3,500 ಅಷ್ಟು ನಾಟಕಗಳು, ಬೀದಿ ನಾಟಕಗಳು ಮಾಡಿ ರಾಜ್ಯಾದ್ಯಂತ ಸುತ್ತಿದ್ರು. ನನಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ನನಗೆ ಒಂಥರ ಮೈಂಡ್ ಅಪ್ಸೆಟ್ ಅಂದ್ರೆ ಆತರ ಆಗಿ ಯಾರು ಮಾತಾಡು ಅಂದ್ರೆ ಬೆವ್ತು ಬಿಡ್ತಿದ್ದೆ, ಹಂಗಿದ್ದೆ. ಅಮ್ಮ ಅವ್ರ ಮನೇಲಿ ಒಂದು ಕವಿಗೋಷ್ಠಿ ಇತ್ತು. ನಮ್ಮ ರಾಜೇಂದ್ರ ಪ್ರಸಾದ್ ಸರ್ ಅಲ್ಲಿ ಆಡಕ್ ಕರ್ಕೊಂಡು ಹೋಗಿದ್ರು. ಅವ್ರ ಜೊತೆ ನಾನು ಹೋಗಿದ್ದೆ. ಎದ್ದು ಬರುವಾಗ ಬಿಡ್ಲಿಲ್ಲ ಸಾರು, ಇಲ್ಲ ಏನಾರು ಒಂದು ಮಾತಾಡೇ ಹೋಗ್ಬೇಕು ಅಂತ. ನಾನು ಬೆವ್ತ್ಕೊಂಡೆ, ಇಲ್ಲ ಸರ್ ನಂಗೆ ಬರಲ್ಲ ಅಂದ್ರು ಕೇಳಲಿಲ್ಲ. ನೀವ್ ಬರಲ್ಲ ಅಂತ ಅದನ್ನೇ ಹೇಳ್ಬಿಟ್ಟು ಹೋಗಿ ಅಂದ್ರು. ಸೊ ಇವತ್ತು ನಾನು ಆಮೇಲೆ ಅಲ್ಲಿಂದ ಮಾತಾಡೋದು ಕಲಿತೆ. ಅಮ್ಮ ಅವ್ರ ಮೇಲೆ ನೆನ್ಸ್ಕೊತೀನಿ. ಇವತ್ತು ಒಂದು 3 ಕವಿತೆಗಳು ಬರ್ದೆ. ಬಹುಶಃ ಇಲ್ಲಿ ದೊಡ್ಡ ದೊಡ್ಡ ಕವಿಗಳು ಕುಮಾರ್ ಸರ್ ಇಂಥವರೆಲ್ಲ ಇದ್ದಾರೆ. ನಂದೊಂದು ಕವಿತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಯ್ತು. ಅಂದ್ರೆ ನಾನ್ ಬರ್ದಿರೋ ಕವಿತೆ ಅಂತಲ್ಲ, ನಾನು ಅದ್ರಲ್ಲಿ ನನಗೆ ಸರ್ಟಿಫಿಕೇಟ್ ಬಂತದು. ಅದಕ್ಕೆಲ್ಲ ಕಾರಣ ಅಮ್ಮ ಮತ್ತೆ ಸಾರ್ ಅವ್ರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಹೇಳ್ತಾ. ಮತ್ತೆ ಇನ್ನೊಂದು ನೋವಿನ ಸಂಗತಿ ಏನಪ್ಪಾ ಅಂದ್ರೆ, ಇಲ್ಲಿ ನಾನು ಬಂದಾಗ ಅಮ್ಮ ನಾನು ನೋಡಿದ ತಕ್ಷಣ ಬಂದು ಬಿಡಿ ಕೊಟ್ಸ್ವಾಮಿ ಫೋಟೋ ತೆಗಿತಾರೆ ಅಂತಿದ್ರು. ಬಟ್ ಈಗ ಬೇಜಾರಾಗುತ್ತೆ. ಹಾಗಾಗಿ ಅವ್ರನ್ನ ನೆನ್ಸ್ಕೋತಾ ಎಲ್ಲರಿಗೂ ಮನ್ಸಿ ನನ್ನ ಮಾತುಗಳು.